ಎಲ್ರಿಗೂ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಮಹೇಶ್. ಇವತ್ತು ನಮ್ಮ ಜೊತೆ ಇರೋಂಥ ವ್ಯಕ್ತಿ ಯಾರಪ್ಪ ಅಂತಂದರೆ, ಕರ್ನಾಟಕದಲ್ಲಿ ಅವರೇ ಒಂದು ಮಾತಾಡೋದಲ್ಲೇ ಒಂದು ಕ್ರಾಂತಿಯನ್ನು ಸೃಷ್ಟಿ ಮಾಡಿದವರು ವಕೀಲ್ ಸಾಬ್ ಅಂತಲೇ ಒಂದು ಚಿರಪರಿಚಿತ. ಯಾರು ಅಂತಂದರೆ ಎಲ್ಲರಿಗೂ ಗೊತ್ತಾಗಿರ್ತಾರೆ ಆಲ್ರೆಡಿ. ಜಗದೀಶ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಿಮಗೆ ಸರ್ ನಮಸ್ಕಾರ, ಥ್ಯಾಂಕ್ ಯು. ಸರ್, ಇತ್ತೀಚೆಗೆ ಎಲ್ಲ ಕಡೆ ಕಾಣಿಸ್ಕೋತಾ ಇದ್ರಿ. ಬಿಗ್ ಬಾಸ್ ಇದು ಬಂದಮೇಲೆ ಮತ್ತೆ ನಮ್ಮ ಕರ್ನಾಟಕ ಜನತೆಗೆ ಮತ್ತೆ ಹಂಗೆ ಮರೆಯಾಗ್ಬಿಟ್ರಿ ಸಡನ್ನಾಗಿ. ಯಾಕೆ ಸರ್ ನೀವು ಹಂಗೆ ಮರೆಯಾಗಿದ್ರಿ? ಇಲ್ಲ, ಅಲ್ಲಿ ಬಿಗ್ ಬಾಸಲ್ಲಿ ಒಂದಷ್ಟು ಆಟ ಆಡಿ ಒಂದಷ್ಟು ಮನೋರಂಜನೆ ಮಾಡಿ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್. ಡೆಫಿನೆಟ್ಲಿ ಬಿಗ್ ಬಾಸಿಂದ ಮರೆಯಾಗಿದೆ ಅಂತಲ್ಲ, ಬಿಗ್ ಬಾಸ್ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮು, ನಮಗೊಂದು ದೊಡ್ಡ ರೀಚನ್ನು ಕೊಡ್ತು. ಸಣ್ಣ ಮೊಬೈಲಲ್ಲಿ ಯಾವುದೋ ಒಂದು ಸಣ್ಣ ವೀಡಿಯೋಗಳನ್ನ ಮಾಡಿಕೊಂಡು ಓಡಾಡ್ತದಂಥ ನಮ್ಮಂಥವ್ರಿಗೆ ಒಂದು ಅದಂಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟು ಒಂದು ಐಡೆಂಟಿಟಿ ಕೊಡ್ತು ನಮಗೆ. ಹೇಳ್ಕೊಡಿ ಜನರ ಮನಸ್ಸಲ್ಲಿ ಚಿರಪರಿಚಿತವಾದ್ವಿ. ತದನಂತರ ನಿಜವಾದಂಥ ಒಂದು ಬಿಗ್ ಬಾಸ್ ಆಡೋಣ ಕರ್ನಾಟಕದಲ್ಲಿ ಅನ್ನೋ ಒಂದು ಆಸೆ. ಸೊ ಅದಕ್ಕೆ ಆ ರೀತಿಯಲ್ಲಿ ಒಂದು ತಯಾರಿಗಳನ್ನು ಮಾಡ್ತಾ ಇದ್ದೀವಿ. ನೋಡೋಣ, ರಿಯಾಲಿಟಿ ಶೋ ಬಿಟ್ಟು ನಿಜ ಜೀವನದಲ್ಲಿ ಬಿಗ್ ಬಾಸ್ ಆಗಬೇಕು ಅನ್ನೋ ಉದ್ದೇಶ. ಡೆಫಿನೆಟ್ಲಿ. ಈಗ ನೋಡಿ ಏನಾಗ್ತಾ ಇದೆ, ಬಣ್ಣ ಹಾಕ್ಕೊಂಡು ಅಥವಾ ಅಲ್ಲ, ದಟ್ಸ್ ಅ ಪ್ರೊಫೆಷನ್ನು, ಅದರ ಬಗ್ಗೆ ತುಂಬ ಗೌರವನ ಇಟ್ಕೊಂಡು ನಾವು ಮಾತಾಡೋದಾಯ್ತು ಅಂತಂದರೆ, ಬಣ್ಣ ಹಾಕ್ಕೊಂಡು ಅಥವಾ ಬಿಗ್ ಬಾಸಲ್ಲಿ ಮಾಡೋವಂಥ ಆಟನೇ ಬೇರೆ. ಕರ್ನಾಟಕದಲ್ಲಿ ನಿಜ ಜೀವನದಲ್ಲಿ ಮತ್ತು ಜನರ ಜೀವನದಲ್ಲಿ ಒಂದು ಬಿಗ್ ಬಾಸ್ ಬದಲಾವಣೆ ತರಬೇಕು ಅನ್ನೋದು ನಮಗೊಂದು ಆಸೆ. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಸ್ವಲ್ಪ ಕಡಿಮೆ ಕಾಣಿಸ್ಕೊಳ್ಬೋದು. ಬಿಕಾಸ್ ಎಂಟರ್ಟೈನ್ಮೆಂಟ್ ಈಸ್ ನಾಟ್ ಮೈ ಬ್ರೆಡ್ ಆ್ಯಂಡ್ ಬಟರ್. ನನಗೆ ಎಂಟರ್ಟೈನ್ಮೆಂಟ್ ನಂಬ್ಕೊಂಡು ನಾನು ಯಾವತ್ತೂ ಅಲ್ಲ. ನನಗೆ ಬದಲಾವಣೆ ಒಂದು ಎಂಟರ್ಟೈನ್ಮೆಂಟು. ನನಗೆ ಜನರಿಗೆ ಒಂದು ಬದಲಾವಣೆ ತರಬೇಕು. ಒಂದು ಪೊಲೀಸ್ ಆಫೀಸರ್ ತಪ್ಪು ಮಾಡಿದಾಗ ಏನೋ ಚೆನ್ನಾಗಿದ್ದಾನೆ, ಯಾಕೆ ಹಂಗೆ ಮಾಡಿದೆ ಅಂತ ಹೇಳ್ಬೇಕು, ಅದು ಬದಲಾವಣೆ ಜನರಿಗೆ ಅನಿಸ್ಬೇಕು. ಯಾಕಂದರೆ ಯಾವುದೇ ಪೊಲೀಸ್ ಠಾಣೆಗೆ ಹೋದ್ರೆ ಜನ ಕೈ ಕೊಟ್ಕೊಂಡು ನಿಂತ್ಕೊತಾರೆ. ಹಿಂಗೆ ಕೈ ಕೊಟ್ಟು ನಿಂತ್ಕೊಂಡು ಸಾಹೇಬರು ಬಂದರು, MLA ಬಂದರೆ ಕೈ ಕೊಟ್ಟು ನಿಂತ್ಕೊಳ್ಳೋದು. ನಾನು ಅವರೆಲ್ಲ ಸಾರ್ವಜನಿಕ ಸೇವಕರಪ್ಪ ಅಂಥೇಳಿ ಜನರಿಗೆ ಮನವರಿಕೆ ಮಾಡೋಕ್ಕೋಸ್ಕರ ನಾನು ಅವ್ರಿಗೆ ಹೇಳ್ಕೊಡೋಕ್ಕೋಗಲ್ಲ, ಬಟ್ ನಾನೇ ಅದನ್ನು ಮಾಡ್ತೀನಿ. ಐ ಡೂ ಇಟ್ ಪರ್ಸ್ನಲಿ. ಸೊ ಒಂದು ಬದಲಾವಣೆ ತರಬೇಕು ಅನ್ನೋದು ಇಷ್ಟ. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಸರ್. ಇತ್ತೀಚಿನ ರಾಜಕೀಯ ಬೆಳವಣಿಗೆ, ಈಗ ಪಂಚರಾಜ್ಯ ಚುನಾವಣೆ ಆಯಿತು. ಅಂದರೆ ಯಾರು ಊಹೆ ಮಾಡೋಕ್ಕಾಗದಂಗೆ ತಮಿಳುನಾಡಲ್ಲಿ ರಿಸಲ್ಟ್ ಬಂತು ಸರ್. ಒಬ್ಬ ಸಿನಿಮಾ ನಟ ಒಂದು ಕ್ರಾಂತಿಯನ್ನು ಎದ್ದೇಳಿಸಿದ್ರು. ಇವತ್ತು ಮುಖ್ಯಮಂತ್ರಿ ಆಗೋ ಸ್ಥಿತಿ ಬಂದಿದೆ. ಇದ್ರ ಬಗ್ಗೆ ನಮ್ಮ ಹಲವಾರು ರಾಜ್ಯಗಳಲ್ಲಿ ಅಥವಾ ನಮ್ಮ ರಾಜ್ಯದಲ್ಲೇ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ತುಂಬ ತೇಜೋವಧೆ ಮಾಡಿದ್ರು. ಏನು ಅಂತಂದರೆ, ಒಬ್ಬ ಸಿನಿಮಾ ನಟ ಇವನೇನು ಶೋ ಆಫ್ ಇದ್ರು ಬರೀ ಸಿನಿಮಾದಲ್ಲಿ ಮಾತ್ರ, ರಾಜಕೀಯದ್ದು ಉಪ್ಪು ಖಾರ ಗಂಧ ಏನು ಇಲ್ಲ ಅವನಿಗೆ ಅಂತ ಹೇಳಿದ್ರು. ಬಟ್ ಅವ್ರಿಗೆಲ್ಲ ಉತ್ತರ ಕೊಟ್ಟರು. ಇವಾಗ ಅದ್ರ ಬಗ್ಗೆ ತಮಗೆ ನಮ್ಮ ಕರ್ನಾಟಕದಲ್ಲಿ ರೀತಿ ಕ್ರಾಂತಿ ಆಗುತ್ತಾ ಸರ್? ಒಂದು ಇಡೀ ಭಾರತದಲ್ಲಿ BJP ವೆಸ್ಟ್ ಬೆಂಗಾಲ್ ಗೆದ್ದಾಗ ಜನ ಮಾಧ್ಯಮಗಳು ಪ್ರಮೋಟ್ ಮಾಡಿದ್ದು ವೆಸ್ಟ್ ಬೆಂಗಾಲನ್ನು. ಟಿಲ್ ಮಧ್ಯಾಹ್ನದವರೆಗೂ ವೆಸ್ಟ್ ಬೆಂಗಾಲ್ ನಡೀತಾ ಇತ್ತು. ಯಾಕೆ ಅಂತಂದರೆ ವೆಸ್ಟ್ ಬೆಂಗಾಲಲ್ಲಿ BJP ಸರ್ಕಾರ ಫಾರ್ಮ್ ಮಾಡುತ್ತೆ, ಅದೇ ಒಂದು ದೊಡ್ಡ ವಿಚಾರ ಆಗಿತ್ತು. ಬಟ್ ಮಧ್ಯಾಹ್ನ ಆದಮೇಲೆ ಈ 100 ಕ್ರಾಸ್ ಆದಮೇಲೆ ವಿಜಯ್ ಅವರ ಟಿವಿಗೆ ನಾನು ನೋಡ್ತಾ ಇದ್ದೆ. ನಾನೇ 100 ಕ್ರಾಸ್ ಆದಮೇಲೆ ನಾನೇ ಕಂಗ್ರ್ಯಾಚುಲೇಷನ್ ವಿಜಯ್ ಅಂತೇಳಿ ಹಾಕಿದೆ. ಸೊ ಜನರಿಗೆ ಇವತ್ತು ಇಡೀ ಭಾರತದಲ್ಲಿ ವಿಜಯ್ ಮಾಡಿರೋ ಒಂದು ಆ ಒಂದು ಸಾಧನೆ ಏನಿದೆ, ಜನಗಳನ್ನ ಮಾಡ್ಕೊಂಡು ಜನರ ನಂಬಿಕೆನ ತಗೊಂಡು ಚುನಾವಣೆಗೆ ಹೋಗಿ 2 ವರ್ಷದಲ್ಲಿ ಒಂದು ಪಕ್ಷ ಕಟ್ಟಿ ತನ್ನ ಐ ಥಿಂಕ್ ಪರ್ಸ್ನಲ್ ವಿಚಾರಗಳನ್ನು ಎಕ್ಸ್ಪೋಸ್ ಅಂದರೆ ಸಣ್ಣ ಮಟ್ಟಿಗೆ ತೇಜೋವಧೆ ಆಗಲಿಲ್ಲ, ದೊಡ್ಡ ಮಟ್ಟದಲ್ಲಿ ಅವರನ್ನು ಎಂಟಿ ಬಿಟ್ಟೋನು, ಮಕ್ಕಳನ್ನ ಬಿಟ್ಟೋನು, ಈ ವಯಸ್ಸಲ್ಲಿ ಗರ್ಲ್ಫ್ರೆಂಡ್ ಇಟ್ಕೊಂಡ್ರೋನು, ಇದೆಲ್ಲ ಸಾಧ್ಯನಾ, ಇದೆಲ್ಲ ಎಲ್ಲ ಚರ್ಚೆಗಳಾಗೋಯ್ತು. ಇನ್ಫ್ಯಾಕ್ಟ್ ಕರ್ನಾಟಕದಲ್ಲಿ ನಮ್ಮ DK ಶಿವಕುಮಾರ್ ಹೇಳಿದ್ರು, MGR ಏನೋ ಮಾಡಿಬಿಟ್ರೆ ಇವನ ಕೈಲ ಆಗತ್ತೆ. ಅಂದರೆ ಐ ಥಿಂಕ್ ವಿಜಯ್ ಅವರನ್ನು ಚುನಾವಣೆ ಆ ನಂಬರ್ಸ್ ಬರೋಕ್ಕೆ ಮುಂಚೆ ಆ ತೇಜೋವಧೆ ಇದೆಯಲ್ಲ, ಅದು ಎಲ್ಲ ಕಡೆ ನಡೀತು. ಬಟ್ ಆ ತೇಜೋವಧೆ ಮಾಡಿಸ್ಕೊಂಡಂಥ ವ್ಯಕ್ತಿ ಇಡೀ ಭಾರತದಲ್ಲಿ ಚರ್ಚೆ ಆಗ್ತಾ ಇದೆ. ಕ್ರಾಂತಿ ಮಾಡಿದ್ರೆ ಜನಗಳ ಜೀವನದಲ್ಲಿ ಬದಲಾವಣೆ ಮಾಡಬೇಕು ಅಂತಂದರೆ ಖಂಡಿತವಾಗಿ ವಿಜಯ್ ಮಾಡಿದಂಥ ಬದಲಾವಣೆನ ನಮ್ಮ ರಾಜ್ಯದಲ್ಲಿ ನಾವು ಯಾಕೆ ಮಾಡೋಕ್ಕಾಗಲ್ಲ ಅನ್ನೋದನ್ನು ಎಲ್ಲ ರಾಜ್ಯದಲ್ಲೂ ಚರ್ಚೆ ಆಗ್ತಾ ಇದೆ. ಆ್ಯಂಡ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇದೆ. ಯಾಕಂದರೆ ನಾವು ಕರ್ನಾಟಕದಲ್ಲಿ ಇದ್ದೀವಿ, ನಾವು ನೋಡ್ತಾ ಇದ್ದೀವಿ. ದಟ್ಸ್ ವಾಟ್. ಆ್ಯಂಡ್ ದರ್ಶನ್ ಇಟ್ಕೊಂಡು ಚರ್ಚೆಗಳು ನಡೀತಾ ಇದೆ. ದರ್ಶನ್ ಹೊರಗಡೆ ಬಂದರೆ CM ಆಗ್ಬೋದಾ ಅಂತ, ಮತ್ತು ಇವರು ಉಪೇಂದ್ರ ಅವರು ಐ ಥಿಂಕ್ ಮುನ್ನಡೆಸ್ಕೊಂಡು ಹೋಗ್ಬೋದಾ ಅಂತ. ಆಗೋದು ಬಿಡೋದು ಬೇರೆ ಪ್ರಶ್ನೆ. ಬಟ್ ಪೀಪಲ್ ಹ್ಯಾವ್ ಸ್ಟಾರ್ಟೆಡ್ ಥಿಂಕಿಂಗ್ ದಟ್ ಒಂದು ಆಲ್ಟರ್ನೇಟಿವ್, ಅಂದರೆ ಒಂದು ಪರ್ಯಾಯ ರಾಜಕೀಯ ಕರ್ನಾಟಕದಲ್ಲಿ ಬೇಕಾಗಿದೆ ಅನ್ನೋದನ್ನು ಜನ ಹೇಳ್ತಾ ಇದ್ದಾರೆ. ಇಷ್ಟು ದಿನ ನಾನೇ ಹೇಳ್ತಾ ಇದ್ದೆ, ನಾನು CM ಆಗ್ತೀನಿ ಅದು ಇದು ಅಂತ. ಹುಡುಗಾಟಕ್ಕೆ ಇರ್ಬೋದು ಅಥವಾ ನಿಜ ಜೀವನದಲ್ಲಿ ಇರ್ಬೋದು ಹೇಳ್ತಾ ಇದ್ವಿ. ಬಟ್ ಜನ ಹೇಳ್ತಾ ಇದ್ದಾರೆ ಈ 3 ಪಕ್ಷಗಳು ಬೇಡ, ಈ 3 ಪಕ್ಷಗಳನ್ನು ಬಿಟ್ಟು ಈ ಒಂದು ಆಲ್ಟರ್ನೇಟಿವ್ ಮಾಡೋವಂಥ ಒಬ್ಬ ವ್ಯಕ್ತಿ, ಜನ ಜೀವನವನ್ನು ಬದಲಾವಣೆ ಮಾಡುವಂಥ ವ್ಯಕ್ತಿ ಬೇಕಾಗಿದೆ. ತಮಿಳ್ನಾಡಲ್ಲಿ ಆಗಿದೆ, ವೈ ನಾಟ್ ಇನ್ ಕರ್ನಾಟಕ ಅಂತ. ಆ್ಯಂಡ್ ಡೆಫಿನೆಟ್ಲಿ ಒಂದು ಚರ್ಚೆ ಅಂತೂ ಆಗ್ತಾ ಇದೆ. ಈ ಚರ್ಚೆ ಇಲ್ಲೇ ಇರಲ್ಲ, ಮುಂದೂಡಿಕೊಡುತ್ತೆ ಅಂತ ಅನಿಸುತ್ತೆ. ಅಂದರೆ ಜನ ಬದಲಾವಣೆ ಕೇಳ್ತಾ ಇರೋದು ಒಂದು ಒಳ್ಳೆ ಕೆಲಸ ಇದೆ ಸರ್. ಈ ಒಂದು ಅಲೆಯನ್ನು ಯಾರು ಬೇಕಾದ್ರೆ ಉಪಯೋಗಿಸ್ಕೊಳ್ಬೋದು. ಯಾರಪ್ಪನ ಮನೆ ಆಸ್ತಿನೂ ಅಲ್ಲ ಜನರನ್ನ ಲೀಡ್ ಮಾಡಿಕೊಂಡು ಒಂದು ಸ್ಟಾಂಗ್ ಕ್ರಿಯೇಟ್ ಮಾಡ್ತೀವಿ, ಒಂದು ರಾಜಕೀಯ ಬಿರುಗಾಳಿಯನ್ನು ಮಾಡ್ತೀವಿ ಅನ್ನೋದಾಯಿತು ಅಂತಂದರೆ ಜನರು ಕೈ ಜೋಡಿಸ್ಲಿಕ್ಕೆ ರೆಡಿ ಇದ್ದಾರೆ.
ಜನರಿಗೆ ನೀವು ಹೇಳಬೇಕಾಗಿಲ್ಲ ಬದಲಾವಣೆ ಬೇಕು ಅಂತ. ಬಟ್ ಇವತ್ತು ಜನರು ರೆಡಿ ಇದ್ದಾರೆ. ಆ ಸ್ಟ್ರಾಮನ್ನ ತಗೊಂಡೋಗೋ ಅಂಥ ಒಬ್ಬ ದಿಟ್ಟ ನಾಯಕ, ಒಂದು ಪಾರ್ಟಿ, ಒಂದು ನಾಯಕ. ಆಮೇಲೆ ಈ ಮೂರೂ ಪಕ್ಷದಲ್ಲಿರೋರು ಕೂಡ ನನಗನ್ಸಿದ್ದು ರಾಜಕಾರಣಿಗಳೆಲ್ಲ ಒಂದು ದೊಡ್ಡ ಮಾಫಿಯಾಗಳಿವರು. ಮೂರೂ ಪಕ್ಷಗಳಲ್ಲಿರೋರು ಒಬ್ಬರಾದ್ಮೇಲೆ ಒಬ್ಬರು ಬರ್ತಾರೆ. 2023ವರೆಗೂ ಬೊಮ್ಮಾಯಿ ನಡ್ಸ್ಕೊಂಬರ್ಬೇಕಾದ್ರೆ ಕಾಂಗ್ರೆಸ್ ಅವ್ರು ಬಂದರು, 40% ಅದು ಇದು ಮಾರ್ಕೆಟಿಂಗ್ ಮಾಡಿಕೊಂಡು. ಈಗ ಇವ್ರು ಬಂದಮೇಲೆ ಭ್ರಷ್ಟಾಚಾರ ಅನ್ನೋದನ್ನು ತುಳುಕ್ತಾ ಇದೆ ಕರ್ನಾಟಕದಲ್ಲಿ. ನಾವು ಹೇಳಲಿಕ್ಕಾಗೋದಿಲ್ಲ ಕಾಂಗ್ರೆಸ್ ಬಂದಮೇಲೆ. ಈ ಕಾಂಗ್ರೆಸ್ ಅವ್ರ ಗಬ್ಬನ್ನು ನೋಡ್ಕೊಂಡು ಈ ಕುಮಾರಸ್ವಾಮಿ ಹೇಳ್ತಾರೆ ನನಗೊಂದು ಚಾನ್ಸ್ ಕೊಡಿ ಅಂತ. ಅಂದರೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ ನಮಗೆ ಗತಿನೇ ಇಲ್ಲ. ಈ ಮೂರು ಪಾರ್ಟಿಗಳು ಅಂಟಮಂದ್ರೆ 3 ಜನ ಏನಿದ್ದಾರೆ, ಇನ್ಕಾ ಜೆಂಡಾ ಅಲಾಗೆ ಅಜೆಂಡಾ ಏಕಿಯೇ. ಇವ್ರದ್ದು ಬಾವುಟಗಳು ಬೇರೆ ಅಷ್ಟೇ, ಬಟ್ ಉದ್ದೇಶ ಒಂದೇ. ನಾವು ಕಟ್ಟುವಂಥ 4 ಲಕ್ಷ ಕೋಟಿ ಅಥವಾ 4 ಲಕ್ಷ ಪ್ಲಸ್ ಕೋಟಿ ತೆರಿಗೆ ಏನಿದೆ ನುಂಗಾಕೋದು, ನಮ್ಮ ದೇಶವನ್ನು, ನಮ್ಮ ರಾಜ್ಯವನ್ನು ಸಾಲಕ್ಕೆ ಸಿಕ್ಕಿಸೋದು, ಬೆಲೆ ಏರಿಕೆ ಮಾಡೋದು, ನಿರುದ್ಯೋಗ ಮಾಡೋದು, ಭ್ರಷ್ಟಾಚಾರವನ್ನು ತಾಂಡವಾಡಿಸೋದು. ಸರ್ 2025ರಲ್ಲಿ 700ಕ್ಕೂ ಹೆಚ್ಚು ರೇಪ್ಸ್ ಆಗಿದೆ. ಯಾವ ರಾಮರಾಜ್ಯ ಕಟ್ಟಿದ್ದೀವಿ ನಾವು? ಹಾಗಂತ ಏನು ಕಾಂಗ್ರೆಸ್ ಇರ್ಬೇಕಾರೆ ಅಂತಲ್ಲ, BJP ಇರ್ಬೇಕಾದ್ರೂ ಆಗಿದೆ, JDS ಇರ್ಬೇಕಾದ್ರೂ ಆಗಿದೆ. ಹೆಣ್ಣು ಮಕ್ಕಳ ಅತ್ಯಾಚಾರ ಕೇಸ್ಗಳಾಗಿರ್ಬೋದು, ಪೋಸ್ಕೋ ಕೇಸ್ ಆಗಿರ್ಬೋದು. ತೇಟು ಡಕಾಯಿತರ ಥರ ಪೊಲೀಸರಾಗಿದ್ದಾರೆ ಇವತ್ತು. 906 ಪೊಲೀಸ್ ಸ್ಟೇಷನ್ ಕರ್ನಾಟಕದಲ್ಲಿದೆ. ಯಾವನ್ನಾದರೂ ಜನರಿಗೋಸ್ಕರ ಕೆಲಸ ಮಾಡುವಂಥ ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳು, DYSPಗಳು ಇದರ ಅಂತಂದರೆ ಖಂಡಿತವಾಗಿಲ್ಲ ಅಂತ ಜನನೇ ಹೇಳ್ತಾರೆ. ಬ್ಲಡ್ ಈಸ್ ಬಾಯ್ಲಿಂಗ್. ಜನರ ಬ್ಲಡ್ಡು ಬಾಯ್ಲ್ ಆಗ್ತಾ ಇದೆ. ಸೊ ಅದರ ಒಂದು ಇದೇನೇನೆ ಯಾರೋ ಒಬ್ಬರು ಆಗ್ಲಿ ಕಣೋ, ನಮ್ಮನ್ನು ಯಾರೋ ಒಬ್ಬರು ಬಚಾವ್ ಮಾಡಲಿ, ನಮಗೊಬ್ಬ ನಾಯಕ ಬೇಕು, ನಮ್ಮ ಬದಲಾವಣೆ ಬೇಕು, ನನಗೆ ರಾಜಕೀಯ ಬದಲಾವಣೆ ಬೇಕು. ಬದಲಾವಣೆ ಅಂತಂದರೆ ಇದಂತ ಏನೋ ನಮಗೆ ಕಾಂಗ್ರೆಸ್ ಇದೆ, ಈಗ ಬದಲಾವಣೆ ಅಂತಂದರೆ ಕುಮಾರಸ್ವಾಮಿ ಅಲ್ಲ ಅಥವಾ BJP ಒಂದು ಹೊಸ ವ್ಯಕ್ತಿ ಅಥವಾ ಮತ್ತೆ ವ್ಯಕ್ತಿತ್ವ ಬದಲಾವಣೆ ಎರಡೂ ಬೇಕು ಸರ್. ಎರಡು ಬೇಕಾಗಿದೆ. ಒಂದು ಚೇಂಜಸ್ ಬೇಕು ನನಗೆ. ಈ ಸಾಕಾಗಿದೆಪ್ಪ ನಂಗೆ ಈ 3 ಪಕ್ಷದಿಂದ. ಮೂರು ಹೌದು ಸರ್. ಯಾರು ನೆಮ್ಮದಿಯಲ್ಲಿದ್ದಾರೆ ಸರ್? ರೈತರು ನೆಮ್ಮದಿಯಲ್ಲಿದ್ದಾರಾ? ಅಥವಾ ಸಾಮಾಜಿಕವಾಗಿ ನ್ಯಾಯ ಕೊಟ್ಟಿರೋದಕ್ಕೆ ಏನಾದರೂ ಈ 3 ಪಕ್ಷಗಳು ಅಟ್ಲೀಸ್ಟ್ ಉದಾಹರಣೆ ಇದೆಯಾ? ಧರ್ಮಸ್ಥಳದ ವಿಚಾರದಲ್ಲಿ 3 ಪಕ್ಷಗಳು ಒಂದಾಗಿ ಕೊಂದವರು ಯಾರೋ ಅಂತಂದ್ರೆ ನೊಂದವ್ರನ್ನ ಬಿಟ್ಟು ಕೊಂದವ್ರ ಜೊತೆ ನಿಂತ್ಕೊಂಡಂಥ 3 ಪಕ್ಷಗಳು ಈಗ ಅಲ್ಲಿ ಕಬ್ಬು ಬೆಳೆಗಾರರು ಬೀದಿಗೆ ಬಂದರು. ಇಲ್ಲಿ ನಮ್ಮ ಬೆಳಗಾಮಲ್ಲಿ ಸೆಂಟ್ರ್ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರು 3,300 ರೂಪಾಯಿ ಕೊಡ್ರಪ್ಪ ಅಂತಾನೆ ಭಿಕ್ಷೆ ಬೇಡ ಮಟ್ಟಕ್ಕೆ ತಂದಿದ್ದಾರೆ. 100ಕ್ಕೂ ಹೆಚ್ಚು ಇವತ್ತು ಶುಗರ್ ಫ್ಯಾಕ್ಟ್ರಿಗಳು ಓನ್ಡ್ ಬೈ MLA, MPಗಳು, ಮಿನಿಸ್ಟ್ರುಗಳದ್ದು ಓನರ್ಗಳು ಅಲ್ಲ. ಈಗ ಇವು ಬೆಳೆಯೋದು ಇವರು, ನಮ್ಮ ಬೆಳೆಯನ್ನ ಬೆಳೆಯೋವಂಥವ್ರು. ನಮ್ಮ ಈಗ ಕಿತ್ತೂರಾಣಿ ಚೆನ್ನಮ್ಮ ಹೇಳ್ತಾರೆ, ಏನೋ ಬ್ರಿಟಿಷರು ಕಪ್ಪ ಕಾಣಿಗೆ ಕೇಳೋವಂತ ಬಂದಾಗ ಚೆನ್ನಮ್ಮ ಅವ್ರು ಹೇಳ್ತಾರೆ, ಕಿತ್ತೂರಾಣಿ ಚೆನ್ನಮ್ಮ, ನಮ್ಮ ರೈತರ ಜೊತೆ ಬಿತ್ತಿರಾ, ಉತ್ತಿರಾ ಅಥವಾ ಕಳೆಯನ್ನ ಕಿತ್ತಿರಾ ಅಂದಂಗೆ ಇವ್ರು ಏನೂ ಮಾಡಲ್ಲ. ಎಲ್ಲ ಮಾಡಿದ್ರು ನಮ್ಮ ರೈತರು. ಅವರು ಬೀದಿಗೆ ಬಂದು 1.5 ತಿಂಗಳು ಬೀದಿಲಿ ನಿಂತ್ಕೊಂಡು ಬೆಳಗಾಂ ನಾನು ಹೋಗಿದ್ದ ದಿವಸ ಅಲ್ಲಿ ಲಾಠಿ ಚಾರ್ಜ್ ಆಯಿತು. ನಾನು ಇನ್ನೊಂದು ಹಳ್ಳಿಗೆ ಹೋದೆ. ಅಷ್ಟೊತ್ತಿಗೆ ಸಿದ್ದರಾಮಯ್ಯನವರು 3,300 ರೂಪಾಯಿ ಅನೌನ್ಸ್ ಮಾಡಿದ್ರು. ಅಂದರೆ ನಾವು ಇವತ್ತು ಕಷ್ಟಪಟ್ಟು ದುಡಿದು ಯಾರೋ ಶುಗರ್ ಫ್ಯಾಕ್ಟ್ರಿ ಓನರ್, ಯಾರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಓನರ್ ಅಂತೆ, ಯಾರೋ ಸತೀಶ್ ಜಾರಕಿಹೊಳಿ ಅಂತೆ, ಈ ಕಡೆ ನಮ್ಮ ಹಿಂದೂ ಹುಲಿ ಏನೋ ಯತ್ನಾಳು ಕೂಡ ಓನರ್ ಅಂತೆ. ನಾನೇ ಹೇಳಿದೆ ಬರ್ಕೊಟ್ಬಿಡ್ಬೇಕು ಇದನ್ನೆಲ್ಲ. ಈ ಯಾವ ಹಿಂದುತ್ವ ಅಂತ ಹೇಳ್ತಾರೆ ಅವ್ರಿಗೆಲ್ಲ ಬರ್ಕೊಡ್ಬೇಕು ಆ ಶುಗರ್ ಫ್ಯಾಕ್ಟ್ರಿಗಳನ್ನು. ಸರ್ ಬದಲಾವಣೆ ಎಲ್ಲ ಸೆಗ್ಮೆಂಟಲ್ಲೂ ಬೇಕಾಗಿದೆ. ಅದು ಸಾಮಾಜಿಕವಾಗಿರ್ಬೋದು, ರೈತರ ಜೀವನದಲ್ಲಾಗಿರ್ಬೋದು. ಧಾರವಾಡದಲ್ಲಿ ಅವನು ಶಶಿ ಪೊಲೀಸ್ ಕಮಿಷನರು ಪರ್ಮಿಷನ್ ಕೊಟ್ಟಿಲ್ಲ. ಲೆಕ್ಕ ಹಾಕೊಳ್ಳಿ ಎಂತ. ಈಗ ಅವನು ಕೂಡ ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರೀಬೇಕಾದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರೆದು IPSಗೆ ಅಲ್ಲಿ ನಾವು ತಗೊಂಡು ಇಲ್ಲಿಗೆ ಬಂದು ಜಾಗದಲ್ಲಿ ಕೂತ್ಕೊಂಡಿರೋದು. ನೀನು ಓದಿ ನಿನಗೂ ಕೂಡ ಅವಕಾಶ ಕೊಟ್ಟಿದ್ದಕ್ಕೆ ತಾನೇ ಒಬ್ಬ ಪೊಲೀಸ್ ಕಮಿಷನರ್ ಆಗಿರೋದು. ನೀನು ಇವ್ರುಗಳಿಗೆ, ರಾಜಕಾರಣಿ ಬಗೆಟ್ಗಳಿಗೆ ಪರ್ಮಿಷನ್ ಕೊಡಲ್ಲ. ದೇಶದ ಸಂವಿಧಾನದಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕೆ ಪರ್ಮಿಷನ್ ಕೊಡದಿರೋದಕ್ಕೆ ಅವಕಾಶ ಇದೆಯಾ? ನನ್ನ ದೇಶದ ಸಂವಿಧಾನದಲ್ಲಿ ಆ ಪ್ರೊಟೆಸ್ಟ್ಗೆ ಅವಕಾಶ ಇದೆ, ವಿರೋಧಕ್ಕೆ ಅವಕಾಶ ಇದೆ. ನಮಗೆ ಅವಕಾಶ ಪೊಲೀಸ್ ಆರ್ ನಾಟ್ ದ ಪರ್ಮಿಟಿಂಗ್ ಅಥಾರಿಟಿ. ಪ್ರೊಟೆಸ್ಟ್ ಮಾಡಬೇಕಾದ್ರೆ ಅವ್ರು ಪರ್ಮಿಟಿಂಗ್ ಅಥಾರಿಟಿ ಅಲ್ಲ, ಇನ್ಫಾರ್ಮೇಟಿವ್ ಅಥಾರಿಟಿ. ಅವ್ರುಗಳಿಗೆ ನಾವು ತಿಳಿಸ್ತೀವಿ ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡ್ಕೊಳ್ಳಿ ಅಂತ. ಅಷ್ಟು ಬಿಟ್ಟರೆ ಅವ್ರು ನಮಗೆ ಪರ್ಮಿಷನ್ ಕೊಡೋವಂಥ ಅವಶ್ಯಕತೆ ಇಲ್ಲ. ನಮ್ಮ ದೇಶದ ಸಂವಿಧಾನ ಕೊಟ್ಟಿದೆ ಸರ್. ಯುವ ಜನತೆ ಮ್ಯಾನಿಫೆಸ್ಟೋದಲ್ಲಿದೆ ಸರ್. ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಬಂದ 1 ವರ್ಷಕ್ಕೆ 2.25 ಲಕ್ಷ ಸರ್ಕಾರಿ ಉದ್ಯೋಗಗಳನ್ನು ಫಿಲ್ ಮಾಡ್ತೀವಿ ಅಂತೆ. ಕಪ್ಪು ಚುಕ್ಕೆ ಇಲ್ಲದಂಥ ಸಿದ್ದರಾಮಯ್ಯ ಮರ್ತೋಗಿದ್ದಾರಾ ಅಥವಾ ಏಜ್ ಅವ್ರಿಗೆ ಇಲ್ಲ? ಲೂಟಿ ಮಾಡ್ತಾ ಇರೋವಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಬರೀ ಲೂಟಿಗೆ ಮೀಸಲಾಗಿಟ್ಟಿದ್ದೀರಾ, ಭ್ರಷ್ಟಾಚಾರಕ್ಕೆ ಮೀಸಲಾಗಿಟ್ಟಿದ್ದೀರಾ, ಬರೀ ದೌರ್ಜನ್ಯಕ್ಕೆ ಮೀಸಲಾಗಿದ್ದೀರಾ? ಪೊಲೀಸರು ಪ್ರತಿದಿನ ಪಿಕ್ಚರಲ್ಲೇ ಇದ್ದಾರೆ. ನಾವು ಒಂದಲ್ಲ ಒಂದು ವಿಚಾರಕ್ಕೆ ಸಂಜೆ ಸೂಪರ್ ಕಾಪ್ ಆಗಿದ್ದವರು ಇವತ್ತು ಡಕಾಯಿತರಾಗಿದ್ದಾರೆ. ಇವತ್ತು ATM ದರೋಡೆ ಮಾಡೋರಾಗಿದ್ದಾರೆ. ಬೆಡ್ ಕರೀತಾರೆ, ಏನೋ ಬಂಗ್ಲೆ ಕರೀತಾರೆ, IB ಕರೀತಾರೆ ಹೆಣ್ಮಕ್ಳನ್ನ. ಏನೋ ಬಾ ನಿನ್ನ ಮಜಾ ಮಾಡಬೇಕು ನೀನು. ಆ ಮಟ್ಟಕ್ಕೆ ಬಂದಿದೆ. ನಾವು ಯಾರಿಗೆ ಹೇಳೋಕ್ಕಾಗತ್ತೆ? ಇವತ್ತೊಬ್ಬ ನೆನ್ನೆ ಒಬ್ಬ ಕಳಂಕ DGPಗೆ ನೋಡ್ರಿ
ಈ ಸಮಾಜವನ್ನು ರಕ್ಷಣೆ ಮಾಡಬೇಕಾದಂಥ ಪೊಲೀಸರ ಕೈಗೆ ಒಬ್ಬ ಕಳಂಕಿತ ಹೆಣ್ಮಕ್ಳನ್ನ ಹೊಟ್ಟೆ ಮುಡಿದವನು ಎದೆ ಮುಡಿದವನನ್ನ ಈ DGP ರಾಮಚಂದ್ರನನ್ನ ಗೊತ್ತಿಲ್ಲ ಏನು ಡೀಲ್ ನಡೀತಾ ಇವರಲ್ಲಿ ಮತ್ತೆ ಅವನಿಗೆ ಪ್ರಮೋಷನ್ ಕೊಟ್ಟು ಇವತ್ತು ಪೋಸ್ಟ್ ಕೊಟ್ಟಿದ್ದೀರಾ ಅಂತಂದರೆ ಅಂದರೆ ಇನ್ನೂ ಯಾರನ್ನ ಮುಡ್ಕೊಂಡು ಇನ್ನೊಂದು 20 ದಿನ ಮಜಾ ಮಾಡಲಿ ಅಂತನಾ ಏನು ಮೆಸೇಜ್ ನನಗೆ ಗೊತ್ತಿಲ್ಲ. ಕರ್ನಾಟಕದ ರಾಜ್ಯದ CM ಹೋಮ್ ಮಿನಿಸ್ಟ್ರು ಮಾತಾಡಬೇಕಿದ್ರ ಬಗ್ಗೆ ಯಾತಕ್ಕೋಸ್ಕರ ಇಂಥ ವ್ಯಕ್ತಿಗಳ ಕಳಂಕ. ನಾನೇನೋ CM ಆಗಿದ್ರೆ ಖಂಡಿತ, ನಾನೇನೋ ಸಿದ್ದರಾಮಯ್ಯ ಜಾಗದಲ್ಲಿ ಇದ್ದಿದ್ರೆ ಹೋಮ್ ಮಿನಿಸ್ಟರ್ ಜಾಗದಲ್ಲಿ ಅವನಿಗೆ ಪರ್ಮನೆಂಟಾಗಿ ಜೈಲು ಕೊಟ್ಬಿಡ್ತಾ ಇದ್ದೆ. ಈ ರಾಜ್ಯದಲ್ಲಿ ಸರ್ ರಕ್ಷಣೆ ಬಾಯಲ್ಲಿ ಹೇಳೋದಲ್ಲ, ರಕ್ಷಣೆ ಮಾಡೋದು ಅಥವಾ ಜಾತಿ ಹೆಸರಲ್ಲಿ ಧರ್ಮದ ಹೆಸರುಗಳಲ್ಲಿ ಇವರು ಅಧಿಕಾರಕ್ಕೆ ಬರೋದು. ಮೊನ್ನೆ ಯಡಿಯೂರಪ್ಪನ ಮಗ ಇವನು ಯಾರು ಅಶೋಕ ಕೂತ್ಕೊಂಡು ಮಾಡ್ತಾರೆ, ನೆಕ್ಸ್ಟ್ ನಾನೇ CM. ನಿಮ್ಮ ಅಪ್ಪನ ಮನೆದ ಹಂಗಾರೆ ನಮ್ಗೆ ಯಾರಿಗೂ ಏನು ಸ್ವತಂತ್ರ ಇಲ್ಲ, ಬರೀ ಹಂಗಾರೆ ಓಟ್ ಹಾಕಿ ಟ್ಯಾಕ್ಸ್ ಕಟ್ಟೋದು ಒಂದೇ ಕೆಲಸ. ಅಪ್ಪ ಮಕ್ಕಳು ಮಾತ್ರ CM ಅಲ್ಲಿ ಇವರೇ ಒಬ್ಬರೇ ಆದರೆ ಒಬ್ಬರು. ಸೊ ಎಲ್ಲೋ ಒಂದು ಕಡೆ ಜನರಿಗೆ ಫ್ರಸ್ಟ್ರೇಟ್ ಆಗಿರೋದಂತೂ ನಿಜ ಸರ್. ಎಲ್ಲ ಸೆಗ್ಮೆಂಟ್ಗೂ ಆಗಿದೆ. ಸೊ ದುಡಿಯೋ ಸೆಗ್ಮೆಂಟ್ಗೆ ಆಗಿದೆ, ಮತ್ತು ಕಾರ್ಮಿಕರಿಗೆ ಆಗಿದೆ, ರೈತರಿಗೆ ಆಗಿದೆ. ಇವತ್ತು ಓದೋರಿಗೆ ಕಷ್ಟ ಆಗ್ತಾ ಇದೆ. ಯಾಕೆ ಅಂದರೆ ಸಾಲ ಮಾಡಿ ಓದಬೇಕು, ಓದ್ಮೇಲೆ ಕೆಲಸ ಕೊಡೋಕ್ಕೆ ಕೂಡ ಪ್ರೊಟೆಸ್ಟ್ ಮಾಡಬೇಕು ಅನ್ನೋದಾದರೆ ಒಂದು ಸಾಮಾಜಿಕ ನ್ಯಾಯ ಕೊಡಲ್ಲ. ಧರ್ಮಸ್ಥಳದ ವಿಚಾರದಲ್ಲಿ ಸಾಮಾಜಿಕ ನ್ಯಾಯ ಎಲ್ಲಿ ಸಿಗಲಿಲ್ಲ. ಫೈಲ್ RTI ಕೆಳಗಡೆ SIT ರಿಪೋರ್ಟನ್ನು ಆಕ್ಸೆಸ್ ಮಾಡೋಕ್ಕೆ ಕೇಳಿದ್ರೆ ಇನ್ಫಾರ್ಮೇಷನನ್ನು ಡಿನೈ ಮಾಡಿದ್ದಾರೆ. ಸರ್ ಏನು ನಡೀತಾ ಇದೆ? ಎಲ್ಲ ಮುಚ್ಚಿಟ್ಕೊಂಡು ಮಾಡ್ತಾ ಇರೋವಂಥ ಕೆಲಸ ಸರ್. ಇವತ್ತು ರಾಜ್ಯದಲ್ಲಿ ಸರ್ ಎಲ್ಲ ಸೆಗ್ಮೆಂಟು ನೊಂದಲಿದ್ದಾರೆ. ತೆರಿಗೆ ಕಟ್ಟೋದು, ಬೆಲೆ ಏರಿಕೆನ ನುಂಗೋದು, ಭ್ರಷ್ಟಾಚಾರವನ್ನು ನೋಡಿಕೊಂಡು ಸುಮ್ಮನೆ ಇರುವಂಥ ಪರಿಸ್ಥಿತಿ. ಕೇಳಿದ್ರೆ ಕೇಸುಗಳಾಗ್ತಾರೆ, ರೌಡಿ ಶೀಟರ್ಗಳು ಓಪನ್ ಮಾಡ್ತಾರೆ. ಇವತ್ತು ನ್ಯಾಯಾಲಯಗಳ ಮೇಲೆ ಏನಾದರೂ ಇವತ್ತು 5 ಕೋಟಿ ಕೇಸುಗಳು ಭಾರತದಲ್ಲಿದೆ. ಇದನ್ನೆಲ್ಲ ಡಿಸ್ಪೋಸ್ ಮಾಡೋಕ್ಕೆ 400 ವರ್ಷ ಬೇಕಂತೆ. ಪ್ರತಿದಿನ ಸುಳ್ಳು FIRಗಳನ್ನು ತೊಗೊಂಡೋಗಿ ಕೋರ್ಟ್ಗಳಿಗಿಟ್ಟು ಜೀವನ ಮಾಡೋ ಮಟ್ಟಕ್ಕೆ ಇವತ್ತು ಪೊಲೀಸ್ ಠಾಣೆಗಳು ಬಂದಿದೆ. ಐ ಥಿಂಕ್ ಬದಲಾವಣೆ ಬೇಕು ಸರ್. ಐ ಥಿಂಕ್ ವಿಜಯ್ ಅವ್ರ ವಿಚಾರಕ್ಕೆ ನೋಡಿ ಎಷ್ಟು ಹೇಳಬೇಕಾಯ್ತು ನನಗೆ ಗೊತ್ತಿಲ್ಲ. ಐ ಥಿಂಕ್ ಸರ್ ಅಂದರೆ ಇವಾಗ ಸಾಮಾನ್ಯ ಮನುಷ್ಯ ಅನ್ನೋದಕ್ಕಿಂತ ಒಬ್ಬ ಮಾಧ್ಯಮದವರಾಗಿ ನಾವು ಸಹ ಕೆಲವು ವ್ಯಕ್ತಿಗಳ ಬಗ್ಗೆ ನಾವು ತೋರಿಸ್ತೀವಿ ಅಂತಂದರೆ ನಮ್ಮ ನಾಳೆಗೆ ಡಿಫಾಮೇಷನ್ ಕೇಸ್ ಬಿದ್ದಿರುತ್ತೆ. ಇಲ್ಲ, ಡಿಫಾಮೇಷನ್ ಕೇಸ್ ಅಲ್ಲ, ಡಿಫಾಮೇಷನು ಅಥವಾ ಏನು ಹುಡುಗಲ್ ಸ್ಟೇ ಆರ್ಡರ್ ತರೋದು ಒಂದು ರೀತಿ ಕಾಮನ್ ಆಗಿಬಿಟ್ಟಿದೆ. ಮುಂಚೆ ಎಲ್ಲ MLAಗಳು ಮಿನಿಸ್ಟ್ರುಗಳು ತರೋದು, ಈಗ ಸ್ವಾಮೀಜಿಗಳು ಕೂಡ ಹೋಗಿ ಸ್ಟೇಗಳನ್ನು ತಂದಿರೋದು ಮುಂಚಿತವಾಗಿ. ಯಾಕಂದರೆ ಈಗ ಕೆಲವು ಸ್ವಾಮೀಜಿಗಳು ಅಥವಾ ಕೆಲವು ಯಾರೋ ಬಿಸ್ನೆಸ್ ಮ್ಯಾನ್ಗಳು ಅಥವಾ ಕೆಲವು ಪೊಲಿಟಿಷಿಯನ್ಸ್ದು ಕೆಲವು ಕಾಮಕಾಂಡಗಳದ್ದು ವೀಡಿಯೋಗಳು ಬರ್ತವೆ. ಅಂದರೆ ವೀಡಿಯೋಗಳು ಯಾಕೆ ಬರ್ತವೆ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಅವ್ರ ಜೊತೆ ಚೆನ್ನಾಗಿದ್ದಾಗ ಆ ವೀಡಿಯೋಗಳು ನೋಡಿದಾಗ ಗೊತ್ತಾಗುತ್ತೆ ಎಲ್ಲ ಸಮ್ಮತಿಯಿಂದ ಇರ್ತವೆ. ಬಟ್ ಅಲ್ಲೇನೋ ಡೀಲ್ ಆಗಿರಲ್ವೋ ಅಥವಾ ಅವ್ರಿಗೆ ಒಪ್ಪಿರಲ್ವೋ. ಆ ವಿಡಿಯೋ ಬಂದಾಗ ಒಂದು ಟೆಲಿಕಾಸ್ಟ್ ಆಗ್ತಾ ಇದ್ದಂಗೆ ಇಮಿಡಿಯೇಟ್ ಸ್ಟೇ ಕೊಡ್ತಾರೆ. ಅಂದರೆ ನಡೆದಿರೋ ಸತ್ಯ, ಅವನಿರೋದು ಸತ್ಯ, ಅದು ಸಹ ಸ್ಟೇ ಕೊಡ್ತಾರೆ. ಜನಕ್ಕೆ ತೋರಿಸ್ಬಾರ್ದು ಅಂತ. ಮತ್ತು ಇನ್ನೇನು ನಾವು ಮಾಧ್ಯಮದ ಇನ್ನೇನು ತೋರ್ಸೋಕ್ಕಾಗುತ್ತೆ? ಇಲ್ಲ, ನಮಗೆ ಅನಿಸಿದ್ದೇನೋ ಅಂತಂದರೆ ನಾನು 2020-21ರಲ್ಲಿ ರಮೇಶ್ ಜಾರಕಿಹೊಳಿ DK ಶಿವಕುಮಾರ್ ಮನೆ ಎದುರುಗಡೆನೇ ಪಕ್ಕದ ರೋಡಲ್ಲಿ ಇದ್ದಿದ್ದು. ಆವಾಗ BJP ಸಮಯದಲ್ಲಿ ಆ CD ಪ್ರಕರಣ ಎಕ್ಸ್ಪೋಸ್ ಆಗಿದ್ದು. ನನಗೆ ಅನಿಸಿದ್ದು ಅವತ್ತೇನೋ ಅಂತಂದರೆ ಇದಾದಮೇಲೆ ಯಾವುದು CD ಪ್ರಕರಣ ಬರೋದಿಲ್ಲ. ಅಂದರೆ ಅಂದರೆ ಮಾನ ಮರ್ಯಾದೆಗೋಸ್ಕರ ಅಂಜಿ ಎಲ್ಲೋ ಒಂದು ಕಡೆ ಇದೆಲ್ಲ ನಿಂತೋಗುತ್ತೆ ಅಂತ ನನಗನ್ಸಿದ್ದು. ಅದಾದಮೇಲೆ ಸಾಲು ಪ್ರಕರಣಗಳನ್ನು ನೋಡಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಸೊ ದೇ ಹ್ಯಾವ್ ಟೇಕನ್ ದಿಸ್. ಅಂದರೆ ಇದು ಲೂಟಿ ಭಾಷಣ ಮಾಡೋದು, ಸುಳ್ಳು ಹೇಳೋದು, ಅಧಿಕಾರಕ್ಕೆ ಬರೋದು, ನಮ್ಮನ್ನು ಲೂಟಿ ಮಾಡೋದು, ಬರೀ ಲೂಟಿ ಜೊತೆಯಲ್ಲೇ ಅತ್ಯಾಚಾರಗಳು, ಈ ಥರ ಮಜಾ ಮಾಡೋ ಕೆಲಸಗಳು. ಆಮೇಲೆ ಇದನ್ನೆಲ್ಲ ಅವ್ರು ಏನು ಅಂದ್ಕೊಂಡಿದ್ದಾರೆ ಅಂತಂದರೆ ನಮ್ಮನ್ನು ಯಾರು ಕೇಳ್ತಾರೆ, ನಮಗೆ ಕ್ಲೀನ್ ಚಿಟ್ ಕೊಡ್ತಾರೆ. ಇವಾಗ ನಾನು CD ಪ್ರಕರಣದಲ್ಲೂ ಅಷ್ಟೇ, ನಾನು ಅಲ್ಟಿಮೇಟಾಗಿ ಆ ಚಾರ್ಜಸ್ ವೈಪ್ ಔಟ್ ಆಯಿತು. ಅದು ಏನಾಯಿತು ನನಗೆ ಗೊತ್ತಿಲ್ಲ. ನೀವು ಹೇಳೋದಾಗೆ ಕತ್ತಲ ಮರೆಯಲ್ಲಿ ಏನು ಡೀಲ್ ಆಯಿತು ನಮಗಂತೂ ಗೊತ್ತಿಲ್ಲ. ಕರ್ಕೊಂಡೋಗಿ ಎಕ್ಸ್ಪೋಸ್ ಮಾಡಿದ್ರೆ ನಾವು, ಒಂದು ಹೆಣ್ಮಗಳು ಬೀದಿಗೆ ಬಂದವಳೆ ಅಂತ ನಿಂತವ್ರು ನಾವು, ನಮ್ಮ ಜೀವನವನ್ನು ಸ್ಟೆಕ್ಗಿಟ್ಟಿದವ್ರು ನಾವು. ಎಲ್ಲ ಆಯಿತು. ಎಲ್ಲ ಆದಮೇಲೆ ಎಲ್ಲ ತಣ್ಣಗಾಗೋಯ್ತು. ಸೊ ಹಂಗಾಗಿ ಏನು ಅನಿಸುತ್ತೆ ಅಂತಂದರೆ, ಆಮೇಲೆ ಈ ನೈತಿಕವಾಗಿ ಇವ್ರ ಮೇಲೆ ಜವಾಬ್ದಾರಿ ಇದೆ ಸರ್. ನೈತಿಕವಾಗಿ ಇವ್ರು ಯಾರೂ ಕೂಡ ಅನ್ಕೊಳಂಗಿಲ್ಲ. ರಮೇಶ್ ಜಾರಕಿಹೊಳಿ ವಿಚಾರದಲ್ಲೇ ಆಗಿರ್ಬೋದು, ಇಲ್ಲ ಅದು ಸಮ್ಮತಿಸಿದ ಸೆಕ್ಸ್ ಅನ್ನೋದಾದರೂ ಕೂಡ ನಿಮಗೆ 60+ ಆಕೆಗೆ 20+, ಯಾರೋ ಒಬ್ಬರು ನಮ್ಮ ಆಫೀಸ್ಗೆ, ಒಬ್ಬ ಮಿನಿಸ್ಟರ್ ಆಫೀಸ್ಗೆ ಬರ್ತಾರೆ ಅಂತಂದರೆ ಅವ್ರಿಗಿಂತ ನಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಇರಬೇಕು. ಅಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಬೇಕಾದಂಥ ಜವಾಬ್ದಾರಿ ಕರ್ನಾಟಕ ಜನತೆ ಮೇಲಿದೆ. ಆಮೇಲೆ ಸ್ವಾಮೀಜಿಗಳ ವಿಚಾರ ಬಂದಾಗ ಸ್ವಾಮೀಜಿಗಳು ಅದರಿಂದ ದೂರ ಇರಲೇಬೇಕು ಅಂತಲೇ ಅವರೇ ಹೇಳ್ಕೊಳ್ತಾರೆ. ನಾನು ಸನ್ಯಾಸಿ, ನಾನು ಎಲ್ಲದನ್ನು ಬಿಟ್ಟಿದ್ದೀನಿ ಅಂತ. ನನಗೆ ಗೊತ್ತಿಲ್ಲ ಎಷ್ಟೋ ಸ್ವಾಮೀಜಿಗಳು ನಾನು ನೋಡಿರೋದು ಅಲ್ಲಿ ಬಾದಾಮಿ ತಿಂತಾ ಇರ್ತಾರೆ, ಬಾದಾಮಿ ತಿಂತಾ ಇರ್ತಾರೆ, ಗೋಡಂಬಿ ತಿಂತಾರೆ, ದ್ರಾಕ್ಷಿ ತಿಂತಾ ಇರ್ತಾರೆ. ಏನು ಕೈಮೈ ಕಟ್ಗ ಅಥವಾ ಏನಕ್ಕೆ ನನಗೂ ಗೊತ್ತಿಲ್ಲ. ಇದನ್ನು ಯಾರೋ ಒಳ್ಳೆ ಫುಡ್ಡು, ಅಲ್ಲ ಒಳ್ಳೆ ಫುಡ್ ನಾವು ತಿನ್ಬೇಕು. ಆ್ಯಕ್ಚುಲಿ ಸಂಸಾರಸ್ಥರು ತಿನ್ನಬೇಕು. ಇದು ನನಗೆ ಗೊತ್ತಿಲ್ಲ. ಇದು ಹೆಂಗೆ ನಡೀತಾ ಇದೆ ಇದೆಲ್ಲ. ಅಥವಾ ನಮಗೇನು ಮುಖವಾಡ ಹಾಕ್ಕೊಂಡು ಎಲ್ಲ ಜೀವನ ಮಾಡ್ತಾನೆ. ಎಲ್ಲ ಸ್ವಾಮೀಜಿಗಳ ಬಗ್ಗೆ ಮಾಡ್ತಾ ಇಲ್ಲ.
ಹಲವು ಸ್ವಾಮೀಜಿಗಳು ಆ ಚಾರ್ಜಸ್ ಮೇಲೆ ಈಗ ಮುರುಘಾ ಇಫ್ ಐ ನಾಟ್ ರಾಂಗ್ ಅಲ್ಲಿ ಚಿತ್ರದುರ್ಗದ್ದು ಚಿತ್ರದುರ್ಗದಲ್ಲಿ ಮುರುಘಾಶ್ರೀ ಮಠದಕ್ಕೆ ಕ್ಲೀನ್ ಚಿಟ್ ಕೊಟ್ಟರು. ಹೊರಗಡೆ ಬಂದಾಗ ಜನರ ಪರಿಸ್ಥಿತಿ ಏನಿದೆ ಅಂದರೆ ಅವ್ರಿಗೆ ಏನೋ ಶಾಲು ಹಾರ ಪೇಟ ಹಾಕಿ ಸಂಭ್ರಮಾಚರಣೆ ಮಾಡೋಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ಇಲ್ಲ ಇದು ಮತ್ತೆ ಐ ಥಿಂಕ್ ನಿವೃತ್ತ ನಿವೃತ್ತ ಲೋಕಾಯುಕ್ತ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅದನ್ನೇ ಹೇಳಿದ್ದು, ಜೈಲಿಗೆ ಹೋಗಿ ಜಾಮೀನು ತಗೊಂಡ್ಬಂದವ್ರಿಗೆ ಇವತ್ತು ಆರ ತುರಾಯಿ ಹಾಕಿ ಸಂಭ್ರಮಾಚರಣೆ ಮಾಡೋ ಮಟ್ಟಿಗೆ ಸಮಾಜ ಬೆಳೆದಿದೆ ಅಂತ ಅಲ್ವಾ. ಅಂದ್ರೆ ಅವ್ರು ಯಾವ ಕೇಸ್ಗೆ ಹೋಗಿದ್ರು ಒಳಗಡೆ, ಅಥವಾ ಇವತ್ತು ನಾವಿಲ್ಲಿ ಮಾತಾಡ್ತಾ ಇದ್ರೆ ನಮಗೂ ಸಹ ಕೆಟ್ಟ ಕಮೆಂಟ್ ಕೆಳಗಡೆ ಬರ್ಬೋದು, ನೀನು ನಮ್ಮ ಜಾತಿ ವಿರೋಧಿ. ಅಥವಾ ಕೆಲವು ಸ್ವಾಮೀಜಿಗಳು ಒಂದು ಸಾಮಾಜಿಕ ಸಭೆಯಲ್ಲಿ ಹೇಳ್ತಾರೆ ಸರ್, ಏನಂತ, ಈ ವೀರಶೈವ ಲಿಂಗಾಯತರು 5 ಜನ ಕೊಡ್ತವ್ರು, ನೀ ಲಿಂಗಾಯತ ಒಬ್ಬನ ಕೊಡ್ತವನು ಅಂತ ಒಬ್ಬ ಸ್ವಾಮೀಜಿ ಹೇಳಿಕೆ ಕೊಡ್ತಾನೆ. ಆ ಸ್ವಾಮೀಜಿ ಮೇಲೂ ಸಹ ಈಗ ಪೋಕ್ಸೋ ಕೇಸ್ ಆಯ್ತು. ಹಲವಾರು ಸ್ವಾಮೀಜಿಗಳನ್ನ ಇತ್ತೀಚೆಗೆ ಪೀಠದಿಂದ ಉಚ್ಚಾಟನೆ ಮಾಡ್ತಿದ್ದಾರೆ. ಅಂದ್ರೆ ಇವತ್ತು ದಾವಣಗೆರೆಯಲ್ಲಿ ನಡೀತಲ್ಲ, ಪೀಠದಿಂದ ಉಚ್ಚಾಟನೆ ನಡೀತು, ಮತ್ತೆ ಅಲ್ಲಿ ಟ್ರಸ್ಟ್ ಸ್ಕ್ಯಾಮ್ ಆಗಿದೆ ಅಂತಂದ್ರು. ಅಂದ್ರೆ ಸಾರ್ವಜನಿಕರಿಗೆ ಜನಗಳಿಗೆ ಗೊತ್ತಾಗ್ತಿದೆ, ಆದ್ರೂ ಸಹ ನಾವು ಕೈ ಮುಗಿಯೋದು ಬಿಡ್ತಿಲ್ಲ ಸರ್. ಮುಖವಾಡ ಅನ್ನೋದು ಮೇಕಪ್ ಒಂದೇ ದಿವಸ, ಸಾಯಂಕಾಲಕ್ಕೆ ನೀವೇ ವಾಶ್ ಮಾಡ್ಕೊಬೇಕು, ಇಲ್ಲ ಅಂತಂದ್ರೆ ಗಬ್ಬಾಸ್ನೆ ಬರ್ತದೆ. ಮೇಕಪ್ ಯಾವ ಥರ ನಿಮ್ಗೆ ಬಂದೇ ಗೊತ್ತಾಗುತ್ತೆ ಸರ್. ಅದು ರಾಜಕಾರಣಿ ಆಗಿರಲಿ, ಪೊಲೀಸ್ ಆಗಿರಲಿ, ಸೂಪರ್ ಕಾಪ್ಗಳಂತ ತೋರಿಸ್ತಾ ಇದ್ರು ಒಂದಷ್ಟು ವರ್ಷಗಳ ಕಾಲ ಪೊಲೀಸವ್ರನ್ನ. ಇವತ್ತು ಯಾವ ಸೂಪರ್ ಕಾಪ್ ಎಲ್ಲ ಕಳ್ಳರು, ದೊರೆಡೆಕೋರು, ರೇಪಿಸ್ಟ್ಗಳು, ಮುರು ಬಿಟ್ಟವರು ಅನ್ನೋ ಮಟ್ಟಕ್ಕೆ ಇವತ್ತು ಪೊಲೀಸವರು ಪ್ರೊಜೆಕ್ಟ್ ಆಗ್ತಾ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರೊಜೆಕ್ಟ್ ಆಗ್ತಾ ಇದೆ. ಇವತ್ತು ಕರ್ನಾಟಕದಲ್ಲಾಗಿರ್ಬೋದು ಅಥವಾ ನಮ್ಮ ಬೆಂಗಳೂರಲ್ಲಾಗಿರ್ಬೋದು ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳು ಬೆಳ್ಕೊಂಡು ನಿಂತ್ಕೊಂಡಿದೆ. ಡ್ರಗ್ ಅನ್ನೋದು ಮೂಲೆ ನಿಮಗೆ ಈಸಿಯಾಗಿ ಸಿಗ್ತಾ ಇದೆ. ಇವತ್ತೇ ಯುವ ಜನತೆ ಕೆಲಸ ಒಂದು ಕಡೆ ಎಲ್ಲ, ಓದೋದಕ್ಕೆ ತಂದೆ ತಾಯಿಗಳು ಸಾಲ, ಹಾಳಾಗಲಿಕ್ಕೆ ಈ ಒಂದು ಡ್ರಗ್ ದಂಧೆ ಏನಿದೆ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದೆ, ಒಂದು ಮಾಫಿಯಾಗಳಾಗಿ ಬೆಳೆದು ನಿಂತಿದೆ. ಇದನ್ನು ತಡೆ ಮಾಡಬೇಕಾದಂಥ ಪೊಲೀಸರು ಇದನ್ನು ಈ ಮಟ್ಟಕ್ಕೆ ದೊಡ್ಡದಾಗಿ ಬೆಳೆಸಿ ಇವತ್ತಿನ ಯುವ ಜನತೆ ಅಥವಾ ಆಗ್ತಾ ಇರೋಂಥ ರೇಪ್ಗಳಾಗಿರ್ಬೋದು. ಹೋದ ವರ್ಷ 2025ರಲ್ಲಿ ಒಂದು 700 ರೇಪ್ ಆಗಿದೆ. ಸೊ ಯಾವ ರಾಮರಾಜ್ಯ ಕಟ್ಟಿದ್ದೀವಿ ನಾವು? ಯಾವ ರಾಮರಾಜ್ಯ ನಾವು ಇವತ್ತು ಕರ್ನಾಟಕದಲ್ಲಿ ಕಟ್ಟಕ್ಕೆ ಸಾಧ್ಯ? ಹಾಗಂತ ಏನು BJP ಇದ್ಬಿಟ್ರೆ ರಾಮರಾಜ್ಯ ಕಟ್ಟಿಬಿಡ್ತಾರೆ ಅಂತೇನಿಲ್ಲ. BJP ಇರಬೇಕಾದ್ರೆ ಇನ್ನೂ ಜಾಸ್ತಿ ಆಗಿದೆ. ಈಗ ಖುದ್ದು ಯಡಿಯೂರಪ್ಪನ 50 ವರ್ಷದ ಏನೋ ಒಂದು ಮಾಡಕ್ಕೆ ಹೊರಟಿದ್ದಾರೆ. ಯಡಿಯೂರಪ್ಪನ ಮೇಲೆ ಏನು ಚಾರ್ಜಸ್ ಇದೆ? ಪೋಸ್ಕೋ ಚಾರ್ಜಸ್ ಇರೋವಂಥ ವ್ಯಕ್ತಿನ ಮೊನ್ನೆ ನಿರ್ಮಾನದ ಸ್ವಾಮೀಜಿನ ಬಂದು ಮಗ ಬಂದು ಕರೀತಾ ಇದ್ದಾನೆ, ಬನ್ನಿ ಅಲ್ಲಿಗೆ ಅಂತ. ನನಗೆ ಗೊತ್ತಿಲ್ಲ ಏನೋ ಅಲ್ಲ. ಇವತ್ತು ಆಡಂಬರ ಹೆಂಗಿದೆ ಅಂತಂದರೆ, ನಿಮ್ಮ ಮೇಲೆ ಒಂದಷ್ಟು ಅತ್ಯಾಚಾರದ ಪ್ರಕರಣಗಳು, ದರೋಡೆ ಪ್ರಕರಣಗಳು ಎಲ್ಲ ಮುಖವಾಡ ಹಾಕ್ಕೊಂಡು ಜನಗಳಿಗೆ ಮುಖವಾಡ ತೋರಿಸುವಂಥ ಕೆಲಸಗಳನ್ನು ಎಲ್ಲರೂ ಮಾಡ್ತಾ ಇದ್ದಾರೆ. ಬಟ್ ಜನ ಯಾರೂ ಹುಚ್ಚರಲ್ಲ. ಜನರಿಗೆ ಬದಲಾವಣೆ ಬೇಕು ಅಂತ ಅನಿಸಿದೆ. ಜನರು ಮೌನವಾಗಿದ್ದಾರೆ. ಬಟ್ ಡೆಫಿನೆಟ್ಲಿ ಕರ್ನಾಟಕ ನೀಡ್ಸೆ ಒಂದು ಆಲ್ಟರ್ನೇಟಿವ್ ಪೊಲಿಟಿಕ್ಸ್ ಬೇಕು. ಇಲ್ಲ ಅಂತಂದರೆ ಕರ್ನಾಟಕ ಉಳಿಯಲ್ಲ ಸರ್. ನಮ್ಮ ಸಂಸ್ಕೃತಿ ಅನ್ನೋದನ್ನು ಮುಖವಾಡ ಹಾಕಿ ಮುಚ್ಚಿಬಿಟ್ಟಿದ್ದಾರೆ ಇವರೆಲ್ಲರೂ ಸೇರಿಕೊಂಡು. ಹೆಸರಿಗೆ ಮಾತ್ರ ಧರ್ಮ ಜಾತಿ ಅಂತ ಹೇಳ್ತಾರೆ, ಎಲ್ಲರೂ ಕಳಂಕರಿತರಾಗಿದ್ದಾರೆ. ಇವತ್ತಿನ ಕರ್ನಾಟಕದ ರಾಜಕೀಯ ಒಂದು ದೊಡ್ಡ ಮಟ್ಟದ ಮಾಫಿಯಾ ಆಗಿದೆ. ಅದು ರಾಷ್ಟ್ರ ಮಟ್ಟದ ರಾಜಕೀಯ ಆಗಿರ್ಬೋದು. ಅಧಿಕಾರ ತಗೊಳೋದು ಒಂದೇ ಕೆಲಸ. ವೆಸ್ಟ್ ಬೆಂಗಾಲ್ ನಾವು ಅಧಿಕಾರ ಬೇಕು ಅಷ್ಟೇ, ಅಲ್ಲಿ ಯಾರನ್ನ ಜನ ಸಾಯ್ಲಿ ಅಂದರೆ ಅಧಿಕಾರ ತಗೊಳೋದು ನೀವು ಅಲ್ಲಿ ಒಂದು ಒಳ್ಳೆ ಆಡಳಿತ ಕೊಡೋಕ್ಕೆ, ಬೆಟರ್ ಲಿವಿಂಗ್ ಕೊಡೋಕ್ಕೆ ಅಂತ. ಬಟ್ ಖಂಡಿತವಾಗಿ ಇವತ್ತು ಭಾರತದಲ್ಲಿ ರಾಜಕೀಯ ಪಕ್ಷಗಳು ಎಲ್ಲದೂ ಅಷ್ಟೇ ಮಾಫಿಯಾಗಳಾಗ್ಬಿಟ್ಟಿದೆ. ಕರ್ನಾಟಕದಲ್ಲೂ ಮಾಫಿಯಾಗಳಾಗಿದೆ ಸರ್. ನಮಗೆ ಮಾಫಿಯಾ ಮುಕ್ತ ರಾಜಕೀಯ ಬೇಕಾಗಿದೆ, ಒಂದು ಆಲ್ಟರ್ನೇಟಿವ್ ಬೇಕಾಗಿದೆ. ಅದು ಯಾವನೇ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಆಗಬೇಕು. ಈ ವಕೀಲ್ ಜಗದೀಶ್ ಅವ್ರ ಬಗ್ಗೆ ವಿಧಾನಸಭೆಯಲ್ಲೂ ಸಹ ಚರ್ಚೆ ಆಗುತ್ತೆ. ಅಂತಂದರೆ ನೀವು ಯಾವ್ದಾದ್ರು ವ್ಯಕ್ತಿ, ರಾಜಕೀಯ ವ್ಯಕ್ತಿ ಆಗಿರ್ಬೋದು, ಸಿನಿಮಾ ವ್ಯಕ್ತಿ ಆಗಿರ್ಬೋದು, ಅಥವಾ ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಅಧಿಕಾರಿ ಆಗಿರ್ಬೋದು, ತಮ್ಮ ಹತ್ರ ಎಲ್ಲ ಸಾಕ್ಷಿಗಳನ್ನ ಇಟ್ಕೊಂಡು ಮಾತಾಡ್ತೀರಾ ಅಥವಾ ಗಾಳಿಯಲ್ಲಿ ಗುಂಡೊಡಿತೀರಾ? ಅಲ್ಲ, ಈಗ ವಿಧಾನಸೌಧದಲ್ಲಿ ಅಸೆಂಬ್ಲಿಲಿ ಚರ್ಚೆ ಆಗಿದೆ ಅಂತ ನೀವೇ ಹೇಳಿದಾರೆ. ಕರ್ನಾಟಕ ರಾಜ್ಯ ನೋಡಿದೆ, ಗಾಳಿಯಲ್ಲಿ ಗುಂಡೊಡೆ ಹೆಂಗಿದೆ ಅಸೆಂಬ್ಲಿ ಚರ್ಚೆ ಆಗುತ್ತೆ. ಮತ್ತು ಅದ್ಯಾಕೆ ಮತ್ತೆ ಎಕ್ಸ್ಪೋಸ್ ಏನಕ್ಕಾಗಲ್ಲ ಸರ್? ಅದು ಸರ್, ಎಕ್ಸ್ಪೋಸ್ ಅಂತಂದರೆ ಏನೇನು ಎಕ್ಸ್ಪೋಸ್ ಮಾಡೋಕ್ಕಾಗುತ್ತೆ ಸರ್? ಒಬ್ಬ ವ್ಯಕ್ತಿ ಏನೇನನ್ನು ಎಕ್ಸ್ಪೋಸ್ ಮಾಡೋಕ್ಕಾಗುತ್ತೆ? ಕಂಪ್ಲೀಟ್ಲಿ ಇದು ನಾನು ಹೇಳ್ತಾ ಇದ್ದೀನಲ್ಲ, ಎಂಟೈರ್ ಮಾಫಿಯಾಸ್ ಆರ್ ವರ್ಕಿಂಗ್. ಹೇಳಲಿಕ್ಕೆ ಇವರು 3 ಪಕ್ಷಗಳು, ಆದರೆ ಇವ್ರದ್ದು ಜಂಡ ಅಲಾಗೆ ಅಜೆಂಡಾ ಒಂದೇ ಇವ್ರದ್ದಲ್ಲ. ಒಬ್ರಿಗೊಬ್ಬರು ಅಡ್ಜಸ್ಟ್ಮೆಂಟ್ ರಾಜಕೀಯಗಳನ್ನು ಮಾಡಿಕೊಂಡು ಇವರುಗಳು ಜನರನ್ನ ಹಿಂಸೆ ಕೊಟ್ಕೊಂಡು ಧ್ವನಿ ಮಾಡೋರನ್ನ ಬಾಯಿ ಮುಚ್ಚಿಸ್ಕೊಂಡು ಅವ್ರ ಮೇಲೆ ಸುಳ್ಳು ಕೇಸ್ ಹಾಕ್ಸ್ಕೊಂಡು, ಈಗ ನನಗೆಲ್ಲ ಕೇಳ್ತಾರೆ, ಧರ್ಮಸ್ಥಳದ ಅಷ್ಟೊಂದು ನೀವು ಧ್ವನಿ ಮಾಡಿದ್ರಿ, ಧರ್ಮಸ್ಥಳದ ವಿಚಾರದಲ್ಲೇ ಅಸೆಂಬ್ಲಿನಲ್ಲಿ ನನ್ನ ಹೆಸರು ಚರ್ಚೆ ಆಗಿದ್ದು. ಸೊ ಚರ್ಚೆ ಮಾಡಿದ್ರು ಏನಕ್ಕೆ ಮಾಡ್ದೆ ಅದು ಅವನೇ ಕೇಳ್ಕೊಬೇಕು. ಚರ್ಚೆ ಅಸೆಂಬ್ಲಿಲಿ ಆಯಿತು. ನಾನೊಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲ, ಬಟ್ ಸ್ಟಿಲ್ ನನಗೆ ಒಂದು ಅಲ್ಲಿ ಸಮಸ್ಯೆಗಳಾಗಿದ್ದಿಲ್ಲ ಅಂತ ಹೇಳ್ತಾ ಇಲ್ಲ, ಒಂದು ಗೌರವವನ್ನು ಕೊಟ್ಟಂಥ ವಿಚಾರ ಅಂತಂದರೆ ಅಸೆಂಬ್ಲಿನಲ್ಲಿ ಚರ್ಚೆ ಆಗಿದ್ದು.
ಐ ಫೆಲ್ಟ್ ವೆರಿ ಪ್ರೌಡ್ ಅವತ್ತು. ನನಗೆ ತುಂಬ ಗೌರವ ಅನಿಸಿದ್ದು. ಅಲ್ಲ, ಆಮೇಲೆ ಅವ್ನು ಚರ್ಚೆ ಮಾಡ್ಬೇಕಾದ್ರೆ ಅವನು ಚರ್ಚೆ ಮಾಡ್ದ ನೋಡಿ, ಅವ್ನು ಚರ್ಚೆ ಮಾಡಬೇಕಾದ್ರೆ ಎಲ್ಲರಿಗೂ ಬೇಡ್ಕೊತಾನೆ. ಒಬ್ಬ ಹೋಮ್ ಮಿನಿಸ್ಟ್ರಿಗೆ ಬೇಡ್ಕೊತಾನೆ, ಮೂರನೇ ಕಣ್ಣು ತೆರೀರಿ ಅಂತಾನೆ, DCMಗೆ ಬೇಡ್ಕೊತಾನೆ, ಶಿವಕುಮಾರ್ ನೀವು ಮಾತಾಡಿ ಅಂತಾನೆ, CM ನೀವು ಯಾರೂ ಬಿಟ್ಟಿಲ್ಲ ನೀವು ಮಾತಾಡಿ ಅಂತಾನೆ. ಸ್ವಂತ ಪಕ್ಷ ಯಾರು ವಿರೋಧ ಪಕ್ಷದ ನಾಯಕ ಕೂಡ ಅವನಿಗೆ ಸಪೋರ್ಟ್ ಮಾಡಿಲ್ಲ. ಎಂದರೆ ಒಬ್ಬ ವ್ಯಕ್ತಿಯನ್ನು ಕಂಡ್ರೆ, ಒಂದು ಪವರನ್ನು ಕಂಡ್ರೆ, ಐ ಆಮ್ ನಾಟ್ ಎ ಸಿಂಪಲ್ ಮ್ಯಾನ್. ನಾನು ಇರ್ಬೋದು, ನಮ್ಮ ಜೀವನ ಶುರು ಮಾಡಿದ್ದು ಸಿಂಪಲ್ ಆಗೇನೆ. ಆರ್ ಅಶೋಕನೇ ಅವ್ರ ಕುಟುಂಬದವ್ರನ್ನ ಎಕ್ಸ್ಪೋಸ್ ಮಾಡ್ಕೊಂಡು 2010ರಲ್ಲಿ ಒಬ್ಬ ಹೋಮ್ ಮಿನಿಸ್ಟರ್ ಬೇಕಾದ್ರೆ ಶುರುವಾಗಿದ್ದು ನಮ್ಮದು ಈ ಕರ್ನಾಟಕದಲ್ಲಿ ನಮ್ಮ ಎಕ್ಸ್ಪೋಜರು. ಇವತ್ತು ಅಸೆಂಬ್ಲಿನಲ್ಲಿ ಚರ್ಚೆ ಆಗೋ ಮಟ್ಟಿಗೆ ಬಂದಿದೆ ಅಂತಂದರೆ ಡೆಫಿನೆಟ್ಲಿ ಐ ಆಮ್ ಎ ಲೀಡರ್. ನಾನು ಒಬ್ಬ ಮಾಫಿಯಾಗಳಲ್ಲಿರೋ ಮಾಫಿಯಾಗಳಿಗೆ ಬಯಾಡಿಸ್ತೀನಿ ಅಂತಂದರೆ ಡೆಫಿನೆಟ್ಲಿ ಮಾಫಿಯಾಗಳನ್ನ ಕಂಟ್ರೋಲ್ ಮಾಡೋ ಒಂದು ವ್ಯಕ್ತಿ ಆಗಿದ್ದೀನಿ ಅಂತಂದರೆ ಖಂಡಿತವಾಗಿ ಇದು ಗೌರವ. ಡೆಫಿನೆಟ್ಲಿ ಅದು ರಿಪೋರ್ಟೇಷನ್ಸ್ ಆಗಿದ್ದಿಲ್ಲ ಅಂತ ಹೇಳ್ತಲ್ಲ, ಸುಳ್ಳು ಕೇಸ್ ಹಾಕ್ಸಿದ್ರು, ಮನೆಗೆ ಪೊಲೀಸವ್ರು ನುಗ್ಸಿದ್ರು, ನೋ ಡಸಂಟ್ ಮ್ಯಾಟರ್. ಈಗ ನಿಮ್ಗಳ ಜೊತೆ ಆಡಬೇಕಾದ್ರೆ ನಮ್ಮ ಮೇಲೆ ಗಲೀಜು ಬಿದ್ದಾಗ ನಾನು ಗಲೀಜು ತೊಳ್ಕೊತೀನಿ, ಸಮಸ್ಯೆ ಏನಿಲ್ಲ, ಸಮಯ ಹಿಡಿಬೋದು, ಬಟ್ ತೊಳ್ಕೊತೀನಿ. ಇವರು ಈ ಮೂರೂ ಪಕ್ಷವನ್ನು ಮಟ್ಟ ಹಾಕೋ ಮಟ್ಟಕ್ಕೆ ನಾನು ಬೆಳಿತೀನಿ ಅಂತ ಗೊತ್ತಿದೆ. ಬದಲಾವಣೆ ತರ್ತೀನಿ ಅಂತಲೂ ನನಗೆ ಗ್ಯಾರಂಟಿ ಇದೆ. ಯಾರು ಮಾಡ್ತಾರೋ ಇಲ್ಲೋ, ಕರ್ನಾಟಕವನ್ನು ಮಾಫಿಯಾ ಮುಕ್ತ, ರಾಜಕೀಯ ಮಾಫಿಯಾ ಮುಕ್ತ ಖಂಡಿತ ಮಾಡ್ತೀನಿ. ಲಾಯರ್ ಜಗದೀಶ್ ಅವರು ಕರ್ನಾಟಕನ ಮಾಫಿಯಾ ಮುಕ್ತ ರಾಜಕೀಯ ಡೆಫಿನೆಟ್ಲಿ ಜನ ಇದನ್ನು ಒಪ್ಕೊಂತಾರೆ. ನಿಮ್ಮ ಮಾಧ್ಯಮದಲ್ಲಿ ನೀವು ಬೇಕಾದ್ರೆ ನೀವು ಪ್ರಸಾರ ಮಾಡಿ, ಇದೊಂದು ಹೊಸ ವರ್ಡು ನಾನು ಯೂಸ್ ಮಾಡ್ತಾ ಇರೋದು. ರಾಜಕೀಯದಲ್ಲಿ ಮಾಫಿಯಾ ಅಂತ ಇದೆಯಲ್ಲ, ಇದೊಂದು ಹೊಸ ವರ್ಡು, ಜನಗಳ ಚರ್ಚೆ ಖಂಡಿತ ಆಗುತ್ತೆ. ಇವತ್ತು ರಾಜಕೀಯ ಅನ್ನೋದು ಕರ್ನಾಟಕದಲ್ಲಿ, ಇಡೀ ಇಂಡಿಯಾದಲ್ಲಿ ಮಾಫಿಯಾ ಆಗುತ್ತೆ. ಬಟ್ ಲೆಟ್ ಅಸ್ ಲಿಮಿಟ್ ಟು ಓನ್ಲಿ ಕರ್ನಾಟಕ. ಯಾಕಂದ್ರೆ ನಮ್ಮ ರೀಚ್ ಏನಿದೆ ಕರ್ನಾಟಕದಲ್ಲೂ ಸಹ ಒಂದು ದೊಡ್ಡ ಮಾಫಿಯಾ ಮಟ್ಟಿಗಾಗಿದೆ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನನ್ನ DGP ರಾಮಚಂದ್ರನ್ನ ರೀಇನ್ಸ್ಟೇಟ್ ಮಾಡಿಕೊಂಡ್ರು. ಈಗ ಅಕಸ್ಮಾತ್ ಆ ಜಾಗದಲ್ಲಿ ನೀವಿದ್ದಿದ್ರೆ, ನಾನು ಇದ್ದಿದ್ರೆ ಮಾಡಿರೋರ? ಮಾಡ್ತಾ ಇರಲಿಲ್ಲ. ಈಗ ಒಬ್ಬ ಕಳಂಕಿತ ಅಧಿಕಾರಿ ಯಾವ ಪೊಲೀಸ್ ಇಲಾಖೆ ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡಬೇಕು, ಕರ್ನಾಟಕದ ಹೆಣ್ಣು ಮಕ್ಕಳು ತಲೆ ಎತ್ತಿ ಓಡಾಡಬೇಕನ್ನೋ ಒಂದು ಪರಿಸ್ಥಿತಿ ಇರಬೇಕಾದನನ್ನು, ಹೆಣ್ಣು ಮಕ್ಕಳನ್ನ ಹೊಟ್ಟೆ ಮುಟ್ಟಿರೋನು, ಅವರ ಎದೆಯನ್ನು ಮುಟ್ಟಿರೋನು, ಅವ್ರಿಗೆ ಇಸ್ಕಿರೋನು ಕರ್ಕೊಂಡೋಗಿ ಮತ್ತೆ ರೀಇನ್ಸ್ಟೇಟ್ ಮಾಡ್ತೀರಾ ಅಂತಂದ್ರೆ ನೀವು ಎಂಥ ಕಚ್ಚಡ ಆಡಳಿತ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕರ್ನಾಟಕದ ಜನತೆ ಯೋಚನೆ ಮಾಡ್ತಾ ಇದ್ದಾರೆ. ನಾನು ಬೆಳಿಗ್ಗೆ ಪೋಸ್ಟ್ ಹಾಕಿದೆ, ನನ್ನೇನು ಗೊತ್ತಿರಲಿಲ್ಲ, ಐ ವಾಸ್ ಬಿಸಿ ವಿತ್ ಸಮ್ ಅದರ್ ವರ್ಕ್. ನಾನು ಬೆಳಿಗ್ಗೆ ಒಂದು ಪೋಸ್ಟ್ ಹಾಕಿದೆ. ಅಲ್ರಿ, ಇಂಥ ಕಚ್ಚಡಗಳ ಕೈಗೆ ಇಫ್ ಆಡ್ ಬಿನ್ ಎ CM, ಇಫ್ ಆಡ್ ಬಿನ್ ನಾನೇನಾದರೂ ಹೋಮ್ ಮಿನಿಸ್ಟರ್ ಆಗಿದ್ರೆ ಖಂಡಿತವಾಗಿ ಅವನಿಗೆ ಜೈಲಿಗೆ ಆಗ್ತಾ ಇದ್ದೆ. ಒಬ್ಬ ಜೈಲಿಗೆ ಹಾಕಬೇಕಾದಂಥ ಪ್ರಾಡಕ್ಟನ್ನು, ಒಬ್ಬ ಜೈಲಿಗೆ ಹಾಕಬೇಕಾದಂಥ DGPನ ನೀವು ಪ್ರಮೋಷನ್ ಕೊಟ್ಟು ನೀವು ಅಧಿಕಾರ ಕೊಡ್ತೀವಿ ಅಂದರೆ ಕಳ್ಳರ ಕೈಗೆ, ಅತ್ಯಾಚಾರಿಗಳ ಕೈಗೆ, ಮತ್ತು ಅವನು ಮಂಗಳೂರು ಇನ್ಸ್ಪೆಕ್ಟರ್ ಅವನ ಹೆಸರು ಶಬರೀಶ ಬದ್ರಿ, ಅವನು ಮಾಡಿದ್ದು ಕರೆಕ್ಟ್. ಯಾಕಂದರೆ ಆ ಹೆಣ್ಮಗಳ ಗಂಡನ ಮೇಲೆ ರೌಡಿ ಶೀಟ್ರ್ ಓಪನ್ ಮಾಡಿ ಕೇಸ್ ಹಾಕಿ ಮಂಚಕ್ಕೆ ಬಾ ಅಂದಿದ್ದನ್ನು. ಸೊ ಹಾಗಾದರೆ DGPಯಿಂದ ಒಬ್ಬ ಇನ್ಸ್ಪೆಕ್ಟ್ರ್ವರೆಗೂ ನೀವೆಲ್ಲ ಇದನ್ನೇ ಮಾಡ್ತಾ ಇರೋದಲ್ವಾ, ಇದನ್ನೇ ನೀವು ನಮಗೆಲ್ಲ ತೋರಿಸ್ತಾ ಇರೋದು ಅಲ್ವಾ? ಸೊ ಸರ್, ವಿ ನೀಡ್ ಎ ಪ್ರೊಟೆಕ್ಟರ್ ಸರ್. ಈಗ ಸರ್ ಇವ್ರನ್ನೆಲ್ಲ ನಾವು ಪ್ರೊಟೆಕ್ಟರ್ ಅಂದ್ಕೊಂಡಿದ್ದೀವಿ. ಒಬ್ಬ CM ಕುರ್ಚಿಯನ್ನು, ಮಿನಿಸ್ಟ್ರುಗಳನ್ನು, ಪೊಲೀಸವ್ರನ್ನ, DGPಗಳನ್ನು, ಇವರೆಲ್ಲ ನಮಗೆ ಜಿಲ್ಲಾಧಿಕಾರಿಗಳನ್ನು ಪ್ರೊಟೆಕ್ಟರ್ಸ್ ಬಿಕಮ್ ಪ್ರೆಡೇಟರ್ಸ್. ಈಗ ನೀನು ಕಾಯಬೇಕಾದನೋ ನೀನು ತಿನ್ನಕ್ಕೆ ಹೊಟ್ಟೋಗ್ಬಿಟ್ರೆ ಸರ್ ಮತ್ತಿನ್ನು ಯಾರನ್ನು ನಂಬೇಕು ನಾವು? ಸೊ ಈಗ ಈ ಒಂದು ಪ್ರಿಡೇಟರ್ಸ್ ಅಂದರೆ ಇವರು ಇವರೆಲ್ಲ ನರರಾಕ್ಷಸರಾಗ್ಬಿಟ್ಟಿದ್ದಾರೆ. ಅಂದರೆ ಇವ್ರು ಮಾಡಿದ್ದೇ ಸರಿ, ಇವ್ರು ಮಾಡಿದ್ದನ್ನು ನಾವು ಒಪ್ಕೊಳ್ಬೇಕು, ಮಾಡಿದ್ದನ್ನು ಸರಿ ಅನ್ಬೇಕು. ಇವ್ರು ಮಾಡೋ ಲೂಟಿನ 4 ಲಕ್ಷ ಕೋಟಿನ ಪ್ರತಿ ವರ್ಷ ಲೂಟಿ ಮಾಡ್ತಾರೆ, ನೋಡ್ಕೊಂಡು ಸುಮ್ಮನೆ ಇರಬೇಕು. ಇವ್ರು ಮಾಡೋ ಸಾಲಗಳನ್ನ ನಾವು ತೀರಿಸಬೇಕು. ಇವ್ರು ಮಾಡೋ ಬೆಲೆ ಏರಿಕೆನ ಬಾಯಿ ಮುಚ್ಕೊಂಡು ನಾವು ಸಾಲ ಮಾಡಿಕೊಂಡು ನಮ್ಮ ಸಾಲ ಅಲ್ದಿರ, ನಾನು ಸಾಮಾನ್ಯ ಜನರ ಪರಿಸ್ಥಿತಿ ಹೇಳ್ತೇನೆ, ನನ್ನ ಪರಿಸ್ಥಿತಿ ಅಂತಲ್ಲ, ಸಾಮಾನ್ಯ ಜನರ ಸಾಲ ಜೊತೆಯಲ್ಲಿ ದೇಶದ ಸಾಲ, ರಾಜ್ಯದ ಸಾಲನ ತೀರಿಸಬೇಕು. ಇವರು ಮಾಡೋ ಲೂಟಿಗಳನ್ನ ನೋಡ್ಕೊಂಡಿರಬೇಕು. ಕರ್ನಾಟಕದಲ್ಲಿ ಆಗ್ತಾ ಇರೋಂಥ ಅತ್ಯಾಚಾರಗಳನ್ನು ಅಷ್ಟೇ ನಾವು ನೋಡ್ಕೊಂಡಿರಬೇಕು. ಕರ್ನಾಟಕದಲ್ಲಿ ನಡೀತಾ ಇರೋಂಥ ಮಾಫಿಯಾಗಳನ್ನ ನೋಡ್ಕೊಂಡಿರಬೇಕು. ರೈತರು ಬೆಳೆದ ಬೆಳೆಗೆ ಎಲ್ಲೋ ಒಂದು ಕಡೆ ಬೆಳೆ ಕೇಳೋಕ್ಕೆ ಬೀದಿಗೆ ಬಂದು ಅವ್ರು ಕೇಳಬೇಕು. ಓದಿರೋ ಮಕ್ಕಳು ನಮಗೆ ಸರ್ಕಾರಿ ಐ ಥಿಂಕ್ ನೌಕರಿಗಳನ್ನು ಭರ್ತಿ ಮಾಡಿ ಅಂತ ಪ್ರೊಟೆಸ್ಟ್ ಮಾಡೋ ಮಟ್ಟಕ್ಕೆ ಇವತ್ತು ಕರ್ನಾಟಕ ಬೆಳೆದಿದೆ ಅಂತಂದರೆ ಖಂಡಿತವಾಗಿ ನಮಗೆ ಒಂದು ಬದಲಾವಣೆ ಬೇಕಾಗಿದೆ. ಅದು ಜನ ಕೇಳ್ತಾ ಇದ್ದಾರೆ, ನಾನು ಕೇಳ್ತಾ ಇಲ್ಲ. ಬಟ್ ಬದಲಾವಣೆಗೆ ಒಬ್ಬ ನಾಯಕನೂ ಬೇಕಾಗಿದ್ದಾನೆ, ಒಂದು ಪಕ್ಷ ಸಹ ಬೇಕಾಗಿದೆ. ಸೊ ಈ ಒಂದು ಬದಲಾವಣೆಗೆ ಒಂದು ಪಕ್ಷ, ಒಬ್ಬ ನಾಯಕ, ಆಮೇಲೆ ಅವನು ಅವ್ನು ಬಾಹುಬಲಿನೇ ಆಗಿರಬೇಕು. ಈ ಮೂರೂ ಪಕ್ಷಗಳನ್ನ ಎದುರಾಕೋಣಕ್ಕೆ ಈ ಶುಡ್ ಬಿ ಎ ಬಾಹುಬಲಿ. ನೀನು ಅಂದರೆ ನೀನು, ನಿಮ್ಮಪ್ಪ ನಾನು ಅನ್ನೋದಿದ್ದರೆ ಮಾತ್ರ ಬದಲಾವಣೆ ಮಾಡ್ಬೋದು. ಇಲ್ಲ AC ರೂಮಲ್ಲಿ ಇಲ್ಲಿ ಕೂತ್ಕೊಂಡು ನಾನು ಡೈಲಾಗ್ ಹೊಡಿತೀನಿ ಅಂದರೆ ಖಂಡಿತವಾಗಿ ನನ್ನ ತಿಳ್ದಂಗೆ ಆಗೋಣ ಅಂತ ನನಗೆ ಅನ್ನಿಸ್ತಾ ಇದೆ. ವಿ ನೀಡ್ ಎ ಬಾಹುಬಲಿ ಇನ್ ಕರ್ನಾಟಕದಲ್ಲಿ ಒಬ್ಬ ಬಾಹುಬಲಿ ಬೇಕಾಗಿದೆ. ರಾಜಕೀಯವನ್ನು ಬದಲಾವಣೆ ಮಾಡೋಂಥ ಬಾಹುಬಲಿ. ಆಮೇಲೆ ಆ ಬಾಹುಬಲಿ ಎಲ್ಲದನ್ನೂ ಕೂಡ ಅಡಮಾನ ಇಡಬೇಕಾಗತ್ತೆ. ಜೀವವನ್ನು ಎಲ್ಲವನ್ನೂ ಇಟ್ಟು ಮಾಡೋವಂಥ ಬಾಹುಬಲಿ ಬೇಕಾಗಿದೆ.
ಏನೇ ತೇಜೋವಧೆ ಆದರೂ ಸಹಿಸ್ಕೋಬೇಕು. ಮಾಡ್ತಾರೆ ಸರ್, ಎಕ್ಸ್ಪೆಕ್ಟೆಡ್ ಅಲ್ವಾ, ಎಕ್ಸ್ಪೆಕ್ಟೆಡ್. ನಾವು ನೋಡಿ ತೇಜೋವಧೆ ಮಾಡಿಸ್ಕೊಂಡೇ ಬೆಳ್ಕೊಂಬಂದಿದ್ದು. ಅವ್ರು ಕತ್ತರಿಸ್ದಂಗೆಲ್ಲ ನಾವು ಬೆಳ್ಕೊಂಬಂದ್ವಿ, ಕತ್ತರಿಸ್ದಂಗೆಲ್ಲ ನೀವು ಪೋಸ್ಟ್ಗಳು ಆಗ್ತಾ ಇರ್ತಾರೆ, ನಾನು ಸಿ ಎಮ್ ಆದರೆ ಅಂತ ಆಗ್ತಾ ಇರ್ತಾರೆ. ನೀವು ಸಿ ಎಮ್ ಆದರೆ ಏನು ಬದಲಾವಣೆ ತರ್ತಿರೋದು ಸರ್? ಭ್ರಷ್ಟಾಚಾರ ಅನ್ನೋದು ತುಂಬ ದೊಡ್ಡ ಮಟ್ಟಿಗೆ ಬೆಳೆದು ನಿಂತಿದೆ ಸರ್. ಅದನ್ನು ಕಡಿವಾಣ ಹಾಕಬೇಕಾದ ಮೊದಲನೇದಾಗಿ ಸಂಬಳಕ್ಕೆ ಕೆಲಸ ಮಾಡೋಂಗೆ ಅಧಿಕಾರಿಗಳಿಗೆ ಹೇಳಬೇಕು, ಮತ್ತು ಎಮ್ ಎಲ್ ಎಗಳಿಗೂ ಅಷ್ಟೇ ಸಂಬಳಕ್ಕೆ ಕೆಲಸ ಮಾಡಿ ಅಂತ ಹೇಳಬೇಕು. ಭ್ರಷ್ಟಾಚಾರವನ್ನು ಕಡಿವಾಣ ಹಾಕಬೇಕು. ಸಂಬಳಕ್ಕೆ ಕೆಲಸ ಮಾಡೋದನ್ನೇ ಇವ್ರಿಗೆ ಕಲಿಸ್ಬೇಕಾಗಿದೆ. ಅಪಾಯಿಂಟ್ಮೆಂಟೇ ಆಗಿರ್ಬೋದು, ಪೋಸ್ಟಿಂಗೇ ಆಗಿರ್ಬೋದು, ಪ್ರಮೋಷನೇ ಆಗಿರ್ಬೋದು, ಎಲ್ಲದನ್ನೂ ಅಷ್ಟೇ ಹಣ ತೊಗೊಂಡು ಕೊಡೋವಂಥ ಪರಿಸ್ಥಿತಿ ಬಂದಿದೆ. ಅದನ್ನೆಲ್ಲ ನಿಲ್ಲಿಸ್ಬೇಕಾಗತ್ತೆ. ಕರ್ನಾಟಕದಲ್ಲಿ 41,000 ಕೆರೆಗಳಿದೆ, 11,000 ಕೆರೆಗಳು ಕಾಣೆಯಾಗಿದೆ. 11,000 ಕೆರೆಗಳನ್ನ ಹುಡುಕಿಸ್ಬೇಕು ಜಿಲ್ಲಾಧಿಕಾರಿಗಳ ಕೈಯಲ್ಲಿ. ನಾನೇನೋ ಸಿ ಎಮ್ ಆದರೆ 41,000 ಕೆರೆಗಳನ್ನು ಅಷ್ಟೇ ವಿತಿನ್ ಫ್ರೇಮ್ ಟೈಮ್ ಆಫ್ 2 years ಹೂಳೆತ್ತಬೇಕಾಗತ್ತೆ. ಏನಕ್ಕೆ ಅಂತಂದರೆ ಬಿಲ್ಡರ ಮಳೆ ಇಷ್ಟು 16 ವರ್ಷಗಳಿಂದ ಹೂಳೆತ್ತಬೇಕಾಗತ್ತೆ. ನಾವು ಕೆರೆಗಳನ್ನ ಹೂಳೆತ್ತಿದಾಗ ನಮ್ಮ ರೈತರ ಬೋರ್ವೆಲ್ಗಳಲ್ಲಿ ನೀರು ಮೇಲಕ್ಕೆ ಬರುತ್ತೆ. ಸೊ ಗ್ರೌಂಡ್ ವಾಟರ್ ಮೇಲಕ್ಕೆ ಬಂದಾಗ ನಮ್ಮ ರೈತರಿಗೆ 1,500 ಅಡಿ 2,000 ಅಡಿನಲ್ಲಿ ನೀರು ಪಂಪ್ ಮಾಡೋಂಥ ಅವಶ್ಯಕತೆ ಇರಲ್ಲ. ಒಂದು 40 ಲಕ್ಷ ಪಂಪ್ ಸೆಟ್ ಇದೆಯಂತೆ. ಸೊ ಮೇಯ್ನ್ ನಮಗೆ ಫೋಕಸ್ ಇರೋದು ಪಂಪ್ ಸೆಟ್ಗಳು. ಈ 40 ಲಕ್ಷ ಪಂಪ್ ಸೆಟ್ಗಳು ಡಿಪೆಂಡ್ ಆಗಿರೋದು ಕರ್ನಾಟಕದ ವಿದ್ಯುತ್ ಕಂಪನಿಗಳ ಮೇಲೆ. ನಮ್ಮ 40 ಲಕ್ಷ ಪಂಪ್ ಸೆಟ್ಗಳಿಗೆ ಒಂದು 10 HP ಸರ್ಕಾರದಿಂದ 90% ಸಬ್ಸಿಡಿನಲ್ಲಿ ಅವ್ರಿಗೆ ಸೋಲಾರ್ ಪ್ಯಾನಲ್ಸು, ವಿಂಡ್ ಮಿಲ್ಸ್ ಕೊಟ್ಟರೆ ಅವರು ಐ ಥಿಂಕ್ ಅವರು ಇಂಡಿಪೆಂಡೆಂಟ್ ಆಗ್ತಾರೆ. ಅವರು ಸರ್ಕಾರದ ಮೇಲೆ ಡಿಪೆಂಡ್ ಆಗಿರ್ಬೋದು. ಈಗ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ, ಏನೇನೋ ವಿಚಾರ ಬಿಟ್ಟು ರೈತರ ವಿಚಾರ ಮಾತಾಡ್ತಾ ಇದ್ದೀವಿ ಅಂತ. ಕಾರಣ ಏನಕ್ಕೆ ಅಂತಂದ್ರೆ ನಾನು ಪಂಜಾಬಲ್ಲಿ ಹೋಗಿದ್ದೀನಿ, ನಾನು ಪಂಜಾಬ್ ನೋಡಿದ್ದೀನಿ. ಪಂಜಾಬಲ್ಲಿ ರೈತರು BMW ಕಾರಲ್ಲಿ ಬರ್ತಾರೆ, ಅಲ್ಲಿ ನಿಲ್ಲಿಸ್ಬಿಟ್ಟು BMW ಕಾರನ್ನು ನಿಲ್ಲಿಸ್ಬಿಟ್ಟು, ನನ್ನ ಹತ್ರ BMW ಇದೆ, ಡಿ ಕೆ ಶಿವಕುಮಾರ್ ಹತ್ರ ಇದೆ, ಎಲ್ಲರ ಹತ್ರ ಇದೆ. ಸೊ ರೈತ BMW ಕಾರಲ್ಲಿ ನಿಲ್ಲಿಸಿ ಬಂದು ಅಲ್ಲಿ 500 HP ಹಾರ್ಸ್ ಪವರ್ ಒಂದು 5 ಟ್ರ್ಯಾಕ್ಟರ್ಗಳನ್ನ ಎತ್ಕೊಂಡು ಅವರು ಅಲ್ಲಿ ಉತ್ತಿ ಹೋಗಿ ಮನೆಗೆ ಹೋಗ್ತಾರೆ. ಸರ್, ಕರ್ನಾಟಕದಲ್ಲಿ ನಮ್ಮ ರೈತರು BMW ಕಾರಲ್ಲಿ ಬರೋದನ್ನು ನಾನು ನೋಡಬೇಕು. ಅಟ್ಲೀಸ್ಟ್ ಎಲ್ಲ ರೈತರಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಕೆಲ ರೈತರುಗಳು BMW ಕಾರಲ್ಲಿ ಯಾಕೆ ಬರಬಾರ್ದು? ಈ ವೆನ್ ಇಟ್ ಈಸ್ ಪಾಸಿಬಲ್ ಇನ್ ಪಂಜಾಬ್, ನಮ್ಮ ರೈತರು ಏನು ಕಡಿಮೆ ಇದ್ದಾರೆ? ನಮ್ಮ ರೈತರನ್ನ ಇಲ್ಲಿನ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಬಳಸ್ಕೊಂಡು ಓಟ್ ಹಾಕ್ಸ್ಕೊಂಡು ಅವರನ್ನು ಕನಿಷ್ಠ ಮಟ್ಟದಲ್ಲಿ ಮಡಗಿದ್ದಾರೆ. ಅಂದರೆ ಅವನು ಬೀಜಕ್ಕೂ ಸಾಲ ಮಾಡಬೇಕು, ನೀರಿಗೂ ಸಾಲ ಮಾಡಬೇಕು, ಕರೆಂಟ್ಗೂ ಸಾಲ ಮಾಡಬೇಕು, ಬೋರ್ವೆಲ್ ರಿಪೇರಿಗೂ ಸಾಲ ಮಾಡಬೇಕು, ಎಲ್ಲದಕ್ಕೂ ಅಷ್ಟೇ ಅವನು ತಿರುಪೆ ಎತ್ತುವಂಥ ಪರಿಸ್ಥಿತಿಯಲ್ಲಿ ಇಟ್ಟಿದ್ದಾರೆ. ಸರ್, ನಮ್ಮ ರೈತರು, ನನಗೆ ಗೊತ್ತಿಲ್ಲ, ಅಕಸ್ಮಾತ್ ನನಗೇನಾದ್ರು ಅಜೆಂಡಾ ಕೇಳಿದ್ರೆ ನಮ್ಮ ರೈತರ ಬಗ್ಗೆ, ನಮ್ಮ ರೈತರು BMW ಕಾರಲ್ಲಿ ಓಡಾಡೋವಂಥ ಪರಿಸ್ಥಿತಿ ಅಟ್ಲೀಸ್ಟ್ ತರ ಮಟ್ಟಕ್ಕೆ ನಾನು ಕೆಲಸ ಮಾಡಲಿಕ್ಕೆ ನನ್ನ ಇಷ್ಟ. ನನ್ನ ರಾಜ್ಯದ ರೈತರು BMW ಕಾರಲ್ಲಿ ಓಡಾಡಬೇಕನ್ನೋದನ್ನು. ಸೊ ರೈತರಿಗೋಸ್ಕರ ಅದು. ಆಮೇಲೆ ಈ ಕರ್ನಾಟಕದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಬೇಕಾದ್ರೆ ಜಿಲ್ಲೆಗೆ 2 ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಇರಬೇಕು. ಹೆಲ್ತ್ ಆ್ಯಂಡ್ ಎಜುಕೇಷನ್ ಶುಡ್ ಬಿ ಟೋಟಲಿ ಫ್ರೀ. ಇವತ್ತು ಫ್ರೀ ಇದಿಲ್ಲ ಅಂತ ಹೇಳ್ತಾ ಇಲ್ಲ, ಫ್ರೀ ಜೊತೆಯಲ್ಲಿ ಕ್ವಾಲಿಟಿ ಹೆಲ್ತ್ ಸೆಟಪ್ಪು, ಕ್ವಾಲಿಟಿ ಎಜುಕೇಷನ್ ಸೆಟಪ್. ಒಂದು ಗೌರ್ಮೆಂಟ್ ಶಾಲೆ ನೋಡಿದ್ರೆ ನಮ್ಮ ಊರಲ್ಲಿ ಬಂದು ನೋಡಿ ಬಿದ್ದೋಗೋ ಥರನೇ ಇವತ್ತು ಎಲ್ಲ ಇದೆ, ಬದಲಾವಣೆ ಆಗ್ತಾ ಇದೆ ನಿಧಾನವಾಗಿ. ನಮಗೇನಂದ್ರೆ 40,000 ಶಾಲೆಗಳಿದೆ, ಕಾನ್ವೆಂಟ್ ಥರ ಅದು ಕನ್ವರ್ಟ್ ಆಗಬೇಕು. ಕಾನ್ವೆಂಟ್ ಪ್ರೈವೇಟ್ ಶಾಲೆಗೂ ಗೌರ್ಮೆಂಟ್ ಶಾಲೆಗೂ ಯಾವುದೇ ರೀತಿಯ ವ್ಯತ್ಯಾಸ ಇರಬಾರ್ದು. ನಾವು ಕೊಡೋವಂಥ ಎಜುಕೇಷನು ಪುಕ್ಸಟ್ಟೆ ಆದರೂ ಕೂಡ, ಉಚಿತ ಆದರೂ ಸಹ ಒಂದು ಕ್ವಾಲಿಟಿ ಎಜುಕೇಷನ್ ಆಗಿರಬೇಕು. ಪ್ರೈವೇಟ್ ಎಜುಕೇಷನು ಮತ್ತು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ವ್ಯತ್ಯಾಸ ಇರಬಾರ್ದು. ಅವ್ರಿಗೆ ಸಿಗುವಂಥ ಎಲ್ಲ ಸೌಕರ್ಯಗಳು ಸಿಗಬೇಕು. ಅದೇ ಯೂನಿಫಾರ್ಮ್ ಸಿಗಬೇಕು, ಅದೇ ಟೀಚಿಂಗ್ ಸ್ಪೇಸ್ ಬೇಕು, ಅದೇ ಟೆಕ್ನಾಲಜಿ ಸಿಗಬೇಕು ಅವ್ರಿಗೆ, ಅದೇ ಎಲೆಕ್ಟ್ರಾನಿಕ್ ಬೋರ್ಡ್ಸ್ ಇದೆ. ಡೆಲ್ಲಿನಲ್ಲಿ ಆಮ್ ಆದ್ಮಿ ಪಾರ್ಟಿ ಮಾಡಿದೆ. ಡೆಫಿನೆಟ್ಲಿ ವಿ ವಾಂಟ್ ಆ ಕರ್ನಾಟಕದಲ್ಲಿ ಬದಲಾವಣೆ. ಕಾಲೇಜಲ್ಲಿ ಆಗಿರ್ಬೋದು ಸರ್, ಒಂದು ಸಣ್ಣ ಭೂತಾನಲ್ಲಿ ಫ್ರೀ ಎಜುಕೇಷನ್ ಇದೆ, ಕ್ವಾಲಿಟಿ ಎಜುಕೇಷನ್ ಇದೆ. ಸರ್, ಹೆಲ್ತು ಮತ್ತು ಎಜುಕೇಷನ್ ನಾವು ಎರಡೂ ಫ್ರೀ ಮಾಡಿ ಒಂದು ಕ್ವಾಲಿಟಿ ಕೊಟ್ಟಾಗ ಜನರ ಮನಸ್ಥಿತಿ ಬದಲಾವಣೆ ಆಗುತ್ತೆ. ಸೊ ಅದನ್ನು ಐ ಥಿಂಕ್ ಟೋಲ್ಗೇಟ್ ಮುಕ್ತ ಕರ್ನಾಟಕದಲ್ಲಿ ಸಾಧ್ಯವಾದರೆ ಟೋಲ್ಗೇಟ್ ಮುಕ್ತ ಮಾಡೋಣ ಅಂತ ಇದ್ದೀವಿ. ಆಮೇಲೆ ಇದು ಏನೋ ಹೊಡ್ಕೊಲ್ಲ, ಕರ್ನಾಟಕದಲ್ಲಿ ಜನರಿಗೆ ಏನೇ ಸಮಸ್ಯೆ ಬಂದರು, ಏನೇ ಸರ್ವಿಸಸ್ ಬೇಕು ಅಂತಂದರು ಒಂದು ಕಾಲ್ ಸೆಂಟರ್ ಸೆಟಪ್ ಮಾಡಬೇಕು. ಅಂದರೆ ಸರ್ಕಾರಿ ಕಚೇರಿಗೆ ಬಂದು ಲಂಚ ಕೊಟ್ಟು ಮಾಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀನು ಕಾಲ್ ಮಾಡಿದ್ರೆ ಏನು ವಿಷಯಕ್ಕೆ ಅಂದರೆ ಅವರೇ ನಿಮ್ಮ ಮನೆ ಬಾಗಿಲಿಗೆ ಬಂದು ಮಿನಿಮಮ್ ಏನು ಫೀಸಸ್ ಇದೆಯಾ ತೊಗೊಂಡು, ನಿಮಗೆ DL ಬೇಕಾ DL, ಡೆತ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟು, ಪಾಣಿ ಚೇಂಜ್ ಮಾಡಬೇಕಾ, ಕರೆಕ್ಷನ್ಸ್ ಆಗಬೇಕಾ, ನೀವು ಅಲ್ಲಿ ತಹಸೀಲ್ದಾರ್ ಆಫೀಸು, DC ಆಫೀಸುಗಳು ಇವತ್ತು 1000 ಕೋಟಿ ದಂಧೆ ನಡೆಯುವಂಥ ಜಾಗಗಳಾಗ್ಬಿಟ್ಟಿದೆ. ಅದನ್ನೆಲ್ಲ ಬದಲಾವಣೆ ಮಾಡಬೇಕು ಅಂದರೆ ವಿ ನೀಡ್ ಟು ಬ್ರಿಂಗ್ ಇನ್ ಎ ಕಾಲ್ ಸೆಂಟರ್ಗೆ ಸಮಸ್ಯೆ ಏನಿದೆ ಅದು ಬರಬೇಕು. ಹೆಂಗೆ ಪೊಲೀಸ್ಗೆ ನಾವು ಹೋಗುತ್ತೋ ಫೋನು, ಅದೇ ರೀತಿ ಸೆಂಟ್ರಲೈಸ್ ಒಂದು ಕಾಲ್ ಸೆಂಟರ್ ಬೇಕಾಗಿದೆ.
ಒಂದು ಮಾಡಿದ್ರೆ ನಂತಿಲ್ದಂಗೆ ಡ್ರಗ್ ಮುಕ್ತ ಮಾಡಬೇಕಾಗಿದೆ, ಕ್ರೈಮನ್ನು ತುಂಬ ಕಡಿಮೆ ಮಾಡಬೇಕಾಗಿದೆ. ಯಾವ ಸ್ಟೇಷನಲ್ಲಿ ಕ್ರೈಮ್ ಕಡಿಮೆ ಇರ್ತದೋ ಅವ್ರುಗಳಿಗೆಲ್ಲ ಅಪ್ರಿಷಿಯೇಷನ್ ಮಾಡಿ ಸಂಬಳಗಳು ಜಾಸ್ತಿ ಮಾಡೋವಂಥ ಕೆಲಸ ಮಾಡಬೇಕಾಗಿದೆ. ಯಾಕೆಂದರೆ ಬರೀ ಸ್ಟ್ರಿಕ್ಟ್ ಮಾಡೋದಂತಾರಲ್ಲ, ಅಪ್ರಿಷಿಯೇಷನ್ಸು ಆಗಬೇಕಾಗಿದೆ. ಐ ಥಿಂಕ್ ಇಷ್ಟು ಮಾಡಿದ್ರೆ, ಇಷ್ಟು ಒಬ್ಬ ಸರ್ಕಾರ ಮಾಡೋಕ್ಕೆ ಜನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಇದಾಗ್ತಾ ಇಲ್ಲ ಕರ್ನಾಟಕದಲ್ಲಿ. ಆಮೇಲೆ ಕೋರ್ಟ್ಗೆ ಹೋಗೋವಂಥ ಕೇಸುಗಳು ಕಡಿಮೆ ಆಗಬೇಕು. ಜನರಿಗೆ ಕೋರ್ಟ್ಗೆ ಹೋಗಬಾರ್ದು. ಸರ್ಕಾರ ಬದುಕಿದ್ರೆ ಕೋರ್ಟ್ಗೆ ಹೋಗಬಾರ್ದು. ಅದು ಸರ್ಕಾರ ಜಾಬ್. ಸರ್ಕಾರ ಸತ್ತೋಗಿದ್ರೆ ಮಾತ್ರ ಕೋರ್ಟ್ಗೆ ಹೋಗಬೇಕಾಗತ್ತೆ. ಇವತ್ತು ಕೋರ್ಟ್ಗಳಲ್ಲಿ ಬರೀ ಕೇಸ್ಗಳು ಜಾಸ್ತಿ. ಅಂದರೆ ಸರ್ಕಾರ ಸತ್ತೋಗಿದೆ ಅಂತ, ಏನಕ್ಕೂ ಲಾಯಕ್ಕಿಲ್ಲ. ಲೂಟಿ ಮಾಡೋ ಪೊಲೀಸವರು, ಆಮೇಲೆ ಸತ್ತೋಗಿರೋ ಸರ್ಕಾರ, ಕೇಸ್ಗಳು ಜಾಸ್ತಿ ಇರುತ್ತೆ. ಕೇಸು ಕೋರ್ಟ್ಗೆ ಹೋಗಬಾರ್ದು ಸರ್. ಈ ಸರ್ಕಾರ ಜೀವಂತವಾಗಿದ್ದರೆ ಕೋರ್ಟ್ಗೆ ಹೋಗಬಾರ್ದು. ಕೋರ್ಟ್ಗೆ ಕೇಸ್ ಕಮ್ಮಿ ಆಗಬೇಕು. ಕೋರ್ಟ್ ಕೇಸೇ ಹೋಗಬಾರ್ದು. ಅದು ಸಿವಿಲ್ ಡಿಸ್ಪ್ಯೂಟ್ ಆಗಿರ್ಬೋದು ಅಥವಾ ಕ್ರಿಮಿನಲ್ ಮನುಷ್ಯ ಕ್ರೈಮ್ ಯಾವಾಗ ಮಾಡ್ತಾನೆ ಅಂತಂದರೆ ಅವನಿಗೆ ಟೆನ್ಷನ್ ಆದಾಗ, ಯಾವಾಗ ಟೆನ್ಷನ್ ಆಗುತ್ತೆ, ಬೆಲೆ ಏರಿಕೆ, ನೀವು ಮಾಡೋ ಕಚರಾ ಕೆಲಸಗಳು, ಅವನಿಗೆ ನಿಮ್ಮ ಸರ್ಕಾರದ ಮೇಲೆ ಭರವಸೆ ಇಲ್ಲದಾಗ, ಅವನು ಜಿಗುಪ್ಸೆಗೊಂಡಾಗ, ಸರ್ ನಮಗೆ ಎಲ್ಲದನ್ನು ಸರಿ ಮಾಡ್ತಾ ಬಂದರೆ ಐ ಆಮ್ ಶ್ಯೂರ್ ಸರ್, ಒಂದು ಸಾಮಾಜಿಕವಾಗಿ ಒಂದು ಫಿನ್ಲ್ಯಾಂಡ್ ಥರ, ನನಗೆ ಈ ಫಿನ್ಲ್ಯಾಂಡ್ ಈಸ್ ದ ಹ್ಯಾಪಿಯೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡು. ಯಾಕೆ ನಾವು ಫಿನ್ಲ್ಯಾಂಡ್ ಯಾಕೆ ಕ್ರಿಯೇಟ್ ಮಾಡಬಾರ್ದು? ನಾನು ನೋಡಿದಾಗ ಆ ಥರ ಅನಿಸುತ್ತೆ. ಅಲ್ಲಿನ ಜನ ಖುಷಿಯಾಗಿದ್ದಾರಂತೆ, ಕರ್ನಾಟಕದವ್ರು ಯಾಕೆ ಖುಷಿಯಾಗಿರಬಾರ್ದು? ಖುಷಿ ಪಡಿಸೋವಂಥ ಒಂದು ಸರ್ಕಾರ ಯಾಕೆ ಬರ್ದಾಗಿದ್ದು? ಜನರ ಮುಖದಲ್ಲಿ ಕಳೆ ಇಲ್ಲ, ನಗು ಇಲ್ಲ. ಸೊ ನಗುವನ್ನೇ ಕಳ್ಕೊಂಡು ಇವತ್ತು 7 ಕೋಟಿ ಜನ ನಿಮಗೆ ತೆರಿಗೆ ಕಟ್ತಾ ಇದ್ದಾರೆ, ಓಟ್ ಹಾಕ್ತಾ ಇದ್ದಾರೆ ಬೈಕೊಂಡು. ಅವ್ರು ಬಯಸಿದವ್ರು ಸಿಗ್ತಾ ಇಲ್ಲ. ಬಯಸುವ ಒಂದು ನಾಯಕ ಬೇಕಾಗಿದೆ ಸರ್. ಅವರ ಬಯಕೆಗಳನ್ನು ತೀರಿಸುವಂಥ ನಾಯಕ ಬೇಕಾಗಿದೆ. ಡೆಫಿನೆಟ್ಲಿ ಕರ್ನಾಟಕ ವಿಜಯ್ ಐ ಥಿಂಕ್ ಒಂದು ಟ್ರಿಗರ್ ಮಾಡಿದ್ದಾರೆ ಅಂತ ಅನ್ಕೊಬೋದು. ಪಕ್ಕದ ರಾಜ್ಯದ ವಿಜಯ್ ಅದನ್ನು ಟ್ರಿಗರ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಸರ್. ಒಂದಿಷ್ಟು ಕನಸಿನ ಕರ್ನಾಟಕನ ರೂಪುರೇಷೆಗಳನ್ನ ಬದಲಾವಣೆಗೋಸ್ಕರ ನೀವು ರೆಡಿ ಮಾಡ್ಕೊಂಡಿದ್ದೀರಾ? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಪಕ್ಷ ಯಾವಾಗ ಸರ್ ತಮ್ಮದು ಬರೋದು? ಅನೌನ್ಸ್ ಮಾಡ್ತೇವೆ. ಅದು ಕಳೆದ 3 ಮಂತ್ಸಿಂದ ವರ್ಕಿಂಗಲ್ಲಿದ್ದೇವೆ. ಕಳೆದ 3-4 ತಿಂಗಳಿಂದ ನಾವು ವರ್ಕಿಂಗಲ್ಲಿದ್ದೇವೆ. ಆದಷ್ಟು ಜಲ್ದಿ ಅದನ್ನು ಮಾಡಬೇಕಂತ ಇದೆ. ಬಟ್ ಈ ಪಕ್ಷ ಅನೌನ್ಸ್ ಮಾಡಿ, ಈಗ ನೋಡಿ 170ಕ್ಕೂ ಹೆಚ್ಚು ಪಕ್ಷಗಳು ಕರ್ನಾಟಕದಲ್ಲಿದೆ. ನನಗೆ 2019ರಲ್ಲಿ ಬೆಂಗಳೂರು ನಾರ್ತ್ಗೆ ನಾನು MP ಚುನಾವಣೆಗೆ ನಿಂತ್ಕೊಂಡಾಗ ಒಂದು 8,000 ಓಟ್ ಕೊಟ್ಟರು. ಸುಮ್ಮನೆ ಇರಲಿ ಅಂತೇಳಿ ನಾನು ನಿಂತ್ಕೊಂಡೆ, 8,000 ಓಟ್ ಕೊಟ್ಟರು. ಸೊ ಅವತ್ತು ಗೊತ್ತಾಗಿದೆ ನನಗೇನು ಅಂತಂದರೆ, ಕರ್ನಾಟಕದಲ್ಲಿ 170ಕ್ಕೂ ಹೆಚ್ಚು ಪಕ್ಷಗಳು, ರಿಜಿಸ್ಟರ್ಡ್ ಪಕ್ಷಗಳಿದೆ. 170ಕ್ಕೂ ಹೆಚ್ಚು ಪಕ್ಷಗಳಿದೆ. ಈ BSP, ಪ್ರಜಾಕೀಯ, KRS, ಕರ್ನಾಟಕ, ಹಿಂಗೆ ಈ ಥರ ರಿಜಿಸ್ಟರ್ಡ್ ಪಕ್ಷಗಳ ಸಂಖ್ಯೆ, ಯಾರೋ ಭಾರತ್ ಯಂಗ್ಸ್ಟರ್ ಪಕ್ಷ ಅಂತೀವಿ, ಈ ಥರ 170 ಪಕ್ಷ. ಸರ್, ಪಕ್ಷ ಇಂಪಾರ್ಟೆಂಟ್ ಅಲ್ಲ. ಆ ಪಕ್ಷದ ನಾಯಕ ಒಂದು ಜನಗಳಿಗೆ ಭರವಸೆ ನಾಯಕನಾಗಿ ಒಂದು ಬಿರುಗಾಳಿ ಎಬ್ಬರಿಸಬೇಕಾಗಿದೆ. ಜನಗಳು ಪಾಪ ಕೆಲವರು ವೆಯ್ಟ್ ಮಾಡ್ತಾ ಇದ್ದಾರೆ, ಕೆಲವರು ಮಲಗಿದ್ದಾರೆ. ಅವ್ರುಗಳಿಗೆ ಈ ಬದಲಾವಣೆ, ಯಾಕಂದರೆ ಈ 3 ಪಕ್ಷಗಳೇನಿದೆ ಮಾಫಿಯಾಗಳು, ಈ ಮಾಫಿಯಾಗಳ ವಿರುದ್ಧವಾಗಿ ಒಬ್ಬ ಬಾಹುಬಲಿ ಒಂದು ಪಕ್ಷ ತಗೊಂಡು ಬಂದಿದ್ದಾನೆ ಅಂತ ಸೀಮಿತ ಮಾಡಿದ್ರೆ ಮಾತ್ರ ಬದಲಾವಣೆ ಸಾಧ್ಯ. ಇಲ್ಲ ನಾನು ಏಸು ರೂಮಲ್ಲಿ ಕೂತ್ಕೊಂಡು ನೀವು ಮಾಡಿ ಅಂತ ಹೇಳೋ ಒಬ್ಬ ನಾಯಕ, ಇನ್ನೊಬ್ಬನ ಯಾರೋ ನಾನು ಜೈಲಿಂದ ಮಾಡ್ತೀನಿ, ಇನ್ನೊಬ್ಬರು ಯಾರೋ ಅಲ್ಲಿ ಯಾರೋ ಪೀಸಿನ ಬಿರಿಯಾನಿ ಹಿಡ್ಕೊಳೋದ ಅವನಿಗೆ ವಿಡಿಯೋ ಮಾಡ್ತೀನಿ. ಸರ್, ಆ ಮಟ್ಟದಲ್ಲಿ ರಾಜಕೀಯನ ನಾವು ಎಚ್ಚರಿಸ್ಬೋದು, ಬದಲಾವಣೆ ಮಾಡೋಕ್ಕಾಗಲ್ಲ. ಇವತ್ತು ವಿಜಯ್ ಮಾಡಿರೋ ಕೆಲಸ ಕರ್ನಾಟಕದಲ್ಲಿ ಆಗಬೇಕು ಅಂತಂದರೆ ಒಂದು ದೊಡ್ಡ ಬಿರುಗಾಳಿ, ರಾಜಕೀಯ ಬಿರುಗಾಳಿಯನ್ನೇ ಬದಲಾವಣೆ ರೂಪದಲ್ಲಿ ಎಬ್ಬಿಸಬೇಕಾಗಿದೆ, ಬದಲಾವಣೆನ ತೋರಿಸ್ಬೇಕಾಗಿದೆ, ಬದಲಾವಣೆ ನಾಯಕ ಬೇಕಾಗಿದೆ. ನೀವು ದಾವಣಗೆರೆಗೆ ಹೋಗಿ ಮಲ್ಲಿ ಮಗನ ಹತ್ರ ನೀನು ಕ್ಯಾಂಡಿಡೇಟ್ ಆಗಬೇಕು ಅಂತಂದರೆ ಮಲ್ಲಿ ಸುಮ್ಮನೆ ಇರ್ತಾನ? ಸುಮ್ಮನೆ ಇರಲ್ಲ. ಈಗ ನೀವು ಬೆಳಗಾಂಗೆ ಹೋಗಿ ನೀನು ಕ್ಯಾಂಡಿಡೇಟ್ ಹಾಕಿದ್ರೆ ಜಾರಕಿಹೊಳಿ ಫ್ಯಾಮಿಲಿ ಸುಮ್ಮನೆ ಇರ್ತದೆ. ಅಲ್ಲಿ ನಮ್ಮ ಕ್ಯಾಂಡಿಡೇಟ್ ಆಗಬೇಕು, ನಮ್ಮನ್ನು ಟಚ್ ಮಾಡಬಾರ್ದು ಅಂತ ನಾಯಕ ಬೇಕಾಗಿದೆ. ನಮ್ಮ ಕ್ಯಾಂಡಿಡೇಟ್ ಅವನು ಅಲ್ಲಿ ಹಾಕಿದ್ರೆ ಅವ್ರ ಕ್ಯಾಂಡಿಡೇಟ್ ಮುಟ್ರೆ ಸುಮ್ಮನೆ ಇರಲ್ಲ ಅಂತ ಅವ್ನಿಗೆ ಗೊತ್ತಿದ್ರೆ ನಮ್ಮ ಟಚ್ ಮಾಡೋದಿಲ್ಲ ಅಂತ ನಾವು ಮುಗಿಸ್ಬಿಡ್ತಾರೆ. ರಾಜಕೀಯ ಅನ್ನೋದು ಅಷ್ಟು ಈಸಿ ಅಲ್ಲ. ಸೊ ಭರವಸೆ ನಾಯಕ ಬೇಕಾಗಿದೆ, ಒಂದು ಬಾಹುಬಲಿ ಬೇಕಾಗಿದೆ. ಅಲ್ಲ, ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಟ್ ಈಸ್ ನಾಟ್ ಎ ಈಸಿ ಟಾಸ್ಕ್. ಇದು ಈ ಒಂದು ಸುಮ್ಮನೆ ನಾವೇನೋ ಕೂತ್ಕೊಂಡು ಡಿಸ್ಕಸ್ ಮಾಡೋ ಟಾಪಿಕ್ ಅಂತೂ ಅಲ್ಲೇ ಅಲ್ಲ. ಇದು ನಿಜವಾಗೂ ಬಂದಾಗ ಆ ಮಟ್ಟದಲ್ಲಿ ನಿಂತ್ಕೊಳ್ಳೋಂಥ ವ್ಯಕ್ತಿ ಬೇಕಾಗಿದೆ. ಆಮೇಲೆ ಎಲ್ಲ ರಿಸೋರ್ಸಸ್ ಇರಬೇಕಾಗಿದೆ. ನನಗನ್ಸುತ್ತೆ ಇನ್ನು ಅನದರ್ 2 years ಯು ಆರ್ ಪ್ಲ್ಯಾನಿಂಗ್ 10,000 ಕೋಟಿ ಬೇಕಾಗುತ್ತೆ. ಅಲ್ಲ, ನನಗೆ ಅಲ್ಲ, ಸ್ಪಾನ್ಸರ್ ರೂಪದಲ್ಲಿ ಬರ್ತದೋ ಅಥವಾ ದೇಣಿಗೆ ಬರ್ತದೋ ಅಥವಾ ಯಾರು ಕೊಡ್ತಾರೋ ಬೇರೆ ವಿಚಾರ. ಇಲ್ಲಿಂದ ನೀವು ಅನದರ್ 2 years ಗೊತ್ತಿಲ್ಲ ಯಾವತ್ತು ಸರ್ಕಾರ ಬದಲಾವಣೆ ಆಗುತ್ತೆ ಅಂತ. ಯಾಕಂದ್ರೆ ಇದು ಕೂಡ ಭರವಸೆ ಸರ್ಕಾರ ಅಲ್ಲ. ಒಂದು ನೀವೇನಾದರೂ ಆಲ್ಟರ್ನೇಟಿವ್ ತೊಗೊಂಬಂದರೆ ಸರ್ಕಾರದ ಆಯುಷ್ ಕಡಿಮೆ ಆಗ್ಬಿಡುತ್ತೆ. 2028ವರೆಗೂ ನಾವೇನು ವೆಯ್ಟ್ ಮಾಡಬೇಕಾಗಿಲ್ಲ. ಅದಕ್ಕೆ ಮುಂಚೆನೇ ಏನಾದರೂ ಅನಾಹುತಗಳು ಆಗ್ಬೋದು, ಸರ್ಕಾರ ಬಿದ್ದೋಗೋದು. ನೀವು ಮಾತಾಡೋದ್ರಲ್ಲಿ ಹೇಳಿದ್ರಿ, ನನ್ನ ಪಕ್ಷ ಅನೌನ್ಸ್ ಆಯ್ತಾ ಇದ್ದಂಗೆ ಟೈಮ್ ಲಿಮಿಟ್ ಕೊಡ್ತೀನಿ, ಇರೋ ಪಕ್ಷಕ್ಕೆ 3 ತಿಂಗಳು ಟಾರ್ಗೆಟ್. ಅಲ್ಲ, ಅದು ಏನಾಗುತ್ತೆ ಅಂತಂದರೆ ಸರ್, ಒಂದು ಆಲ್ಟರ್ನೇಟಿವ್ ಸಿಕ್ಕಿದಾಗ, ಈಗ ನೋಡಿ ಮೊನ್ನೆ ದಾವಣಗೆರೆಯಲ್ಲಿ ನಡೆದಂಥ ಪ್ರಸಂಗ ಏನಿದೆ, ಮುಸಲ್ಮಾನರು ನಮಗೆ ಬೇಕು ಅಂತ ಹೇಳಿದ್ದು ಅಂತ ಏನಿದೆ, ಸೊ ವಿಧಿ ಇಲ್ದ್ರೆ ಅಲ್ಲಿದ್ದಾರೆ. ಈಗ ವಿಧಿ ನಾನೇನು ಅವ್ರನ್ನ ನಾನು ಐ ಡೋಂಟ್ ಸೇ ಅವ್ರಿಗೆ ಗತಿನೆಲ್ಲ ಅಂತಲ್ಲ, ಬಟ್ ವಿಧಿ ಇಲ್ದ್ರೆ ಅಲ್ಲಿದ್ದಾರೆ. JDSಗೆ ಹೋಗೋಕ್ಕಾಗಲ್ಲ,
ಕಾಂಗ್ರೆಸ್ಸಲ್ಲಿ ಇರೋಕ್ಕಾಗಲ್ಲ, BJPಗೆ ಓಟ್ ಹಾಕೋಕ್ಕಾಗಲ್ಲ, BJPಗೆ ಓಟ್ ಹಾಕೋಕ್ಕಾಗಲ್ಲ. ಈಗ ಹೆಂಗೆ ಆಗ್ಬಿಟ್ಟಿದೆ ಅಂತಂದರೆ ಈಗ ಹೇಳಲಿಕ್ಕಾಗಲ್ಲ, ಪರಿಸ್ಥಿತಿ ಹೇಳಲಿಕ್ಕಾಗಲ್ಲ. ಸೊ ಈ ಪರಿಸ್ಥಿತಿಗಳೆಲ್ಲ ನೋಡಿದಾಗ ನಿಮಗೆ ನೀವು ICUನಲ್ಲಿದ್ದಾಗ ಡಾಕ್ಟ್ರು ಬಂದು ನಿಮಗೆ ICUನಿಂದ ಹೊರಗಡೆ ಕರ್ಕೊಂಡ್ಬಿಡ್ತೀನಿ ಅಂತಂದರೆ ಹೊರಗಡೆ ಕರ್ಕೊಂಡು ನಾರ್ಮಲ್ ಬೆಡ್ಗೆ ಕರ್ಕೊಂಡು ಎಷ್ಟು ಖುಷಿ ಆಗುತ್ತೆ, ನಾರ್ಮಲ್ ಬೆಡ್ಡಿಂದ ಮನೆಗೆ ಬರ್ತೀವಿ ಅಂತ ಎಷ್ಟು ಖುಷಿ ಆಗುತ್ತೆ. ಜನರ ಪರಿಸ್ಥಿತಿನೂ ಅಷ್ಟೇ ಇವತ್ತು ತುಂಬ ಅದೇ ಕೆಟ್ಟ ಮಟ್ಟದಲ್ಲಿ ಇದೆ. ಸೊ ಐ ಆಮ್ ಶ್ಯೂರ್ ಸರ್ ಯಾರೇ ಮಾಡಲಿ, ಅದು ಯಾರೇ ಮಾಡಿ, ಬಟ್ ಬಾಹುಬಲಿ ಥರನೇ ಆ ದಮ್ಮು ತಾಕೋದು, ಆ ಸ್ಟಾರ್ಮ್, ಆ ಬಿರುಗಾಳಿ ಎಬ್ಬಿಸಿ ಒಂದು ಸಮಾವೇಶ ಮಾಡಿದ್ರೆ ಕನಿಷ್ಠ ಒಂದು 50 ಲಕ್ಷ ಜನ ನಿನ್ನ ಸಪೋರ್ಟ್ಗೆ ಆ ಸಮಾವೇಶಕ್ಕೆ ಬರಬೇಕು. ಅವತ್ತಿಗೆ 3 ಜನ ಬಿದ್ದೋಗ್ತಾರೆ. ಇನ್ನೊಂದು ದೊಡ್ಡ ಬಿರುಗಾಳಿ ಹೇಳಿಸ್ಬೇಕಾಗಿದೆ. ಆ ರೀತಿಯ ಒಂದು ಸಂಘಟನೆ, ಆ ರೀತಿಯ ಒಂದು ಬಿರುಗಾಳಿ, ಆ ರೀತಿಯ ಒಂದು ಭರವಸೆ, ಆ ರೀತಿಯ ಒಂದು ಬದಲಾವಣೆ ಸಂಕೇತ, ಆ ರೀತಿ ಒಂದು ಬಾಹುಬಲಿ ಬೇಕು ಕರ್ನಾಟಕಕ್ಕೆ. ಯಾರಾದರೂ ಮಾಡಲಿ ಸಂತೋಷ, ನಾವು ಸಪೋರ್ಟ್ ಮಾಡ್ತೀವಿ. ಮಾಡಿಲ್ಲ ನಾವು ಮಾಡೇ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಟು ಮೇಕ್ ಇಟ್. ನಿಮ್ಮ ಚಾನಲ್ ಮುಖಾಂತರ ಹೇಳ್ತಾ ಇದ್ದೀನಿ, ವಿ ಆರ್ ಗೋಯಿಂಗ್ ಟು ಮೇಕ್ ಇಟ್. ಬಿಕಾಸ್ ಆತ್ಮಗಳು ಕೇಳ್ತಾ ಇದೆ. ಈ ಪಾಪ ನೊಂದಿರೋ ಆತ್ಮಗಳು, ಸಾಲ ಮಾಡ್ಕೊಂಡಿರೋ ಆತ್ಮಗಳು, ಕೆಲಸ ಇಲ್ದಿರೋ ಆತ್ಮಗಳು, ಎಲ್ಲ ಆತ್ಮಗಳು 97% ಪೀಪಲ್ ಆರ್ ಸಫರಿಂಗ್, ನರಕದಲ್ಲಿದ್ದಾರೆ. ಆ ಆತ್ಮಗಳು ಪ್ರಾರ್ಥನೆ ಮಾಡ್ತಾ ಇದೆ. ಪಾಸಿಬಲ್ ಇವತ್ತು ಇಷ್ಟು ರೋಚಕವಾಗಿ ಅಲ್ಲಿ ಬದಲಾವಣೆ ಆಗುತ್ತೆ. ಆ ಬದಲಾವಣೆ ಬಿರುಗಾಳಿ ಕರ್ನಾಟಕದ ಮೇಲೆ ಬೀಳುತ್ತೆ. ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅಂದರೆ ಖಂಡಿತವಾಗಿ ಇದು ಬದಲಾವಣೆಯ ಸಂಕೇತ. ಇದು ದಿಸ್ ಇಸ್ ಗೋಯಿಂಗ್ ಟು ಟೇಕ್ ಎ ಚೇಂಜ್. ಇಟ್ ವಿಲ್ ನಾಟ್ ಸ್ಟಾಪ್ ಇಯರ್. ಆಮೇಲೆ ಆಗಬೇಕು. ಅಭ್ಯರ್ಥಿಗಳನ್ನ ಯಾವ ರೀತಿ ಸೆಲೆಕ್ಟ್? ಈಗ ಒಂದು ಚೇತನ ಹಿಂಸೆ ಅವ್ರು ಬಂದಿದ್ರು, ನಮ್ಮ ವಾಹಿನಿಲೇ ಮಾತಾಡ್ಬೇಕಾದ್ರೆ ಕೇಳಿದ್ರೆ ಅಭ್ಯರ್ಥಿಗಳು ನೀವು ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಾ? ನಾನು ಒಬ್ಬ ಸಾಧಾರಣ ವ್ಯಕ್ತಿ ಕೊಡ್ತೀನಿ, ಈಗ ಕುಣಿಗಲ್ ಪ್ರಕಾಶ್ ಅನ್ನೋ ವ್ಯಕ್ತಿಗೆ ನಾನು ಟಿಕೆಟ್ ಕೊಡ್ತೀನಿ, MLA ಟಿಕೆಟ್ ಅಂತ ಹೇಳಿದ್ರು. ಏನು ಅಂತಂದ್ರೆ ಹಲವಾರು ಹೋರಾಟಗಳನ್ನ ಮಾಡಿದರೆ, ಕನ್ನಡ ಪರ ಹೋರಾಟಗಳು, ಅವ್ರಿಗೆ ಅಲ್ಲಿ ಬದಲಾವಣೆ ತರಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಇದೆ, ನಾನು ಕೊಡ್ತೀನಿ ಟಿಕೆಟು. ಆ ರೀತಿ ಆ ಕ್ಷೇತ್ರದಲ್ಲಿ ಯಾರು ಒಳ್ಳೆ ಉತ್ತಮ ಕೆಲಸ ಮಾಡಿದ್ರೆ ಕೊಡ್ತೀನಿ. ಈ ನಿಮ್ಮ ಪಕ್ಷದಲ್ಲಿ ಯಾವ್ದಾದ್ರು ಅಭ್ಯರ್ಥಿಗಳನ್ನ ತಗೊಂಡ್ಕೊಂಡಿದ್ರು ಸರ್? ಅಲ್ಲ, ಆ ಥರ ಏನಿಲ್ಲ ಸರ್. ಈಗ ನಾವು ಇಂಥವ್ರಿಗೆ ಕೊಡಬೇಕು ಅಂತ ಯೋಗ್ಯರಿಗೆ, ಜನಸೇವೆ ಮಾಡೋರಿಗೆ, ಭ್ರಷ್ಟಾಚಾರ ವಿರೋಧಿಯಾಗಿರಬೇಕು, ಅವನಿಗೆ ನಾನು ಲೂಟಿ ಮಾಡೋ ಮನಸ್ಥಿತಿ ಇರಬೇಕು. ಯಾಕೆ ಅಂತಂದರೆ ಪವರ್ ಕರಪ್ಟ್ಸ್ ಅಂತೆ. ಅಧಿಕಾರ ಅನ್ನೋದು ಭ್ರಷ್ಟಾಚಾರವನ್ನು ನಿನ್ನ ಮನಸ್ಸಲ್ಲಿ ಆಗ್ತದಂತೆ. ಈಗ ನೀನು ಒಂದು 2 ಲಕ್ಷ ತಿಂಗಳಿಗೆ 2 ಲಕ್ಷ ಆಮದಾನಿ ಬರ್ತದೆ MLA ಆಗಿ, ನಿನಗೊಂದು ಅಧಿಕಾರ ಇದೆ, ಅದೇ ಆಮಿಷಗಳಿಗೆ ಬಲಿಯಾಗಬಾರ್ದು. ಆಮೇಲೆ ಜನಸೇವೆ ನಿನ್ನ ತಲೆಯಲ್ಲಿರಬೇಕು. ಆಮೇಲೆ ನಿನಗೆ ಬೆನಿಫಿಟ್ಸ್ ಏನು ಅಂತಂದರೆ, ಒಬ್ಬ MLA ಆಗಿ ರಿಟೈರ್ಡ್ ಆದರೆ ನಿನಗೆ ಪೆನ್ಷನ್ ಕೊಡ್ತಾರೆ, 50-60 ಸಾವಿರ ಪೆನ್ಷನ್ ನಿನಗೆ ಸಿಗ್ತದೆ, ಮೆಡಿಕಲ್ ಬೆನಿಫಿಟ್ಸ್ ಇದೆ ನಿಮಗೆ. ನಾವು ಲೂಟಿ ಮಾಡೋಕ್ಕೆ ಬಂದಿಲ್ಲ. ಲೂಟಿ ಮಾಡುವಂಥ ವ್ಯಕ್ತಿತ್ವ ಇಲ್ಲದಂಥ ವ್ಯಕ್ತಿಗಳು, ಭ್ರಷ್ಟಾಚಾರವನ್ನು ವಿರೋಧ ಮಾಡೋವಂಥವ್ರು, ನೋವುಗಳನ್ನು ತಿನ್ಕೊಂಬಂದಂಥವ್ರು, ಕಷ್ಟಗಳನ್ನು ಅನುಭವಿಸ್ಕೊಂಬಂದಂಥವ್ರು, ಈ ಮಾಫಿಯಾಗಳನ್ನು ಮಟ್ಟ ಹಾಕಬೇಕನ್ನೋ ಮನಸ್ಥಿತಿ ಇರೋವಂಥವ್ರು, ಬದಲಾವಣೆ ಬಯಸೋರು, ನಗುವನ್ನು ಬಯಸೋರು, ಅವ್ರ ಮುಖದಲ್ಲಿ ನಗು ಇರಬೇಕು ಅನ್ನೋ ಬಯಸಬೇಕು, ಸಮಾಜದಲ್ಲಿ ಅವರ ತಾಲೂಕಲ್ಲಿ ಅವರ ಜಿಲ್ಲೆನಲ್ಲಿ ನಗು ತರಬೇಕು ಅನ್ನೋ ಬಯಸಂಥವ್ರು. ಸೊ ಈ ಥರ ವ್ಯಕ್ತಿಗಳನ್ನು, ಎಸ್ಪೆಷಲಿ ಹೆಣ್ಮಕ್ಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಒಂದು ಹೆಣ್ಮಗು ಮನೆಯಲ್ಲಿ ತಾಯಿಯನ್ನೋಳು ಮನೆ ನಡೆಸ್ತಾಳೆ, ದೇಶವನ್ನು ನಡೆಸ್ಬೋದು, ರಾಜ್ಯವನ್ನು ನಡೆಸ್ಬೋದು, ಅಲ್ಲಿ ಆ MLA ಕ್ಷೇತ್ರವನ್ನು ನಡೆಸ್ಬೋದು. ಹೆಣ್ಮಕ್ಳಿಗೆ ಹೆಚ್ಚಿನ, ಇವತ್ತೆಷ್ಟೋ ಜನ ಹುಡುಗರು ಅಲ್ಲಿ ಧಾರವಾಡದಲ್ಲಿ ಏನೋ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಅದು ಉದ್ಯೋಗ ಅಂತ. ಇದು ಉದ್ಯೋಗನೇ. MLA ಅನ್ನೋದು ಸಹ ಉದ್ಯೋಗನೇ, ತಲೆಯಲ್ಲಿ ಇಟ್ಕೊಬೇಕು. ಅದು ಸಂಬಳ ಕೊಡೋಂಥ ಸಂಬಳ ಕೊಡೋಂಥ ಉದ್ಯೋಗ, ಆಮೇಲೆ ಪೆನ್ಷನ್ ಕೊಡೋಂಥ ಉದ್ಯೋಗ. ಈ ಶಾರ್ಟ್ ಸರ್ವಿಸ್ ಕಮಿಷನ್ ಮಾಡೋರಲ್ಲ ನಮ್ಮ ಮೋದಿಯವರು, ಆ ಥರ ನಂಗೆ ಗೊತ್ತಿಲ್ಲ, ಅಲ್ಲಿ ಗಿನ್ಷನ್ ಕೊಡ್ತಾರೆ, ಬಟ್ ಇಲ್ಲಿ ಪೆನ್ಷನ್ ಕೊಡ್ತಾರೆ. ಸೊ ಪೆನ್ಷನ್ ಕೊಡ್ತಾರೆ, ನೀವು ಜನಸೇವೆ ಮಾಡ್ಬೋದು, ಒಬ್ಬ ಲೀಡರ್ ಆಗ್ಬೋದು, ಒಬ್ಬ ಇನ್ಸ್ಪೆಕ್ಟ್ರು, ಒಬ್ಬ DGP, ಒಬ್ಬ ಅಲ್ಲಿರೋ ಅಂಥ SP ನಿಂಗೆ ಸಲ್ಯೂಟ್ ಹೊಡಿತಾರೆ. ಇದಕ್ಕಿಂತ ಸೇವೆ ಬೇಕಾ ಅಲ್ವಾ? ಅಂದರೆ ಎಷ್ಟೋ ಜನಕ್ಕೆ ಇವತ್ತಿಗೂ ಸಹ MLA MPಗೆ ಮತ್ತು ZP ಮೆಂಬರು, TP ಮೆಂಬರ್ಗೆ ಸಂಬಳ ಏನದೇ ಗೊತ್ತಿಲ್ಲ. ಅಂದರೆ ಏನೋ MLA ಬಂದರೂ ಒಂದು ಫೋಟೋ ತಗೊಂಡು ಸ್ಟೇಟಸ್ ಹಾಕೊಂಡ್ಬಿಡೋಣ, ರಾಜ ಇವನು ಅನ್ನೋ ಮಟ್ಟಿಗೆ ಇರ್ತಾರೆ. ಬಟ್ ಒಬ್ಬ ಮುಖ್ಯಮಂತ್ರಿಗೂ ಸಂಬಳ ಇದೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಡೆಫಿನೆಟ್ಲಿ ಸರ್. ನಾನೇನಾದರೂ CM ಆದರೆ, ನೀವು ಸ್ಟೇಷನ್ಗೆ ಹೋದರೆ ಇನ್ಸ್ಪೆಕ್ಟರ್ ಎದ್ದು ನಿಂತ್ಕೊಂಡು ಚೇರ್ ಹಾಕಿ ಸಲ್ಯೂಟ್ ಹೊಡೆದು ನಿಮ್ಗೆ ಸೇವೆ ಮಾಡಬೇಕು. ಇದು ನನ್ನ ದಿಟ್ಸ್ ಮೈ ಪರ್ಸ್ನಲ್ ನನಗೆ ಆಸೆ. ಒಬ್ಬ ಇನ್ಸ್ಪೆಕ್ಟರ್ ಸಲ್ಯೂಟ್ ಹೊಡಿಬೇಕು. ಎಸ್ ಮೇಡಮ್ ಬನ್ನಿ ಕೂತ್ಕೊಳ್ಳಿ, ಸರ್ ಬನ್ನಿ, ಚೇರ್ ಹಾಕಬೇಕು, ಎದ್ದು ನಿಂತ್ಕೊಬೇಕು. ಅವನು ಇವತ್ತಿಗೂ ಸಹ ಬೋರ್ಡ್ ಹಾಕಿರ್ತಾರಲ್ಲ ಸರ್, ಜನಸ್ನೇಹಿ ಪೊಲೀಸ್ ಅಂತ ಬೋರ್ಡ್ ಹಾಕ್ತಾರೆ. ಪ್ರತಿ ಸ್ಟೇಷನ್ ಕೂತ್ಕೊಂಡಾಗ ಸಾರ್ವಜನಿಕರಿಗೆ ಒಂದು ಗೌರವ ಕೊಡಿ ಅಂತ ಬೋರ್ಡ್ ಹಾಕ್ತಾರೆ. ನನ್ನ ಬಾಯಲ್ಲಿ ಬರ್ತದೆ, ಹೇಳಕ್ಕೆ ಅಡಿಗಿಲ್ಲ ನಾನು ಅಷ್ಟೇ ಅಲ್ಲ. ಅವ್ರ ಬಾಯಲ್ಲಿ ಕೌಸಲ್ಯ, ಸುಪ್ರಭಾತ ಬಿಟ್ಟರೆ ಬೇರೆ ಏನಾದರೂ ನೋಡಿದರೆ ನನಗಂತೂ ನೋಡಿಲ್ಲ. ಬೀಯಿಂಗ್ ಎನ್ ಅಡ್ವೊಕೇಟ್, ನಾನು ಅತಿ ಹೆಚ್ಚಿನ ಪೊಲೀಸನ್ನ ಸಂಘರ್ಷಣೆ ಮಾಡಿರೋಂಥದ್ದು, ತಿಳ್ಕೊಂಡು ಹೊಂಟಿರೋದು. ಅವ್ರ ಬಾಯಲ್ಲಿ ಒಳ್ಳೆಯ ಮಾತು ಬಂದಿದ್ದೇ ಇಲ್ಲ. ನೀವು ಅಲ್ಲಿ ಹೋಗಿ ಅಲ್ಲೋರು ಒಳಗಡೆ ಅವರೇ, ಸಾಹೇಬ್ರು ಬ್ಯುಸಿ ಅವರೇ, ನಿಂತ್ಕೊಳ್ಳಿ ಅಂತಲೇ ಹೊರತು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕೂತ್ಕೊ ಅಂತ ಹೇಳಲ್ಲ. ನಾನು ಸರ್ಕಾರ ಮಾಡಿದ್ರೆ PDO ಎದ್ದು ನಿಂತ್ಕೊಬೇಕು, ಸಲ್ಯೂಟ್ ಹೊಡಿಬೇಕು. ನಾನು ಸರ್ಕಾರ ಮಾಡಿದ್ರೆ, ನನ್ನ ಪರ್ಸನಲ್ ಹೇಳ್ತಿರೋದು, ನಾನು ಪಕ್ಷ ತಗೊಂಬಂದು ಸರ್ಕಾರ ಮಾಡಿದ್ರೆ ಇನ್ಸ್ಪೆಕ್ಟರ್ ಎದ್ದು ನಿಂತ್ಕೊಂಡು ಸಲ್ಯೂಟ್ ಹೊಡೆದು ಅವ್ನ ಕೆಲಸ ಮಾಡಿಕೊಡ್ಬೇಕು. ಅವ್ನು ಏನೇ ಕೆಲಸ ಇದ್ರೂ ಕೂಡ ನಿಮ್ಮ ಕೆಲಸನೇ ತುಂಬ ಇಂಪಾರ್ಟೆಂಟು. ಅಟ್ಲೀಸ್ಟ್ ಸಲ್ಯೂಟ್ ಹೊಡೆದು ಬರ್ತೀನಿ ಅಂತೇಳಿ ಹೋಗಿ ಕೆಲಸ ಮಾಡಬೇಕು. ಒಬ್ಬ ಜಿಲ್ಲಾಧಿಕಾರಿ ಎದ್ದು ನಿಂತ್ಕೊಬೇಕು,
ಒಬ್ಬ ಎಸ್ ಪಿ ನಿಂತ್ಕೊಬೇಕು, ಒಬ್ಬ MLA ಕೂಡ ನಿಮಗೆ ಸಲ್ಯೂಟ್ ಹೊಡೆದು ನಿಮ್ಮ ಸೇವೆ ಮಾಡೋಕ್ಕೆ ನಾನು ಇರೋದು ಅಂತ ಹೇಳುವಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಬೇಕು. ಖಂಡಿತವಾಗಿ ಇವತ್ತಿನ ಮಟ್ಟದಲ್ಲಿ ಒಬ್ಬ PDO ಕೂಡ ನಿಮಗೆ ಮರ್ಯಾದೆ, ಒಬ್ಬ PC ಕೂಡ ಮರ್ಯಾದೆ ಕೊಡಲ್ಲ. ಜನರು ಒಬ್ಬ ಅಧಿಕಾರಿ ಅನ್ನೋ ಒಂದು ಮರ್ಯಾದೆ ಹೊರಟೋಗಿರ್ ತಲೆ ಮೇಲೆ ಅವ್ರಿಗೆ ಹೋಗಿರ್ತಲ್ಲ ಸರ್. ಇವಾಗ ಸರ್ ಚೇಂಜ್ ಮಾಡಬೇಕು ಸರ್. CM ಆದರೆ CM ಕಾರ್ ಮೇಲೆ ಹಾಕ್ಕೊಬೇಕು, ನಾನು ರಾಜ್ಯದ ಮುಖ್ಯ ಸೇವಕ ಅಂತ ಹಾಕ್ಕೊಳ್ಬೇಕು. ಇಲ್ಲಿ ಹೆಸರು ಹಾಕೊಂಡ್ಮೇಲೆ ನಾನು ನಿಮ್ಮ ಸೇವಕ ಅಂತ ಹಾಕ್ಕೊಬೇಕು. ಜಿಲ್ಲಾಧಿಕಾರಿಗೆ ಜಿಲ್ಲೆಯ ಮುಖ್ಯ ಸೇವಕ ಅಂತ ಹಾಕಬೇಕು, SP ಗೆ ಹಾಕಬೇಕು, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಜಿಲ್ಲೆಯ ಮುಖ್ಯ ಸಂರಕ್ಷಕ ಸೇವಕ ಅಂತ ಹಾಕಬೇಕು. ಸರ್ ಸೇವಕ ಅಂತ ಬರಬೇಕು, ಅವ್ರ ಬಾಡಿ ಮೇಲೆ ಬರಬೇಕು, ಅಲ್ಲಿ ಬೋರ್ಡ್ ಮೇಲೆ ಬರಬೇಕು, ಅವ್ರ ಬಾಯಲ್ಲಿ ಬರಬೇಕು, ಸಲ್ಯೂಟಲ್ಲಿ ಬರಬೇಕು. ಬದಲಾವಣೆ ಆಗುತ್ತೆ ಸರ್, ಬದಲಾವಣೆ ತರಬೇಕು. ಬರೀ ಬದುಕಲ್ಲ, ಇವ್ರು ನಡೆಯೋ ರೀತಿನಲ್ಲೂ ಕೂಡ ನಾವು ಬದಲಾವಣೆ ತರಬೇಕು. ಯಾಕೆ ಅಂತಂದರೆ ನಮ್ಮ ಓಟಿಂದ ಸರ್ಕಾರ ಫಾರ್ಮ್ ಆಗುತ್ತೆ, ನಮ್ಮ ಟ್ಯಾಕ್ಸಿಂದ ಸರ್ಕಾರ ನಡೆಯುತ್ತೆ, ನಮಗೆ ಸಲ್ಯೂಟ್ ಹೊಡಿಸ್ಲೇಬೇಕು. ಸೊ ನಂದಿದೊಂದು ನಾನು ಏನು ಬದಲಾವಣೆ ಮಾಡ್ತೀನಲ್ಲ, ಸಲ್ಯೂಟ್ ಬದಲಾವಣೆ ಅಂತೂ ಮಾಡಿಸ್ಬೇಕನ್ನೋ ಆಸೆ ಬೇಕಾಗಿದೆ ಸರ್, ಬೇಕಾಗಿದೆ. ನಾವು ನೊಂದಿರೋ ಜನರನ್ನು ನೋಡಿದ್ದೀವಿ, ನಾವು ಕೂಡ ಎಷ್ಟೋ ಸತಿ ವಿಕ್ಟಿಮ್ ಆಗಿದ್ದೀವಿ. ಬಟ್ ಅಲ್ಟಿಮೇಟಾಗಿ ಬದಲಾವಣೆ ಸರ್ ಯಾರು ಖುಷಿ ಇರಲ್ಲ. ಯು ಗೋ ಟು ಎನಿ ಕಂಟ್ರಿ, ಪೊಲೀಸವರು ಪ್ಲೀಸ್ ಸಿಟ್ ಮಾಡಮ್ಮ ಅಂತ ಹೇಳ್ತಾರೆ. ನಮ್ಮ ರಾಜ್ಯದಲ್ಲಿ ಯಾವುದೇ ಪೊಲೀಸ್ 906 ಪೊಲೀಸ್ ಸ್ಟೇಷನ್ ಇದೆ. ಅವ್ರಿಗೆ ಬಳಸೋವಂಥ ಪದ ಇಲ್ಲಿ ನಿಮ್ಮ ಮಾಧ್ಯಮದ ಮುಂದೆ ನಾನು ಬಳಸೋಕ್ಕಾಗಲ್ಲ, ಅದರ್ವೈಸ್ ನಾನು ಕೆಟ್ಟ ಪದನೇ ಬಳಸೋದು ನಾನು ಅವ್ರಿಗೆ. ಬಟ್ ನಾನು ಹೇಳೋದೇನು ಅಂತಂದರೆ ಯಾವನೂ ಕೂಡ ಮರ್ಯಾದೆ ಕೊಡಲ್ಲ. ಏನೋ ಇವ್ರ ಅಪ್ಪನ ಮನೆ ಆಸ್ತಿ, ಏನೋ ಆ ಪೋಸ್ಟನ್ನು ಕೊಂಡ್ಕೊಂಬಂದಂಗೆ, ಆ ಇನ್ಸ್ಪೆಕ್ಟ್ರ್ ಪೋಸ್ಟ್ನ ಒಂದು 2 ಕೋಟಿ ಕೊಟ್ಟು ಕೊಂಡ್ಕೊಂಬಂದು ನಾವು ಇವನಿಗೆ ಗುಲಾಮ್ಗಿರಿ ಮಾಡೋಕ್ಕೆ ಬರೋ ಥರ ಪರಿಸ್ಥಿತಿ ಇದೆ. ಮೇಲಕ್ಕೆ ಹೋಗ್ತಾ ಹೋಗ್ತಾ ಗೊತ್ತಿದೆಯಲ್ಲ ಸರ್, DGP ರಾಮಚಂದ್ರ ನೋಡಿದ್ರೆ ಅಲ್ಲಿ ಮಂಚ ಒಂದಿಲ್ಲ ಅನ್ಕೊಂತೀನಿ ಅಷ್ಟೇ. ಮಂಚ ಹಾಕ್ಕೊಟ್ಟು ಚೇರ್ ತಗ್ಬಿಟ್ಟು ಮಂಚ ಹಾಕ್ಕೊಟ್ರೆ ಏನು ಬೇಕಾದ್ರೆ ಮಾಡ್ತಾರೆ, ಆ ಮಟ್ಟಕ್ಕಿದೆ ಸರ್. ಬದಲಾವಣೆ ಬೇಕಾಗಿದೆ ಸರ್. ಇದೇನೋ ಏನೋ ಯೂನಿವರ್ಸಿಟಿಗಳು ಮಾಫಿಯಾಗಳಾಗಿದೆ, ಹಾಸ್ಪಿಟ್ಲ್ಗಳು ಮಾಫಿಯಾ ಆಗಿದೆ, ಮತ್ತು ಹೇಳ್ಬಾರ್ದು ನಾನಾ ರಂಗಗಳು. ಇನ್ಫ್ಯಾಕ್ಟ್ ಫಿಲ್ಮ್ ಇಂಡಸ್ಟ್ರಿ ಒಂದು ಮಾಫಿಯಾಗಳು, ಅಲ್ಲಿ ಒಂದು 3-4 ಜನ ಮಾಫಿಯಾಗಳ ರೀತಿಯಲ್ಲಿ ಅವ್ರದ್ದೇ ಹೊಸಪೂರ್ನ ಯಾರನ್ನೂ ಬಿಡಲ್ಲ. ನಾನು ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ನಮ್ಮ ಜೊತೆನಲ್ಲಿ 18-20 ಜನ ಇದ್ರು, ಒಬ್ರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಮನೆ ಅಂಶ ನೋಡಿ ಇದೇನು ಪೇಮೆಂಟ್ ಕೊಟ್ಟಿಲ್ಲ ಅಂತ ಬಿದ್ದಿಗೆ ಬಂದರೆ. ನಿಮ್ಮ ಬಿಗ್ ಬಾಸ್ ಫ್ರೆಂಡ್ ಫೇಮಸ್ ಆಗಿ ಒಳ್ಳೆ ಜೋಡಿ ಅಂತ ಬೇರೆ ಹೆಸರಾಗಿತ್ತು, ಅವ್ರು ಇತ್ತೀಚೆಗೆ ರಂಪಾಟ ಮಾಡ್ಕೊಂಡು ಅಲ್ಲ ಅದನ್ನೇ ಹೇಳ್ತದ್ದು. ಈಗ ಮಾಫಿಯಾಗಳು ನಡೆಸ್ಕೊಂಡು ಈಗ ಏನಾಗ್ತಾ ಇದೆ, ಒಂದು 4-5 ಜನ ಮಾಫಿಯಾಗಳು ಇಂಡಸ್ಟ್ರೀಸ್ ಆಗಿರ್ಬೋದು, ಹಾಸ್ಪಿಟಲ್ಸ್ ಆಗಿರ್ಬೋದು, ಪ್ರೈವೇಟ್ ಹಾಸ್ಪಿಟಲ್ಸ್ ಆಗಿರ್ಬೋದು, ಅಧಿಕಾರಿಗಳಾಗಿ ಒಂದು ಮಾಫಿಯಾ ಆಗಿಬಿಟ್ಟಿದೆ, ಪೊಲೀಸವ್ರದ್ದು ಒಂದು ಮಾಫಿಯಾ ಆಗಿಬಿಟ್ಟಿದೆ, ರಾಜಕಾರಣಿಗಳದೊಂದು ಮಾಫಿಯಾ ಆಗಿದೆ. ಸೊ ಅವ್ರ ಜೊತೆಲಿರೋ ಬಕೆಟ್ಗಳು ಒಂದು ಮಾಫಿಯಾ ಆಗಿದೆ. ಸೊ ಇಟ್ಸ್ ಮಾಫಿಯಾ ಮುಕ್ತ ಕರ್ನಾಟಕ ಮಾಡಿದ್ರೆ ಜನರು ನೆಮ್ಮದಿಯಲ್ಲಿ ಇರ್ತಾರೆ. ಸೊ ಐ ಥಿಂಕ್ ಏನೋ ಮುಂದಿನ ದಿನಗಳು ಆಗಬೇಕು. ಯಾರನ್ನ ಮಾಡಂಗಿದೆ ಸಂತೋಷ, ಮಾಡಲಿಲ್ಲ ಅಂತಂದರೆ ಡೆಫಿನೆಟ್ಲಿ ಯಾರೋ ಒಂದು ಬಾಹುಬಲಿ ಬಂದು ಈ ಕರ್ನಾಟಕದಲ್ಲಿ ಬದಲಾವಣೆ ಅಂತೂ ಮಾಡೇ ಮಾಡ್ತಾರೆ. ಅದರಲ್ಲಿ ಎರಡನೇ ಡೌಟೇ ಇಲ್ಲ. ಬಟ್ ಆಗಬೇಕು ಸರ್. ನಾನು ಬಯಸೋನಲ್ಲಿ ನಾನು ಕೂಡ ಒಬ್ಬ. ಹೊಸ ಪಕ್ಷ ನಿಮ್ದು ಏನು ಕಟ್ತಾ ಇದ್ದೀರಾ, ಅಥವಾ ನೀವು ಯಾವ್ದು ಹೊಸ ಪಕ್ಷಕ್ಕೆ ಸೇರ್ಪಡೆ ಆಗ್ತೀರಾ, ಆ ಪಕ್ಷಕ್ಕೆ ನಮ್ಮ ಸಿನಿಮಾ ನಟರು ಈಗ ವಿಜಯ್ ಬಂದರು ಅದೇ ರೀತಿ, ಅಥವಾ ನಿಮ್ಮನ್ನು ಅವರು ಹೊಸ ಪಕ್ಷ ಮಾಡಿ ನಿಮ್ಮನ್ನು ಕರೆದ್ರೆ ನೀವು ಹೋಗ್ತೀರಾ, ಅಥವಾ ಇಲ್ಲ ಅವರು ನಿಮ್ಮ ಪಕ್ಷಕ್ಕೆ ಬರ್ತೀವಿ ಅಂತ ಸೇರಿಸ್ಕೋತೀರಾ? ಸೇರಿಸ್ಕೊಳ್ಳಿ ಸರ್. ಈಗ ನೋಡಿ, ನಮ್ಮ ಜನ ಸೇರಿದ್ರೇ ಪಕ್ಷ ಆಗೋದು. ನಾವೇನು ಆ ಥರ ಇಂಥವ್ರನ್ನ ಸೇರಿಸ್ಕೊಬಾರ್ದು ಅಂತಾರೆ ಏನೂ ಇಲ್ಲ ಸರ್. ನಾನು ಹೇಳೋದಲ್ಲ ಸರ್, ಒಂದು ಬಾಹುಬಲಿಯಾಗಿ ನಿಂತ್ಕೊಳ್ಳೋ ಅಂಥ ಒಂದು ನಾಯಕತ್ವ ಬೇಕಾಗಿದೆ. ಅದ್ರ ಜೊತೆಯಲ್ಲಿ 2nd ಲೇಯರ್ 3rd ಲೇಯರು ಬದಲಾವಣೆಗೋಸ್ಕರ, ಸಪೋರ್ಟ್ಗೋಸ್ಕರ ಇವತ್ತಲ್ಲಿ ವಿಜಯ್ ಅವರ ಐ ಥಿಂಕ್ ಆ ಒಂದು ಏನು ಮಾಡಿದ್ರಲ್ಲಿ ಅದು ಕಮ್ಮಿ ಅಂದ್ರೆ ಒಂದು 40-50 ಲಕ್ಷ ಜನ ಸೇರಿದ್ರು. ಅದು ನೋಡಿಬಿಟ್ರೆ ನಮ್ಗೆ ಅನಿಸುತ್ತೆ ಜನ ಎಷ್ಟು ಬೇಸತ್ತಿದ್ರು. ಅಣ್ಣಾ ಡಿ ಎಮ್ ಕೆ ಪಕ್ಷ ಬಿಟ್ಟರೆ ಡಿ ಎಮ್ ಕೆ ಬಿಟ್ಟರೆ ಅಣ್ಣಾ ಡಿ ಎಮ್ ಕೆ. ಸರ್ ಎರಡೂ ಪಕ್ಷಗಳಿಗೆ ಓಟ್ ಹಾಕಿ ಟ್ಯಾಕ್ಸ್ ಕೊಟ್ಟು ಬರೀ ಇದೇ ಆಗಿಬಿಟ್ಟಿತ್ತು. ಜನರು ಬೇಸತ್ತಿದ್ರು, ಬದಲಾವಣೆ ಅಲ್ಲಿ ಬಯಸ್ತಾ ಇದ್ರು. ಕರ್ನಾಟಕದಲ್ಲೂ ಅಷ್ಟೇ ಜನರು ಬೇಕಾರೆ ನೀವು ಒಂದು ವಿಡಿಯೋ ಮಾಡಿ ಬೇಕಾರೆ 3 ಪಕ್ಷಗಳು ಏನು ಮಾಡ್ತಾ ಇದೆ ಅಂತ ಕೆಳಗಡೆ ನಿಮ್ಮ ಕಮೆಂಟಲ್ಲಿ ಗೊತ್ತಾಗುತ್ತೆ. ಇಟ್ ಕುಡ್ ಬಿ 0.1% ಆಫ್ ದ ಪೀಪಲ್ಸ್, ಜನರ ಒಂದು ಭಾವನೆಯ 0.1% ಇರ್ಬೋದು. ಆ 1%ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಕರ್ನಾಟಕದಲ್ಲಿ ಒಂದು ರಾಜಕೀಯ ಬದಲಾವಣೆ ಜನ ಕೇಳ್ತಾ ಇದ್ದಾರೆ. ಭ್ರಷ್ಟಾಚಾರದಿಂದ ಬೇಸತ್ತಿದ್ದಾರೆ. ಈ ನೆಪೋಟಿಸಮು, ರೆಡ್ ಟೆಪಿಸಮು ಹೆಂಗೆ ನಡೀತಾ ಇದೆ. ನಾವೆಲ್ಲ ಏನು ಮತ್ತೆ 78 ವರ್ಷಗಳ ಸ್ವತಂತ್ರದ ನಂತರ ಏನಾದರೂ ನಾವು ಮತ್ತೆ ಅಂದು ಬ್ರಿಟಿಷರು ಇಂದು ಭ್ರಷ್ಟರು ಆಗಿಬಿಟ್ಟಿದೆ. ಸೊ ವಿ ವಾಂಟೆಡ್ ಎ ಚೇಂಜ್, ವಿ ವಿಲ್ ಚೇಂಜ್, ವಿ ನೀಡ್ ಎ ಚೇಂಜ್ ಆ್ಯಂಡ್ ವಿಲ್ ಬಿ ಎ ಪಾರ್ಟ್ ಆಫ್ ಚೇಂಜ್ ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ನಾನು ಹೇಳ್ತೀನಲ್ಲ, ಯಾರೇ ಮಾಡಿ ಸಂತೋಷ. ಉಪೇಂದ್ರ ಅವ್ರು ಮಾಡ್ತಾರೆ ಸಂತೋಷ, ಐ ಕ್ಯಾನ್ ಜಾಯ್ನ್ ಅನ್ಸಿರ್ತೇನೆ. ಯಾರು ದರ್ಶನ್ ಜೈಲಿಂದ ಬಂದು ಮಾಡ್ತಾರೆ ಸಂತೋಷ. ಈಗ ನಾನೇನು ಅದ್ರ ಬಗ್ಗೆ ಕಮೆಂಟೇ ಮಾಡ್ಲಿಕ್ಕೆ ಹೋಗಲ್ಲ. ಎನಿಬಡಿ ಫಾರ್ ದಟ್ ಮ್ಯಾಟರ್. ಜನರಿಗೆ ಜಸ್ಟಿಸ್ ಕೊಡ್ತೀವಿ, ಬದಲಾವಣೆ ತೊಗೊಂಬರ್ತೀವಿ, ಒಂದು ಬಾಹುಬಲಿಯಾಗಿ ನಿಂತ್ಕೊಂಡು ಜನರ ಕಷ್ಟವನ್ನು ಬಗೆಹರಿಸ್ತೀವಿ, ಈ ಲೂಟಿಕೋರನ್ನ ಮನೆಗೆ ಕಳಿಸ್ತೀವಿ. ಯಾಕಂದರೆ 3 ಪಾರ್ಟಿಗಳೆಲ್ಲ ಏನಿದೆ, ಇಟ್ ಈಸ್ ನಾಟ್ ಈಸಿ. ಕಣ್ಣೀರಿನ ಕುಮಾರಸ್ವಾಮಿ, ಈ ಯಡಿಯೂರಪ್ಪನ ಮಕ್ಕಳು, ಈ ಕಾಂಗ್ರೆಸ್ಸಲ್ಲಿ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ, ಈ ಹೈಂದ ಅನ್ನೋ ನಾಟಕ, ಇವೆಲ್ಲ ನೋಡ್ತಾ ಇದ್ರೆ ಮನೆ ಹೇಳ್ತಾರೆ
ಸಿದ್ದರಾಮಯ್ಯ ಮಗ ಹೇಳ್ತಾರೆ, ಏನೋ ಒಬ್ಬ ಅಹಿಂದ ನಾಯಕನನ್ನು ಮನೆ ಕಳಿಸ್ತೀರಾ ಅಂತ. ಏನು ಜಾತಿಗೋಸ್ಕರ ಇಟ್ಕೊಂಡಿದ್ದೀರಾ? ಇದು ಪ್ರಜಾಪ್ರಭುತ್ವ, ಇದು ಯಾರು ಬೇಕಾದ್ರೆ ಆಗ್ಬೋದು. ಒಬ್ಬ ದೇಶದಲ್ಲಿ ಟೀಮ್ ಆಡ್ತಾ ಇದ್ದಾನೋ, ದೇಶದಲ್ಲಿ 13 ವರ್ಷದಿಂದ ಆಡಳಿತ ಮಾಡ್ತಾವನೆ ಅಂತಂದರೆ, ಒಂದು ಆದಿವಾಸಿ ಹೆಣ್ಮಗಳನ್ನ ತಗೊಂಬಂದು ದೇಶದ ಪ್ರೈಮ್ ಮಿನಿಸ್ಟರ್ ಮಾಡ್ತೀವಿ, ಪ್ರೆಸಿಡೆಂಟ್ ಮಾಡ್ತೀವಿ ನಾವು ಅಂತಂದರೆ, ಅಂದರೆ ಆ ಸ್ಥಾನ ಅನ್ನೋದನ್ನು ಒಂದು ಜಾತಿಗೆ, ಒಂದು ಸಿದ್ಧಾಂತಗಳಿಗೆ ನೀವು ಮಾಫಿಯಾಗಳನ್ನ ಮಾಡಿಕೊಂಡು ಏನು ಮಾಡಿದ್ದೀರಾ ನೀವು? ಹೋಗಲಿ, ಏನು ಸಾಲ ಕಮ್ಮಿ ಮಾಡಿದ್ದೀರಾ? ಜನರು ನೆಮ್ಮದಿಲಿದ್ದಾರಾ? ಏನಾದರೂ ಊಟ ಬೆಲೆ ಏರಿಕೆ ಕಮ್ಮಿ ಆಗಿದೆಯಾ? ಏನೂ ಬಿಟ್ಟಿಲ್ಲ. ಅವ್ರು ಅಲ್ಲಿ ಏರಿಸ್ತಾರೆ, ಇವ್ರು ಇಲ್ಲಿ ಏರಿಸ್ತಾರೆ. ಇಬ್ಬರಿಗೂ ಏರಿಸ್ಕೊಂಡು ಕೆಲವರು ಅವ್ನಿಗೆ ಜಯಕಾರ ಆಗ್ತಾರೆ, ಕೆಲವರು ಇವ್ರಿಗೆ ಜಯಕಾರ ಆಗ್ತಾರೆ. ಅಲ್ಟಿಮೇಟಾಗಿ ರಾಷ್ಟ್ರನೂ ಮಾಫಿಯಾ ಮುಕ್ತ ಆಗಬೇಕು ಸರ್, ರಾಜ್ಯನೂ ಮಾಫಿಯಾ ಮುಕ್ತ ಆಗಬೇಕು. ಸೊ ಮಾಫಿಯಾ ಮುಕ್ತಗೋಸ್ಕರ ನಾವು ಬದಲಾವಣೆ ಬಯಸ್ತಾ ಇರೋ ಅಂತ ಸಾರ್ವಜನಿಕರಲ್ಲಿ ನಾನು ಕೂಡ ಒಬ್ಬ. ಬಟ್ ನಾನು ಸಾಮಾನ್ಯ ಮನುಷ್ಯ ಅಂತಲ್ಲ, ಬಿಕಾಸ್ ನನಗೂ ಕೂಡ ಜೀವನದಲ್ಲಿ ಬೆಳೆದ ಅಭ್ಯಾಸ ಇದೆ ಒಂದು ದೊಡ್ಡ ಮಟ್ಟಿಗೆ. ಇವತ್ತು ನಾನು ಕೂಡ ಒಂದು ಹದ್ದಿನ ಕಣ್ಣಲ್ಲಿ ಸಮಾಜವನ್ನು ನೋಡ್ತಾ ಇದ್ದೇನೆ. ಮುಂಚೆ ಅವ್ರ ಜೊತೆ ನಾನು ಇದ್ದಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಈ ಬದಲಾವಣೆಗೆ ಬಾಹುಬಲಿ ಅನ್ನೋ ಜೊತೆಯಲ್ಲಿ ನಿನಗೆ ಆರ್ಥಿಕವಾಗಿ ನಿನಗೆ ರಿಸೋರ್ಸಸ್ಸು ತುಂಬ ಚೆನ್ನಾಗಿರಬೇಕು. ಯಾಕೆ ಅಂತಂದರೆ ಈ ಚುನಾವಣೆಗೆ ಹಣ ಖರ್ಚಾಗುತ್ತೆ. ಆಮೇಲೆ ಯಾರೋ ನಿಮ್ಮಂಥವ್ರು ನಿಂತ್ಕೊಂತೀರಿ ಅಂದ್ಕೊಂಡ್ರು ಕೂಡ ಅವನಿಗೆ ಹಣ ಕೊಟ್ಟು ಅಯೋಗ್ಯನಾಗಿದ್ದರೆ ಗೆಲ್ಲಿಸ್ಕೊಂಬರೋ ಕೆಲಸ. ಅಟ್ಲೀಸ್ಟ್ ಅವ್ನು ಖರ್ಚಿಗಾರ ಹಣ ಕೊಟ್ಟು, ಪ್ರಚಾರಕ್ಕಾರ ಹಣ ಕೊಟ್ಟು, ಅವ್ನಿಗೆ ಗಾಡಿಗೆ ಓಡಾಡೋಕ್ಕಾರೋ ಹಣ ಕೊಟ್ಟು, ಒಬ್ಬ ವ್ಯಕ್ತಿ ನಿಜವಾಗ್ಲೂ ಯೋಗ್ಯನಾಗಿದ್ದರೆ ಗೆಲ್ಲಿಸ್ಕೊಂಬರೋ ಅಂಥ ಕೆಪ್ಯಾಸಿಟಿ ಆ ಒಂದು ಬಾಹುಬಲಿನಲ್ಲಿ ಇರಬೇಕು. ಬದಲಾವಣೆ ಸಾಧ್ಯ ಸರ್, 100% ಬದಲಾವಣೆ ಖಂಡಿತವಾಗಿ ಸಾಧ್ಯವಿದೆ. ಮಾಡಬೇಕು ನಾವೆಲ್ಲ, ನಮ್ಮದೆಲ್ಲ ಜವಾಬ್ದಾರಿ, ನಮ್ಮದು ನಿಮ್ಮದೆಲ್ಲ. ಈಗ ನೋಡಿ, ನಿಮ್ಮ ಕರೆದಿದ್ದಾಗೆ ನಾನು ಬಂದಿದ್ದ ಕಾರಣನೇ ಇದೆ. ನಾನು ನೋಡಪ್ಪ, ಇದು ಬರೀ ನನಗೋಸ್ಕರ ಅಂತಲ್ಲ ನೀವು ಮಾಡ್ತಿರೋದು, ನಿಮಗೋಸ್ಕರ ಅಂತಲ್ಲ, ಸಮಾಜಕ್ಕೋಸ್ಕರ ಒಂದು ಮೆಸೇಜ್ ಬೇಕಾಗಿದೆ. ವಿಜಯ್ ಅಲ್ಲಿ ಮಾಡಿರೋ ಕ್ರಾಂತಿಯನ್ನು, ಅದು ಕ್ರಾಂತಿ ಆ್ಯಕ್ಚುಲಿ. ಆ ಕ್ರಾಂತಿಯನ್ನು ಇಲ್ಲಿ ಏನಾದರೂ ಮಾಡ್ಲಿಕ್ಕಾಗತ್ತಾ? ಇಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಿ ಅಂತ ಹೇಳೋರು, ದುರಾಂಕಾರದ ಮಾತುಗಳಾಡೋ ಅಂಥವ್ರು, ನನ್ನ ಭಾಷಣ ಕೇಳಿದ್ಮೇಲೆ ಊಟಕ್ಕೆ ಹೋಗು ಅಂತ ಹೇಳೋ ಅಂಥವ್ರು, ಆಮೇಲೆ ಕೇಸ್ಗಳನ್ನ ಹಾಕ್ಸ್ಕೊಂಡು ಇವತ್ತು ಏನು ನಡೀತದೆ ನಮಗೆ ಅನಿಸಲ್ಲ. ಇವತ್ತು ನೋಡಿ, ಅಲ್ಲಿ ದಾವಣಗೆರೆಯಲ್ಲಿ ಎರಡೇ ಪಕ್ಷ ಇಲ್ಲ ನೀವು ಇದಕ್ಕೇನೋ BJPಗೆ ಓಟ್ ಹಾಕ್ಬೇಕು, ಇಲ್ಲ ಕಾಂಗ್ರೆಸ್ಗೆ ಓಟ್ ಹಾಕಬೇಕು. ಈ ನಿಮಗೆ ವಿಧಿನೇ ಇಲ್ಲ. ಮೋನೋಪೊಲಿ ತಾನೇ ಅದು, ಚುನಾವಣೆ ಮೋನೋಪೊಲಿ ತಾನೇ ಅದು. ಅಲ್ಲಿ ನೀವು ಬಾಗಲಕೋಟೆಗೆ ಹೋದ್ರೆ ಅಲ್ಲಿನೂ ಮೋನೋಪೊಲಿ. ಅಲ್ಲಿ ಮೇಟಿ ಮಗನಿಗೆ ಟಿಕೆಟ್ ಕೊಟ್ಟು ಅಲ್ಲಿ ಮೇಟಿ ಎಷ್ಟು ಫೇಮಸ್ ಆಗಿದ್ರು ಅಂತ ನಮಗೆಲ್ಲ ಗೊತ್ತಿದೆ. ಮತ್ತೆ ಅವ್ರಿಗೆ ನೀವು ಟಿಕೆಟನ್ನು ಕೊಡ್ತೀರಾ ಅಂತಂದರೆ ಬದಲಾವಣೆ ಎಲ್ಲಾಗುತ್ತೆ ಸರ್. ಅದೇ ಮಲ್ಲಿ ಫ್ಯಾಮಿಲಿಗೆ ಅವರಪ್ಪ, ಅವರು ಈಗ ಅವ್ರ ಮೊಮ್ಮಗ, ಇನ್ಯಾರು ಕೊಡ್ತಾರೋ ಗೊತ್ತಿಲ್ಲ. ಇನ್ನು ಆ ಹುಡುಗನಿಗೆ ಏನಾದ್ರು ಮಗುಗೀಗ ಆದರೆ ಅವ್ರಿಗೇನಾದರೂ ಒಂದು ಸೆಲೆಕ್ಟ್ ಮಾಡ್ತಾರಾ? ಆಗಲೇ ಸ್ಟಾರ್ಟ್ ಮಾಡಿಬಿಟ್ಟು ರಿಸರ್ವೇಷನ್. ಹಾಗಾಗಿನೇ ಡೆಫಿನೆಟ್ಲಿ ನನಗೆ ಅನಿಸಿದ್ದು, ನನಗೆ ತುಂಬ ಮನಸ್ಸಿನ ಮೇಲೆ ಇಂಪ್ಯಾಕ್ಟ್ ಮಾಡಿದ್ದು ಬಾಗಲಕೋಟೆ ಮತ್ತು ದಾವಣಗೆರೆ ಎಲೆಕ್ಷನ್ಸ್. ನನಗೆ ಐ ಫೆಲ್ಟ್ ಸೋ ಹೆಲ್ಪ್ಲೆಸ್. ಏನ್ರಿ ಇಂಥ ಒಂದು ಅಸಹಾಯಕ ಪರಿಸ್ಥಿತಿನಲ್ಲಿ ಜನ ಜೀವನ ಮಾಡ್ತಾ ಇದ್ದಾರ ಅಂದರೆ ವಿಧಿನೇ ಇಲ್ಲ. ಇವನಿಗೆ ಈ ಕಳ್ಳನಿಗೆ ಹಾಕಬೇಕು, ಬರೀ ನಮಗೇನು ವಿಧಿ ಇಲ್ಲ. ಸೊ ಪ್ರಜಾಪ್ರಭುತ್ವ ಎಲ್ಲಿ ಉಳಿದಿದೆ? ಈ ಸಿದ್ದರಾಮಯ್ಯ ಲಾಯರು, ಅಡ್ವೊಕೇಸಿ ಓದಿರೋಂಥದ್ದು, ಒಂದು ಐಡಿಯಾಲಜಿ ಇಟ್ಕೊಂಬಂದಂಥ ವ್ಯಕ್ತಿ, ಕಾಡಿಯಿಂದ ನಾಡಲ್ಲಿ ವಿಧಾನಸೌಧದಲ್ಲಿ 2 ಟರ್ಮ್ CM ಆದಂಥವ್ರು, ಅದನ್ನ 12-13 ಫೈನಾನ್ಷಿಯಲ್ ಮಿನಿಸ್ಟರ್ ಆಗಿದೆ ಅಂತ ಅವರೇ ಹೇಳ್ಕೊತಾರೆ. ಅಲ್ರಿ ಏನು ಬದಲಾವಣೆ ತಂದಿದ್ದೀರಾ? ಇವತ್ತು 5 kg ಏನೋ ಅಕ್ಕಿಗೆ ಸೀಮಿತ ಮಾಡಿ ಪುಕ್ಸಟ್ಟೆ ಬಸ್ ರೈಡೋ ಅಂದ್ಬಿಟ್ರೆ 4 ಲಕ್ಷ ಕೋಟಿ ತಿನ್ನಕ್ಕೆ ನೀವು ಯಾವುದೋ ಒಂದು ಪುಕ್ಸಟ್ಟೆ ಬಸ್ ರೈಡೋ ಅಂತ ಕೊಡೋದು ಹೆಣ್ಮಕ್ಳಿಗೆ, 5 kg ಅಕ್ಕಿ ಕೊಡೋದು, ನಾವು ಕೊಟ್ಟಿಲ್ಲ ಅನ್ನೋದು. 4 ಲಕ್ಷ ಕೋಟಿ ಹಿಂಗೆ ತಿಂತೀರಾ? ಒಂದು ಸರ್ಕಾರ ಫಾರ್ಮ್ ಮಾಡಿದ್ರೆ 5 ವರ್ಷದಲ್ಲಿ 5 4 20 lakh crores ಲೂಟ್ ಆಗುತ್ತೆ. ಇದರಲ್ಲಿ ನಿಮ್ಮ ಮನೆಗೆ ಬಂಗಾರದ ಗಟ್ಟಿಗಳನ್ನೇ ಕೊಡ್ಬೋದು ನಾವು. ಒಬ್ಬ ಸಮಂಜಸವಾದಂಥ CM ಮಿನಿಸ್ಟರ್ ಇದ್ದರೆ, ಅಲ್ಲಿ ಯಾರೋ ಹೇಳ್ತಾ ಇದ್ರು, ವಿಜಯ್ ಹೇಳೋದನ್ನು 8 ಗ್ರಾಮ್ ಕೊಡೋಕ್ಕಾಗುತ್ತಾ ಅಂತ. ಖಂಡಿತವಾಗಿ 20 lakh crores ಬಜೆಟನ್ನು ಸ್ಯಾಲ್ರಿ ತೆಗೆದುಬಿಡೋಣ. 4 ಲಕ್ಷ ಕೋಟಿ ಸ್ಯಾಲ್ರಿ ತೆಗೆದುಬಿಟ್ರೆ ಮಿಕ್ಕಿದ್ದು ಎಲ್ಲದೂ ಕೂಡ ರೋಡನ್ನೋ ಹೆಸರಲ್ಲಿ, ಬ್ರಿಡ್ಜನ್ನೋ ಹೆಸರಲ್ಲಿ, ನಾಲೆ ಅನ್ನೋ ಹೆಸರಲ್ಲಿ, ಆ ಹೆಸರಲ್ಲಿ, ಈ ಹೆಸರಲ್ಲಿ ಬರೀ ಲೂಟಿನೇ, ಕಸ ಅನ್ನೋ ಹೆಸರಲ್ಲಿ ಬರೀ ಲೂಟಿನೇ ಮಾಡೋದು. 16,000 ಕೋಟಿನಲ್ಲಿ ಜನರಿಗೆ ನಾವು ಡಿವೈಡ್ ಮಾಡಿದೆ, 7 ಕೋಟಿ ಜನರಿಗೆ ಎಷ್ಟು ಕೊಡ್ಬೋದು ನೀವೇ ಯೋಚನೆ ಮಾಡಿ. ಸರಿ, ಎಲ್ಲ ಭ್ರಷ್ಟಾಚಾರ ಆಗ್ತಾ ಇದೆ, ಎಲ್ಲೂ ಲೆಕ್ಕಾಚಾರ ಇಲ್ಲ. ಐಡಿಯಾಲಜಿ ಇಟ್ಕೊಂಡು ಧರ್ಮದ ಹೆಸರಲ್ಲಿ, ಜಾತಿಯ ಹೆಸರಲ್ಲಿ, ಜಾತಿ ಮುಕ್ತವಾಗಿರಬೇಕು ನಮಗೆ. ಯಾಕೆ ಅಂತಂದರೆ ಕಾನ್ಸ್ಟಿಟ್ಯೂಷನ್ ಸ್ಪೀಕ್ಸ್ ಅಬೌಟ್ ಏನೋ ನಮಗೆ ಜಾತಿ ಧರ್ಮವನ್ನು ಬಿಟ್ಟು ಆಡಳಿತ ಮಾಡುವಂಥ ನಾಯಕರ ಅವಶ್ಯಕತೆ ಇದೆ. ಐಡಿಯಾಲಜಿ ಮಾನವೀಯತೆಗೆ ಬೇಕಾಗಿದೆ. ಮಾನವೀಯತೆಯನ್ನು ಬಿಟ್ಟು ನಮಗೆ ಐಡಿಯಾಲಜಿ ಅಂದರೆ ಖಂಡಿತವಾಗಿ ಅದು ನಮ್ಗೆ ಬೇಡ. ಒಟ್ಟಿನಲ್ಲಿ ನೀವು ಕರ್ನಾಟಕದಲ್ಲಿ ಒಂದು ಬದಲಾವಣೆ ತರ್ತೀರ. ಬದಲಾವಣೆ ಜಗದ ನಿಯಮನದಲ್ಲಿ ಈಗ ಬದಲಾವಣೆ ಜಗದೀಶ್ವರ ನಿಯಮ ಅಂತ ಇರಲ್ಲ. ಅಷ್ಟು ದೊಡ್ಡ ಮಾತಾಯಿತು. ಬದಲಾವಣೆ ಜಗದ ನಿಯಮನೇ ದೊಡ್ಡವರು ಹೇಳಿರೋಂಥದ್ದು. ಬದಲಾವಣೆ ತರಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು, ಅಂದರೆ ಜನರಿಗೋಸ್ಕರ ಒಂದು ಪ್ರಾಮಾಣಿಕ ಪ್ರಯತ್ನ. ಬಟ್ ಮಾಡೋ ಕಾರ್ಯದಲ್ಲಿ ನನಗೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಎಥಿಕ್ಸ್ ಇರುತ್ತೆ ಅಂತ. ಬಟ್ ಬದಲಾವಣೆ ಎಥಿಕ್ಸ್ ಇಟ್ಕೊಂಡು ಮಾಡ್ತೀವಿ ಅನ್ನೋದು ಸುಳ್ಳದು. ಬಟ್ ಹಿಟ್ ಔಟ್ ಆರ್ ಗೆಟ್ ಔಟ, ಬದಲಾವಣೆ ಮಾಡ್ತೀವಿ ಅಂತ ಏನಾದರೂ ಮನಸ್ಸಿದ್ರೆ
ಡೆಫಿನೆಟಾಗಿ ಯಾರಾದರೂ ಮಾಡ್ತೀವಿ ಅಂತಂದ್ರೆ ಸಪೋರ್ಟ್ ಮಾಡ್ತೇವೆ. ಯಾರೂ ಮಾಡಲಿಲ್ಲ ಬರೀ ಡಿಸ್ಕಷನ್ ಮಾಡಿ ಅದು ಎವಾಪರೇಟ್ ಆಗುತ್ತೆ ಅಂತಂದರೆ ಖಂಡಿತವಾಗಿ ನಾವು ಎವಾಪರೇಟ್ ಆಗೋವಂಥ ವ್ಯಕ್ತಿಯಲ್ಲ, ಎವಾಪರೇಟ್ ಆಗೋವಂಥ ಉದ್ದೇಶ ನನಗಿಲ್ಲ. ಕರ್ನಾಟಕದಲ್ಲಿ ಬದಲಾವಣೆ ಆಗಲೇಬೇಕು, ಯಾರೂ ಮಾಡಲಿಲ್ಲ ಅಂತಂದರೆ ಡೆಫಿನೆಟ್ಲಿ ಅದನ್ನು ನಾವು ಮುಂಚೂಣಿಗೆ ತೊಗೊಂಡೋಗ್ತೀವಿ ಸರ್. ಅದನ್ನು ಮುಂದಿನ ದಿನಗಳಲ್ಲಿ ಒಂದು ಸ್ಟಾಂಪ್ ಕ್ರಿಯೇಟ್ ಮಾಡಬೇಕಾಗಿದೆ, ಮಾಡ್ತೀವಿ. ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗಿದೆ, ಜನರನ್ನು ಐ ಥಿಂಕ್ ಒಟ್ಟಿಗೆ ತರಬೇಕಾಗಿದೆ, ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ಈ ಮೂರು ಪಕ್ಷಗಳು ಬಿಟ್ಟು, ಈ ಮೂರು ಪಕ್ಷಗಳ ಮಾಫಿಯಾಗಳ ಬಿಟ್ಟು ಬದಲಾವಣೆ ಬೇಕಾಗಿದೆ ಅಂತ ಖಂಡಿತವಾಗಿ ಆ ಕಾರ್ಯಕ್ಕೆ ಐ ಥಿಂಕ್ ನಾಂದಿ ಆಡಬೇಕಾಗಿದೆ. ತಮಿಳ್ನಾಡಲ್ಲಿ ವಿಜಯ್ ಅವ್ರು ಹೆಂಗೆ ಬಂದರು, ಕರ್ನಾಟಕದಲ್ಲಿ ಜಗದೀಶ್ ಅವ್ರು ಹಂಗೆ ಬರ್ತಾರೆ. ತಮಿಳ್ನಾಡಲ್ಲಿ ಜೋಸೆಫ್, ಕರ್ನಾಟಕದಲ್ಲಿ ಜಗದೀಶ್. ತಮಿಳ್ನಾಡಲ್ಲಿ ಜೋಸೆಫ್, ಕರ್ನಾಟಕದಲ್ಲಿ ಜಗದೀಶ್. ಇದು ನಾನು ಹೇಳಿಲ್ಲ, ನನಗೂ ಕೂಡ ಗೊತ್ತಾಗಿದ್ದು ಸಿದ್ದರಾಮಯ್ಯವರಿಂದ. ಯಾರವನ ಗೆದ್ದಿರೋದಲ್ಲೇ ಜೋಸೆಫ್, ವಿಜಯ್ ಅಲ್ಲ, ಆ ಪಕ್ಕದಲ್ಲಿ ಯಾರೋ ಮಾಧ್ಯಮದವ್ರು ಹೇಳೋದು ಚಂದ್ರಶೇಖರ್ ಅಂತ, ಅಲ್ಲಿ ಕೂಡ ಜೋಸೆಫ್ ಅವರ ಗೆದ್ದಿರೋದು. ಸೊ ಇಟ್ಸ್ ವಿಜಯ್ ಅನ್ನೋದು ಪಾಪ ಅವ್ರಿಗೆ ಐ ಥಿಂಕ್ ಇಟ್ಸ್ ಅ ನಿಕ್ ನೇಮ್ ಫ್ರಮ್ ದ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಹೆಸರಾಗಿ ಅವ್ರ ಹೆಸರು ಮಾಡಿದ್ದು ವಿಜಯ್ ಅಂತ. ಅದರ್ವೈಸ್ ಐ ಥಿಂಕ್ ಇಸ್ ನೇಮ್ ಸ್ಟಾರ್ಟ್ಸ್ ವಿತ್ ಜೋಸೆಫ್ ಅಂತ. ಜೋಸೆಫ್ ವಿಜಯ್ ಚಂದ್ರಶೇಖರ್ ಅಂತ ಅವ್ರ ಹೆಸರು. ಅಲ್ಲ, ನಾವು ನಾನೇ ಆಗಬೇಕು ಅಂತ ಇಲ್ಲ ಸರ್, ಯಾರು ಮಾಡಿದ್ರೂ ಕೂಡ ಅವ್ರ ಜೊತೇಲಿ ಇರ್ತೇವೆ, ಬದಲಾವಣೆಗೆ ನಾವು ಜೊತೇಲಿ ಇರ್ತೀವಿ. ಯಾರೂ ಮಾಡಲಿಲ್ಲ ಅಂತಂದರೆ ಖಂಡಿತವಾಗಿ ನಾವು ಮಾಡಲಿಕ್ಕೆ ಮನಸ್ಪೂರ್ವಕವಾದಂಥ ಮನಸ್ಸು ಮಾಡಿದ್ದೀವಿ. ಅದಕ್ಕೆ ಬೇಕಾದಂಥ ರಿಸೋರ್ಸ್ಗಳನ್ನು ಜೋಡಣೆ ಮಾಡ್ತಾ ಇದ್ದೀವಿ. ಯಾಕಂತಂದರೆ ಬರೀ ಟಿ ವಿ ಚಾನಲ್ ಕೂತ್ಕೊಂಡು ಮಾತಾಡೋ ವಿಚಾರ ಅಲ್ಲ ಇದು. ಇದು ರಿಯಲ್ ಟೈಮ್ ಪಾಲಿಟಿಕ್ಸಲ್ಲಿ ನಾವು ಒಂದು ಸ್ಟಾಮನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಐ ಥಿಂಕ್ ಇಟ್ಸ್ ನಾಟ್ ಎ ಈಸಿ ಜಾಬ್. ಮಾಡಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲಿದೆ, ಮಾಡ್ತೀವಿ. ಯಾರೂ ಮಾಡಲಿಲ್ಲ, ನಾವು ಮಾಡ್ತೀವಿ ಸರ್. ಅಂದರೆ ಜನ ಇವತ್ತು ಅಂದ್ಕೊಂಡಿರೋದೇನು ಅಂತಂದರೆ, ಜಗದೀಶ್ ಅವರು ಫೇಸ್ಬುಕ್ ಲೈವ್ ಬಂದು ಅಥವಾ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಒಂದಿಷ್ಟು ರಾಜಕಾರಣಿಗಳ ಬಗ್ಗೆ ಅಥವಾ ಒಂದಿಷ್ಟು ಪೊಲೀಸ್ ಆಫೀಸರ್ ಬಗ್ಗೆ ಮಾತಾಡ್ತಾವ್ರೆ ಅಂತಂದರೆ ನಾಳೆ ಪಕ್ಕ ಅವ್ರು ಬಟ್ಟೆ ಬಿಚ್ತಾರೆ ಅಂತ. ಇಲ್ಲ, ಬೇಕಾಗಿದೆ ಸರ್, ಬೇಕಾಗಿದೆ. ನಾನು ಹೇಳಿದ್ನಲ್ಲ ಸರ್, ಇವತ್ತಿನ ಮಟ್ಟದಲ್ಲಿ ನೀವು ಯಾವುದೇ ಪೊಲೀಸ್ ಠಾಣೆಗೆ ಹೋಗಿ ಜನರನ್ನು ನಿಲ್ಲಿಸೋವಂಥ 78 ವರ್ಷ ಕಳೆದು ಕೂಡ ನಿಲ್ಲಿಸೋವಂಥ ರಾಜಕಾರಣಿ ವ್ಯವಸ್ಥೆ ಇರಬೇಕಾದ್ರೆ, ನಾನು CM ಆದರೆ, ನಾನೊಂದು ಬದಲಾವಣೆ ತೊಗೊಂಬಂದರೆ ನಿಮಗೆ ಸೊಲ್ಯೂಟ್ ಹೊಡೆಯುವಂಥ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತಂದರೆ ಖಂಡಿತವಾಗಿ ಅಂಥ ವ್ಯಕ್ತಿಗಳಿಗೆ ಜನ ಸಪೋರ್ಟ್ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಖಂಡಿತವಾಗಿ ಇದು ಚರ್ಚೆ ಆಗಿನೇ ಕೆಚ್ಚೆ ಆಗಿನೇ ಮುಗಿದೋಗೋದು ಬೇಡ, ಇದು ನಿಜವಾಗಲಿ ಅಂತ. ಅವನು KGF ಒಂದು ಡೈಲಾಗ್ ಇದೆ, ಅವ್ನು ಹೇಳೋ ಡೈಲಾಗ್ ಒಂದು ದಿವಸನಾದರೂ ನಿಜ, ಅವ್ನು ಹೇಳೋದನ್ನು ಒಂದು ದಿವಸನಾದರೂ ನಿಜ ಆಗಲಿ ಅಂತ ಖಂಡಿತವಾಗಿ ನಾನು ಭಗವಂತನಲ್ಲಿ ಬೇಡ್ಕೊಳೋದು ಒಂದಿದ್ದಾನೆ. ನಮ್ಮ ಕರ್ನಾಟಕದ 7 ಕೋಟಿ ಆತ್ಮಗಳ ಪರವಾಗಿ ನಾನು ಹೇಳೋದೇನು ಅಂತಂದರೆ, ಕರ್ನಾಟಕದಲ್ಲಿ ಆ ಒಂದಿನ ಬರಲಿ, 3 ಪಕ್ಷಗಳು ಮುಕ್ತಾಯ ಆಗಬೇಕು. 3 ಪಕ್ಷದ ಹೊಟ್ಟೆ ತುಂಬಿದ ರಾಜಕಾರಣಿಗಳು, ಈ ಮಾಫಿಯಾಗಳು ಮನೆಗೆ ಹೋಗಬೇಕು. ಈ ವಂಶ ಪಾರಂಪರ್ಯ ಆಡಳಿತ ಮುಕ್ತಾಯ ಆಗಬೇಕು. ಜನಸಾಮಾನ್ಯರು ಅವ್ರಿಗೋಸ್ಕರ MLA ಆಗಿ ನಿಂತ್ಕೊಂಡು ಮಿನಿಸ್ಟ್ರ್ ಆಗಿ, ನಮ್ಮಂಥವ್ರು ಒಬ್ಬ CM ಆಗಿ ಬದಲಾವಣೆ ತರಬೇಕು. ನಿಮಗೋಸ್ಕರ, ನಿಮಗಾಗಿ, ನಿಮ್ಮಿಂದಲೇ ಅಂತ ಆಗಬೇಕು. ಮಾಫಿಯಾಗೋಸ್ಕರ, ಮಾಫಿಯಾಗಳಿಂದ ಮಾಫಿಯಾಗಳಿಗಾಗಿ ಇವತ್ತು ಸರ್ಕಾರಗಳು, ಅದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ನಡೀತಾ ಇದೆ. ಮಾಫಿಯಾ ಮುಕ್ತ ಆಗಬೇಕು, ಮಾಫಿಯಾ ಸರ್ಕಾರ ಮುಕ್ತ ಆಗಬೇಕು. ಜನಪರ ಸರ್ಕಾರ ಬೇಕಾಗಿದೆ, ಒಬ್ಬ ಜನನಾಯಕ ಬೇಕಾಗಿದೆ. ಅಲ್ಲಿ ಯಾವ ರೀತಿ ಜೋಸೆಫನ್ನ ಜನನಾಯಕ ಅಂದ್ಕೊಂಡ್ರು, ಇಲ್ಲಿ ಯಾರೋ ಒಬ್ಬ ಜನನಾಯಕನ ಬೇಕಾಗಿದೆ. ಅದು ಯಾರು ಮಾಡಿದ್ರು ಸಂತೋಷನೇ. ಅದು ಶಿವಣ್ಣ ಮಾಡ್ತೀವಿ ಅಂತ ಹೇಳೋ ಒಂದಷ್ಟೇ ಜನ ಮಾಧ್ಯಮಗಳು ಚರ್ಚೆ ಮಾಡಿದ್ರು ಸಂತೋಷ. ಶಿವಣ್ಣ ಆ ಥರ ಮಾಡೋಂಗಿದ್ರೆ ನಾವು ನಿಂತ್ಕೊತೀವಿ, ಪರವಾಗಿಲ್ಲ. ಇನ್ನೊಬ್ರು ಯಾರೋ ಮಾಡ್ತೀವಿ ಅಥವಾ ರವಿಕೃಷ್ಣ ರೆಡ್ಡಿ ಅವ್ರು ಮಾಡ್ತೀವಿ, ನಿಂತ್ಕೊತೀವಿ, ಪರವಾಗಿಲ್ಲ. ಬಟ್ ನಮಗೆ ಪಕ್ಷ ಇದೆ, ಕ್ಯಾಂಡಿಡೇಟ್ಗಳಾಗ್ತೀವಿ, ಆಮ್ ಆದ್ಮಿ ಪಾರ್ಟಿ ಥರ 500 ಓಟು 1000 ಓಟು ತಗೊತೀವಿ. ನಾನು ಅದಕ್ಕೆ ಸೀಮಿತವಾಗಿಲ್ಲ. ನಾನು 500 ಓಟ್ ತಗೊತೀನಿ, ಕಾಟಾಚಾರಕ್ಕೆ ಅಲ್ಲಿ ನಂದು ಒಂದು ಪಾರ್ಟಿ ಪ್ರೆಸೆನ್ಸ್ ಇದೆ ಅಂತೇಳಿ. ನನ್ನ ವಿಚಾರ ಈ 3 ಪಕ್ಷದವ್ರನ್ನ ಧೂಳಿಪಟ ಎಬ್ಬಿಸ್ಬೇಕು, ಇವ್ರನ್ನ ಗಾಳಿಪಟ ಥರ ಮನೆಗೆ ಕಳಿಸ್ಬೇಕು, ಇವರನ್ನ ವಿಧಾನಸೌಧದಿಂದ ಕಿತ್ತಾಕಬೇಕು, ಇವರ ಆಡಳಿತವನ್ನು ಕೊನೆಗೊಳಿಸಬೇಕು. ಈ ವಂಶ ಪಾರಂಪರ್ಯವಾಗಿ ಅಧಿಕಾರ ಹಿಡ್ಕೊಂಡಿರೋದನ್ನು ಮುಕ್ತಾಯಗೊಳಿಸಬೇಕಾಗಿದೆ. ಜನರ ಜೀವನ ಇಲ್ಲಿದೆ. ಬೆಳಗಾಮಲ್ಲಿ ಜಾರಕಿಹೊಳಿ ಫ್ಯಾಮಿಲಿ, ಲಕ್ಷ್ಮೀ ಫ್ಯಾಮಿಲಿ, ಅಲ್ಲಿ ಈಶ್ವರ್ ಖಂಡ್ರೆ ಫ್ಯಾಮಿಲಿ, ಇಲ್ಲಿ ದಾವಣಗೆರೆಯಲ್ಲಿ ಶಾಮನೂರು ಫ್ಯಾಮಿಲಿ, ಅಲ್ಲಿ ಬಳ್ಳಾರಿಗೆ ಹೋದ್ರೆ ಏನೋ ಬಳ್ಳಾರಿ ಬ್ರದರ್ಸ್ ಇದ್ದಾರೆ. ಆ ರೀತಿ ಬರೀ ಫ್ಯಾಮಿಲಿಗಳ, ಗುಲ್ಬರ್ಗಾದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಫ್ಯಾಮಿಲಿ, ಆ ರೀತಿ ಬರೀ ಫ್ಯಾಮಿಲಿ ಪೊಲಿಟಿಕ್ಸ್ಗೆ ನಮ್ಮ 7 ಕೋಟಿ ಜನರ ಖುಷಿಯನ್ನು ಬಲಿ ಕೊಡುವಂಥ ಬಲಿ ಆಗ್ಬಿಟ್ಟಿದ್ದೀವಿ. ಯಾರು ಮಾತಾಡೋ ಪರಿಸ್ಥಿತಿ ಇಲ್ಲ. ಐ ಆಮ್ ದ ವಾಯ್ಸ್ ಆಫ್ ವಾಯ್ಸ್ಲೆಸ್. ನಾನು ಕರ್ನಾಟಕದಲ್ಲಿ ಯಾರಿಗೆ ಧ್ವನಿ ಇಲ್ಲ, ನಾನು ಅವ್ರಿಗೆ ಧ್ವನಿ ಆಗಿದ್ದೀನಿ. ಬದಲಾವಣೆ ಆಗಬೇಕು ಅನ್ನೋ ಮಟ್ಟಕ್ಕೆ ನಾನು ಕೂಡ ಬೆಳೆದು ನಿಂತಿದ್ದೀನಿ. ಓಕೆ, ಹಿಂದೆ ಆಗಿದ್ರೆ ಒಂದು 5 ವರ್ಷ ಮುಂಚೆ ಕೇಳಿದರೆ ಪೊಲಿಟಿಕ್ಸ್ ಅಂದರೆ ನನ್ನ ದುಡ್ಡಿಲ್ಲಪ್ಪ ಅಂತ. ಇವತ್ತು ನಾನು ಇನ್ವೆಸ್ಟ್ ಮಾಡೋಕ್ಕೆ ಐ ಕ್ಯಾನ್ ಸ್ಪಾನ್ಸರ್ ಪೊಲಿಟಿಕ್ಸ್. ಆ ಮಟ್ಟಕ್ಕೆ ಟುಡೇ ಐ ಕ್ಯಾನ್ ಸ್ಪಾನ್ಸರ್ ಪೊಲಿಟಿಕ್ಸ್. ನಾನು ಪೊಲಿಟಿಕ್ಸ್ನ ಸ್ಪಾನ್ಸರ್ ಮಾಡೋ ಮಟ್ಟಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಬದಲಾವಣೆ ರಾಜಕೀಯಕ್ಕೆ ನಾನೇ ಸ್ಪಾನ್ಸರ್ ಮಾಡ್ತೀನಿ.
ವಿ ಆರ್ ರೆಡಿ ಫಾರ್ ಇಟ್. ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಅದು ಭಗವಂತನ ಇಚ್ಛೆ. ಮನಸ್ಥಿತಿ ಬದಲಾವಣೆ ಆದರೆ ಪರಿಸ್ಥಿತಿ ಬದಲಾವಣೆ ಆಗುತ್ತೆ. ನಾನು ಮನಸ್ಥಿತಿ ಮಾಡ್ಕೊಂಡಿದ್ದೀನಿ ಬದಲಾವಣೆ ಮಾಡಲೇಬೇಕು ಅಂತ. ಪರಿಸ್ಥಿತಿ ಡೆಫಿನೆಟಾಗಿ ನಮ್ಮ ಜನಗಳ ಒಳಿತಿಗಾಗಿ ಒಂದು ಪರಿಸ್ಥಿತಿ ಬದಲಾವಣೆ ತಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿ ಕ್ಷೇತ್ರಗಳಿಗೆ ಹೋಗಿ ಈಗಿಂದಲೇ ನೀವು ನಿಮ್ಮ ಪಕ್ಷದ್ದು ಅಥವಾ ನಿಮ್ಮ ಸಿದ್ಧಾಂತಗಳನ್ನ ಪ್ರಚಾರ ಮಾಡ್ತಾರೆ ಇವಾಗಿಂದನೇ? ಡೆಫಿನೆಟ್ಲಿ ಈಗ ಬೇಕಾಗಿದೆ. ನಾವು ಜನಗಳನ್ನ ಗ್ರೌಂಡ್ ಲೆವೆಲಲ್ಲಿ ರೀಚ್ ಆಗಿಲ್ಲ ಅಂತಂದರೆ ಆಮೇಲೆ ಬರೀ ಅವ್ರಿಗೆ ಹೇಳೋದೊಂದೇ ಅಂತಲ್ಲ, ಒಂದು ಆಲ್ಟರ್ನೇಟಿವ್ ನಾಯಕನನ್ನು ಅನ್ಟಚ್ಡ್ ನಾಯಕನನ್ನು ಅಲ್ಲಿ ಸೃಷ್ಟಿ ಮಾಡಬೇಕಾಗಿದೆ. ಈಗ ದಾವಣಗೆರೆಗೆ ಹೋದರೆ ಮಲ್ಲಿಕಾರ್ಜುನ್ ಮಲ್ಲಿ ಇದ್ದಾನೆ, ಅಲ್ಲಿ ಡೆಫಿನೆಟಾಗಿ ನಮ್ಮ ಕ್ಯಾಂಡಿಡೇಟ್ ಹಾಕಿದ್ರೆ ತೊಂದರೆ ಅಂತೂ ಮಾತಾಡ್ತಾರೆ. ಒಂದು ಬಾಹುಬಲಿ ಇದ್ದಾನೆ ಅಂತಂದ್ರೆ ನಮ್ಮ ಕ್ಯಾಂಡಿಡೇಟ್ನ ಟಚ್ ಮಾಡಬಾರ್ದು. ನಮ್ಮ ಕ್ಯಾಂಡಿಡೇಟು ಒಬ್ಬ ಸಾಮಾನ್ಯನಾಗಿ ಅಲ್ಲಿ ನಾಯಕತ್ವ ಬೆಳೆಸ್ಕೊಳಕ್ಕೆ 2 ವರ್ಷ ಸಮಯ ಏನಿದೆ ಅಥವಾ 1 ವರ್ಷ ಸಮಯ ಏನಿದೆ, ಡೆಫಿನೆಟಾಗಿ ಬರೀ ಕ್ಯಾಂಡಿಡೇಟ್ ಹಾಕೋದು ಪ್ರಚಾರ ಮಾಡೋದೇ ಅಲ್ಲ, ಕ್ಯಾಂಡಿಡೇಟಿಗೆ ರಕ್ಷಣೆ ಮಾಡೋದು, ಆ ಕ್ಯಾಂಡಿಡೇಟು ನಾಳೆ ದಿವಸ MLA ಆಗಿ ಗೆಲ್ಲಬೇಕಾದಂಥ ಐ ಥಿಂಕ್ ಒಂದು ಪರಿಸ್ಥಿತಿಯನ್ನು ಅಲ್ಲಿ ನಿರ್ಮಾಣ ಮಾಡಬೇಕಾಗಿದೆ. ಇಟ್ಸ್ ನಾಟ್ ಈಸಿ. ನಾವು ಹೇಳಿದಷ್ಟು ಈಸಿ ಅಲ್ಲ. ಯಾಕೆಂದರೆ ಒಂದೊಂದು ಜಿಲ್ಲೆ 2-3 ಕುಟುಂಬಗಳು ಮಾಫಿಯಾಗಳ ರೀತಿಯಲ್ಲಿ 30-40 ವರ್ಷಗಳಿಂದ ಆಡಳಿತ ಮಾಡ್ಕೊಂಬಂತಾರೋ ಜಾಗದಲ್ಲಿ ನೀನು ಒಂದು ಹೊಸತನವನ್ನು ಕ್ರಿಯೇಟ್ ಮಾಡ್ತೀಯಾ ಅಂತಂದರೆ ಇಟ್ ಈಸ್ ನಾಟ್ ಎ ಈಸಿ ಜಾಬ್. ತಮಿಳ್ನಾಡಲ್ಲಿ DMK ಪಕ್ಷದ ಸ್ಟಾಲಿನ್ನ ಸೋಲಿಸಿದೆಯಲ್ಲ, ಅವ್ರು 108 ಬಂದಿದ್ದಕ್ಕಿಂತ ಸ್ಟಾಲಿನ್ ಸೋತಿದೆಯಲ್ಲ, ಅದು ಇತಿಹಾಸ. ಒಬ್ಬ ಸಿಟ್ಟಿಂಗ್ ಸಿ ಎಮ್ ಅನ್ನ ಹೊಟ್ಟೆ ತುಂಬಿದೆ ಅಂತೇಳಿ ಮನೆಗೆ ಕಳಿಸ್ಬಿಟ್ರಲ್ಲ ಜನ, ಅದು 108 ಒಂದು ಇತಿಹಾಸ ಆದರೆ ಸ್ಟಾಲಿನ್ನ ಸಿಟ್ಟಿಂಗ್ CMನ ಸೋಲಿಸಿದೆಯಲ್ಲ, ಅದು ಇತಿಹಾಸ ಆಗಬೇಕು. ಕರ್ನಾಟಕದಲ್ಲಿ ಅದು ಕಳಿಸ್ಬೇಕಾಗಿದೆ. ಹೊಟ್ಟೆ ತುಂಬಿದ ರಾಜಕಾರಣಿಗಳನ್ನ ಸೋಲಿಸಿ ಮನೆಗೆ ಕಳಿಸ್ಬೇಕಾಗಿದೆ. ಅಧಿಕಾರದಿಂದ ಬಿಡಿಸ್ಬೇಕಾಗಿದೆ. ವಿಧಾನಸೌಧ ಅವ್ರ ಅಪ್ಪನ ಮನೆ, ಅವ್ರ ಸ್ವಂತ ಆಸ್ತಿ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ಅವ್ರಿಗೆ ರಿಟೈರ್ಮೆಂಟ್ ಕೊಡಬೇಕಾಗಿದೆ. ಅದು ಓಡಿಸ್ಬೇಕು. ಈಗ ನೀವು ಓಡಿಸ್ಬೇಕು ಸರ್, ಓಡಿಸ್ಬೇಕು. ಜನ ಒದೆಯೋದು ಬಿಡಿಯೋದು ಜನಕ್ಕೆ ಬಿಟ್ಟಿದ್ದು. ಬಟ್ ಅಧಿಕಾರ ಕಿತ್ತ ಹಾಕಿದ್ರೆ ಮುಗೀತು, ಅವ್ರ ಪವರೇ ಓಟೋದಂಗೆ. ಆ ಕೆಲಸ ಆಗಬೇಕಾಗಿದೆ. ಅದನ್ನು ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಸರ್. ಅಂದರೆ ಈಗ ನೀವು ನೆಕ್ಸ್ಟು ನಿಂತ್ಕೊಳ್ಳೋದು ಬಾದಾಮಿಲ್ಲ, ಕನಕಪುರದಲ್ಲ, ಅಥವಾ ತುಮಕೂರಲ್ಲ, ಕೊರಟಗೆರೆಲ್ಲ? ಸರ್, ಜನ ಇಷ್ಟಪಟ್ಟರೆ ಎಲ್ಲೂ ಬೇಕಾದ್ರೆ ಗೆಲ್ಲಿಸ್ತಾರೆ. ಓಕೆ, ಇವತ್ತು ಇರೋ ರಾಜಕಾರಣಿಗಳು, ಮೊನ್ನೆ ನಾನು ಅದನ್ನೇ ಹೇಳಿದೆ, 2028ಕ್ಕೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತೇಳಿ DK ಶಿವಕುಮಾರ್ ಸಿದ್ದರಾಮಯ್ಯ ಹೇಳ್ತಾಯಿದ್ರು. ನೀವು ಗೆಲ್ಲಿ ಸಾಕು, ನೆಕ್ಸ್ಟ್ ಚುನಾವಣೆಯಲ್ಲಿ DK ಶಿವಕುಮಾರ್ ಗೆಲ್ಲಿ. ಹಾಗಾದ್ರೆ ಕನಕಪುರದ ಸ್ಪರ್ಧೆ ಮಾಡ್ತೀರಾ? ಅಲ್ಲ, ನಾನು ಬೇಡ. ಯಾಕೆ, ಈಗ ಡ್ರೈವರ್ ನಿಲ್ಲಿಸಿ ಗೆಲ್ಸಿಲ್ವಾ ಅಲ್ಲಿ? ಎಲ್ಲಿ? ತಮಿಳ್ನಾಡಲ್ಲಿ ಡ್ರೈವರ್ ಮಗನ ನಿಲ್ಲಿಸಿ ಗೆಲ್ಸಿದ್ದು ಸರ್. ಅದಕ್ಕೆಲ್ಲ ನಮ್ಮ ಅವಶ್ಯಕತೆನೇ ಇಲ್ಲ. ನಾವು ಲೆವೆಲಲ್ಲಿ ಹೆಂಗೆ ಬೆಳೆಸ್ಬೇಕು ಅಂದರೆ, ಒಬ್ಬನ ಯಾರ ಟೈರ್ ಪಂಚರ್ ಹಾಕೋನವರು ಕೂಡ ಅವ್ನು ಗೆಲ್ಲಬೇಕಲ್ಲಿ ನಿಂತ್ಕೊಂಡು. ಅಂದರೆ ಓಪನ್ ಚಾಲೆಂಜು DCM ಅವ್ರಿಗೆ ಅಲ್ಲ ಸರ್, ಎಲ್ಲರಿಗೂ ಹೊಟ್ಟೆ ತುಂಬಿದ ರಾಜಕಾರಣಿ. ಪಾಪ ಯಾಕೆ DK ಶಿವಕುಮಾರ್ ಯಾಕೆ ಒಬ್ಬರೇ? 224 ಕೂಡ ಹೊಟ್ಟೆ ತುಂಬಿರೋವೆ, 99% ಹೊಟ್ಟೆ ತುಂಬಿರೋವೆ. 1% ಏನಾದರೂ ಜನಗಳ ಪರವಾಗಿ ಕೆಲಸ ಮಾಡ್ತಾರಲ್ಲ ಗೊತ್ತಿಲ್ಲ. 99% ಹೊಟ್ಟೆ ತುಂಬಿದ ರಾಜಕೀಯನೇ. 40 ವರ್ಷ ರಾಜಕೀಯ ಮಾಡ್ಕೊಂಬಂದಿರೋದವರು ಕಡಿಮೆ ಅಲ್ಲ. ಅವರೇ ಹೇಳಿದ್ದು, ಅವನ MGR ಥರ ಅವೆಲ್ಲ ಮಾಡೋಕ್ಕೆಲ್ಲ ಸಾಧ್ಯನಾ ಅಂತೇಳಿ ಅವರೇ ಹೇಳಿದ್ದು. ಇವಾಗ ಅವರೇ ನೋವು ತಿಂತಾ ಇದ್ದಾರೆ. ಅವರೇ ತೇಜೋದಯ ಮಾಡಿದ್ರು, ಈಗ ಅವರೇ ಅಲ್ಲ, ಈಗ ಅವರೇ ನೋವು ತಿಂತಾ ಇದ್ದಾರೆ. ಈಗ ಸರ್ಕಾರ ಫಾರ್ಮ್ ಮಾಡಿದ್ರೆ ಅಪೋಸಿಷನ್ ಕೂತ್ಕೊಳ್ಬೋದು. ಅವ್ರು ಏನೋ ಜೋಸೆಫ್ ವಿಜಯ್. ಬಟ್ ಆ ಭಯನ ಒಂದು ಇಡೀ ಭಾರತದಲ್ಲಿ ಹುಟ್ಟಿಸಿದಾನೆ. ಎಸ್ಪೆಷಲಿ ಉತ್ತರ ಭಾರತದಲ್ಲಿ ಅರವಿಂದ್ ಕೇಜ್ರಿವಾಲ ಸಾಮಾನ್ಯ ಮನುಷ್ಯ CM ಆಗ್ಬೋದು ಅಂತ ತೋರಿಸ್ಕೊಟ್ರು. ದಕ್ಷಿಣ ಭಾರತದಲ್ಲಿ ನಾವು ದಕ್ಷಿಣ ಭಾರತದಲ್ಲಿ ದ್ರಾವಿಡರಿಗೆ, ಮೂಲ ನಿವಾಸಿಗಳಿಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಡೆಫಿನೆಟ್ಲಿ, ಯಾಕಂದರೆ ರಾಜಕೀಯ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ, ಸಾಮಾನ್ಯ ವ್ಯಕ್ತಿ ಗೆದ್ದು ಬಂದು ಜನರಿಗೆ ವಿಶ್ವಾಸವನ್ನು ತಗೊಂಡು CM ಸ್ಟೇಜಿಗೆ ಬಂದು ನಿಂತ್ಬೋದು ಅನ್ನೋದನ್ನು ಐ ಥಿಂಕ್ ಜೋಸೆಫ್ ವಿಜಯ್ ಅವರು ಪ್ರೂವ್ ಮಾಡಿದ್ದಾರೆ. ಡೆಫಿನೆಟ್ಲಿ ಇದೊಂದು ಉದಾಹರಣೆಯಾಗಿ ನಾನು ಕೂಡ ತಗೊತಾ ಇದ್ದೀನಿ. ಇವನ್ ನಾನು ಇಷ್ಟೆಲ್ಲ ಮಾತಾಡ್ತಾರಂಥ ವ್ಯಕ್ತಿ ಡೆಫಿನೆಟ್ಲಿ ವಿಜಯ್ ಅವರನ್ನು ಉದಾಹರಣೆಗೆ ತಗೊಂಡೆ ಒಂದು ಬದಲಾವಣೆ ಮಾಡೋಣ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ವಿ. ದೇವರ ಪರಿಸ್ಥಿತಿ, ಜನರ ಆಶೀರ್ವಾದ, ನಾವು ಮಾಡೋ ಕೆಲಸ ಎಲ್ಲ ಒಟ್ಟಿಗೆ ಸೇರಿದ್ರೆ ಡೆಫಿನೆಟ್ಲಿ ಇದು ಒಳ್ಳೇದಾಗುತ್ತೆ ಅಂತ ಅನಿಸುತ್ತೆ ಸರ್. ನಾವು ಸಹ ನಿಮ್ಮಿಂದ ಬದಲಾವಣೆನ ಬಯಸ್ತಾ ಇದ್ದೀವಿ. ನಮ್ಮ ಸರ್ಕಾರಕ್ಕೆ ಅಥವಾ ಒಂದು ಎತ್ತಿವಿ ಅಂತ ಕೆಲಸ ಆಗಲಿ ನಿಮ್ಮಿಂದ, ಅಥವಾ ನೀವೇ ಚುಕ್ಕಾಣಿ ಹಿಡಿದು ಏನು ಅಧಿಕಾರಿಗಳು ಏನೋ ತಮ್ಮದೇ ಒಂದು ದರ್ಪ ತೋರಿಸ್ತಿದ್ದಾರೆ ಅವರೆಲ್ಲರೂ ಸಹ ದರ್ಪನ ಕಮ್ಮಿ ಮಾಡಲಿ. ಕೊನೆಯದಾಗಿ ನಮ್ಮ ಜನಕ್ಕೆ ನೀವೇನು ಹೇಳ್ತೀರಾ ಸರ್? ಸರ್, ಬದಲಾವಣೆ ಜಗದ ನಿಯಮ. ಬದಲಾವಣೆ ಮಾಡಬೇಕು ಅಂತ ಕರ್ನಾಟಕ ಬಯಸ್ತಾ ಇದೆ. ಬರೀ ಬಯಸೋದಲ್ಲ, ಇದರಿಂದ ಒಂದಷ್ಟು ಹೊರಗಡೆ ಅಂದರೆ ಬದಲಾವಣೆ ಮಾಡಲಿಕ್ಕೆ ಒಂದಷ್ಟು ಜನ ಮುಂದೆ ಬರ್ತಾರೆ, ಅಥವಾ ಒಂದಷ್ಟು ಶಕ್ತಿಗಳು ಮುಂದೆ ಬರ್ತದೆ. ಅವ್ರ ಜೊತೆಯಲ್ಲಿ ನಿಂತ್ಕೊಳ್ಳಿ. ಬದಲಾವಣೆ ಮಾಡಲಿಕ್ಕೆ ನಿಮ್ಮ ಕೈಲಾಗಿಲ್ಲ ಅಂತಂದ್ರೂ ನಿಮ್ಮ ಮತ ಬದಲಾವಣೆ ಮಾಡುತ್ತೆ, ನಿಮ್ಮ ನಂಬಿಕೆ ಬದಲಾವಣೆ ಮಾಡುತ್ತೆ. ಜಾತಿ ಧರ್ಮಗಳನ್ನು ಬಿಟ್ಟುಬಿಡಿ, ಪಕ್ಷಗಳನ್ನು ಬಿಟ್ಟುಬಿಡಿ. ಸಿದ್ದರಾಮಯ್ಯನಿಗೋಸ್ಕರ ವೋಟ್ ಮಾಡಬೇಡಿ, DK ಶಿವಕುಮಾರ್ಗೋಸ್ಕರ ವೋಟ್ ಮಾಡಬೇಡಿ, ಯಡಿಯೂರಪ್ಪನ ಮಕ್ಕಳಿಗೋಸ್ಕರ ವೋಟ್ ಮಾಡಬೇಡಿ, ಮೋದಿಗೋಸ್ಕರ ವೋಟ್ ಮಾಡಬೇಡಿ, ಕಣ್ಣೀರಿನ ಕುಮಾರಸ್ವಾಮಿಗೋಸ್ಕರ ವೋಟ್ ಮಾಡಬೇಡಿ. ನಿಮಗೆ, ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಭವಿಷ್ಯಕ್ಕೋಸ್ಕರ ನೀವು ವೋಟ್ ಮಾಡಿದ್ರೆ ಮುಂದಿನ ಚುನಾವಣೆಯಲ್ಲಿ
ಖಂಡಿತವಾಗಿ ಒಂದು ಜನಪರ ಸರ್ಕಾರ ಬರುತ್ತೆ, ನಿಮ್ಮ ಕಣ್ಣೀರು ಒರೆಸುತ್ತೆ, ನೀವು ನಗನಗ್ತಾ ಇರ್ಬೋದು, ನಿಮಗೆ ಸಮಸ್ಯೆಗಳ ಸರಮಾಲೆ ಇರಲ್ಲ, ಎಲ್ಲ ಅಧಿಕಾರಿಗಳು ನಿಮ್ಮನ್ನು ಗೌರವನ ಕೊಟ್ಟು ನಡ್ಕೊಳೋವಂಥ ರೀತಿಯ ನಾವು ಬಂದರೆ ಖಂಡಿತವಾಗಿ ಇದನ್ನು ಮಾಡ್ತೇವೆ. ನಿಮಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇರೋದು. ನಾವು ಆರಾಮಾಗೇ ಇದ್ದೀವಿ, ನಮಗೆ ರಾಜಕೀಯ ಇಲ್ಲ ಅಂದರೂ ಕೂಡ ನಾವು ಜೀವನ ಮಾಡ್ಬೋದು. ಬಟ್ ಇಡೀ ಕರ್ನಾಟಕ ನೋವಿನಲ್ಲಿದ್ದಾಗ, ಇಡೀ ಕರ್ನಾಟಕ ಒಂದು ಆಲ್ಟರ್ನೇಟಿವ್ ರಾಜಕೀಯ ಮಾಫಿಯಾ ಮುಕ್ತ ಬೇಕು ಅಂತ ಕೇಳಬೇಕಾದ್ರೆ ಈ ಮಾಫಿಯಾನ ಬಗ್ಗು ಬಡಿಯುವಂಥ ಕೆಲಸಕ್ಕೆ ನಾವು ಕೂಡ ನಿಂತ್ಕೊಂಡಿದ್ದೀವಿ. ಯಾರೂ ಮಾಡಲಿಲ್ಲ ಅಂತಂದರೆ ಖಂಡಿತವಾಗಿ ನಾನು ಹಿಂದೆ ಹೋಗೋವಂಥ ಒಂದು ಮನಸ್ಥಿತಿ ಇಲ್ಲ. ಡೆಫಿನೆಟ್ಲಿ ನಾವು ಇದನ್ನು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಒಂದು ಬದಲಾವಣೆ ತರ್ತೀವಿ. ಒಂದು ಬದಲಾವಣೆ ಪರ್ವ ಬೇಕಾಗಿದೆ. 2028 ಮೈಟ್ ಬಿ ಎ ಟಾರ್ಗೆಟ್, ಅದಕ್ಕೆ ಮುಂಚೆನೂ ಆಗುತ್ತೆ. ಅಕಸ್ಮಾತು ಹೇಳಿದ್ನಲ್ಲ, ಈ 2028ವರೆಗೂ ನಾವು ಕಾಯಬೇಕಾಗಿಲ್ಲ, ಅದು ಮುಂಚೆನೂ ಸಹ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಆಗಲಿ ಅಂತ ನಾನು ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಜನಗಳು ನೋವಲ್ಲಿರೋದು ನನಗೂ ಇಷ್ಟ ಇಲ್ಲ. ಬದಲಾವಣೆ ಆದಷ್ಟು ಜಲ್ದಿ ಆಗುತ್ತೆ ಅಂತ ಅನಿಸುತ್ತೆ. ಐ ಥಿಂಕ್ ವಿ ಸ್ಟ್ಯಾಂಡ್ ಬೈ ದಿಸ್ ವರ್ಡ್ಸ್. ಬರೀ ಇದು ಡೈಲಾಗ್ ಅಲ್ಲ, ಇದು ಇವತ್ತು ನಾನು 3 ದಿವಸ ಮುಂಚೆನೇ ನನ್ನ ಫೇಸ್ಬುಕ್ಕಲ್ಲಿ ಹೇಳಿದ್ದೇನೆ, ಇದು ಡೈಲಾಗ್ ಅಲ್ಲ, ಇದು ಕಾರ್ಯಾಚರಣೆಗೆ ಬರ್ತದೆ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ನಿಮ್ಮಲ್ಲಿ ನಾನೊಬ್ಬ, ನಾನೇನು ಕುಮಾರಸ್ವಾಮಿ ಮಗನೇನಲ್ಲ, ನಿಖಿಲ್ನಲ್ಲ, ಬೊಮ್ಮಾಯಿ ಮಗನೇನಲ್ಲ, ಸಿದ್ದರಾಮಯ್ಯನವ್ರ ಮಗ ಅಲ್ಲ, ಡಿ ಕೆ ಶಿವಕುಮಾರ್ ತಮ್ಮನೂ ಅಲ್ಲ. ನಾನು ನಿಮ್ಮಲ್ಲೊಬ್ಬ ಬದಲಾವಣೆ ತರೋಕ್ಕೆ ನಾಯಕನಾಗಲಿಕ್ಕೆ ಹೊರಟಿದ್ರೆ ನಿಮ್ಮ ಆಶೀರ್ವಾದ ಇರಲಿ, ನಿಮ್ಮ ಸಪೋರ್ಟ್ ಇರಲಿ. ನಿಮ್ಮ ನೋವನ್ನು ನಾವು ಕಡಿಮೆ ಮಾಡ್ತೀವಿ, ಅಳಿಸ್ಲಿಕ್ಕಾಗಿಲ್ಲ ಅಂದರೂ ಕಡಿಮೆ ಮಾಡ್ತೀವಿ. ಅದಕ್ಕೆ ಮುಲಾಮ್ ನಾವು ಆಗ್ತೀವಿ. ನಿಮ್ಮ ನೋವಿಗೆ ಸರ್ಕಾರ ಮಾಡಿ ಅದಕ್ಕೊಂದು ಮುಲಾಮ್ ಹಚ್ಚುವಂಥ ಕೆಲಸ, ಅದನ್ನು ಮರೆಸುವಂಥ ಕೆಲಸ, ನಗಿಸುವಂಥ ಕೆಲಸ, ಡೆಫಿನೆಟ್ಲಿ 7 ಕೋಟಿ ಜನರ ಮುಖದಲ್ಲಿ ಒಂದು ನಗುವನ್ನು ತರುವಂಥ ಕೆಲಸವನ್ನು ನಮ್ಮ ಸರ್ಕಾರ ನಾನು ಬಂದರೆ ಮಾಡ್ತೀವಿ. ಇದೊಂದು ಭರವಸೆ ಸರ್.